ಇವತ್ತಿನಿಂದ 5 ದಿವಸ ನಡೀತಾ ಇರುವ ಈ ಉಪನ್ಯಾಸ ಮಾಲೆಯನ್ನು ನಮ್ಮ ಗೆಳೆಯರಾದ ಶ್ರೀ ಸಂದೀಪ್ ಮತ್ತು ಶ್ರೀಮತಿ ರೋಹಿಣಿ ದಂಪತಿಗಳು ಪ್ರಾಯೋಜನೆ ಮಾಡಿದ್ದಾರೆ. ಇದೊಂದು ಯೋಗ ಅಂತ ಹೇಳಬಹುದು. ಪ್ರಾಯೋಜನ ಮಾಡಿರೋರು ನಮ್ಮ ಈ ಸಂಸ್ಥಾನದ ಕುಲಪತಿಗಳಾದ ಮಹಾಮಹೋಪಾಧ್ಯಾಯ ವಿದ್ವಾನ್ ಎನ್ ರಂಗನಾಥ ಶರ್ಮರ ಅವರಿಗೆ ವರಸೆಯಲ್ಲಿ ಪ್ರಪೌತ್ರರು, ಮೊಮ್ಮಗ ಗೆಳೆಯ ಸಂದೀಪ್. ಉಪನ್ಯಾಸ ಮಾಲಿಕೆ ಬೇರೆನಾ? ಸಾರಿ, ಅವರು ಬೇರೆ ಅಂತ ಇರಲಿ, ಇವರು ಪರಿವಾರದವರೇ, ಏನು ತೊಂದರೆ ಇಲ್ಲ. ಈ ಸಲದ ಮಾಲಿಕೆಯ ವಿಷಯ ಮಧುರಾ ವಿಜಯ. ತಾರ್ಕಿಕಾ ಬಹವಸ್ಸಂತಿ ಶಾಬ್ದಿಕಾಶ್ಚ ಸಹಸ್ರಶಃ ವಿರಲಾಃ ಕವಯೋ ಲೋಕೆ ಸರಳಾಲಾಪಪೇಶಲಾಃ. ತಾರ್ಕಿಕರು ಬಹಳ ಜನ ಇರ್ತಾರೆ. ಶಾಬ್ದಿಕರು ಅಂದರೆ ಮಾತಿನ ಆಡಂಬರದಲ್ಲಿ ವಿಹರಿಸುವವರು ಸಾವಿರಾರು ಜನ ಇರ್ತಾರೆ. ಆದರೆ ಸರಳವೂ ರಸವಂತವೂ ಆದ ಮಾತುಗಳ ಮೂಲಕ ಕಾವ್ಯ ಪ್ರತಿಭೆಯನ್ನು ಮೆರೆಯುವವರು ಲೋಕದಲ್ಲಿ ವಿರಳ. ಇದು ಗಂಗಾದೇವಿಯೇ ಹೇಳಿರುವ ಮಾತು. ಅದಕ್ಕೆ ಅವಳೇ ಶ್ರೇಷ್ಠ ನಿದರ್ಶನ. ಸಂಸ್ಕೃತ ಕಾವ್ಯ ಸಾಹಿತ್ಯಕ್ಕೆ ಕರ್ನಾಟಕದ ಕೊಡುಗೆಯನ್ನು ಕುರಿತು ಯೋಚಿಸುವಾಗ ನಮಗೆಲ್ಲ ಹೆಮ್ಮೆ ತರುವ ಪ್ರಮಾಣದಲ್ಲಿ ಕೃತಿಗಳು ಇವೆ. ಇತಿಹಾಸ ಕಾಲದಲ್ಲಿ ಬೃಹತ್ ಕಥೆಯನ್ನು ಸಂಸ್ಕೃತದಲ್ಲಿ ಬರೆದ 6ನೇ ಶತಮಾನದ ದುರ್ವಿನೀತ, ಮಾನಸೋಲ್ಲಾಸ ರಾಜನೀತಿ ಗ್ರಂಥವನ್ನು ರಚಿಸಿದ ಭೂಲೋಕಮಲ್ಲ ಮೊದಲಾದವರೆಲ್ಲ ಆಗಿ ಹೋಗಿದ್ದಾರೆ. ಆ ಪರಂಪರೆ ಆಧುನಿಕ ಕಾಲದಲ್ಲಿಯೂ ಮುಂದುವರೆದಿದೆ. ಈಚಿನ ಕಾಲದಲ್ಲಿಯೂ ಮೇಘ ಪ್ರತಿಸಂದೇಶ ಬರೆದ ಮಂಡಕಲ್ ರಾಮಶಾಸ್ತ್ರಿಗಳು, ಜಗ್ಗು ವೆಂಕಟಾಚಾರ್ಯ ಪರಂಪರೆಯವರು, ಚಾಮರಾಜನಗರದ ರಾಮಶಾಸ್ತ್ರಿಗಳು ಅವರಿಂದ ಮೊದಲುಗೊಂಡು ಸುದೈವದಿಂದ ನಮ್ಮೊಡನೆಯೇ ಇರುವ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರವರೆಗೆ 10 ಜನ ಕರ್ನಾಟಕ ಮೂಲದ ಶ್ರೇಷ್ಠ ಕವಿಗಳನ್ನು ಕಾಣ್ತೇವೆ. ಇದರೊಡಗೂಡಿ ಸಂಸ್ಕೃತ ಕಾವ್ಯ ಸಾಹಿತ್ಯಕ್ಕೆ ಕವಯಿತ್ರಿಯರ ಕೊಡುಗೆಯನ್ನು ಯೋಚಿಸುವಾಗ ಇಡೀ ಭಾರತದ ಕಕ್ಷೆಯಲ್ಲಿಯೇ ಎದ್ದು ಕಾಣುವ ಹೆಸರುಗಳು ಕರ್ನಾಟಕದವು ಅಂತ ನಾವು ಅಭಿಮಾನದಿಂದ ಹೇಳಿಕೊಳ್ಳಬಹುದು. 10ನೇ ಶತಮಾನದಲ್ಲಿ ಕೌಮುದಿ ಮಹೋತ್ಸವ ಐತಿಹಾಸಿಕ ನಾಟಕ ಬರೆದು ಪ್ರಸಿದ್ಧಳಾದ ವಿಜಯಾಂಬಿಕೆ, 14ನೇ ಶತಮಾನದಲ್ಲಿ ಮಧುರಾ ವಿಜಯಂ ಕಾವ್ಯವನ್ನು ಬರೆದ ಗಂಗಾದೇವಿ, 16ನೇ ಶತಮಾನದಲ್ಲಿ ವರದಾಂಬಿಕಾ ಪರಿಣಯ ಚಂಪು ಗ್ರಂಥ ಬರೆದ ತಿರುಮಲಾಂಬೆ ಅಚ್ಯುತರಾಯನ ಪತ್ನಿ. ಈ ಹಲವಾರು ಮಂದಿ ಕವಯಿತ್ರಿಯರು ವಿಶಾಲ ಕೀರ್ತಿಗೆ ಭಾಜನರಾಗಿದ್ದಾರೆ. ಈ ಸರಣಿಯಲ್ಲಿ ಎದ್ದು ನಿಲ್ಲುವ ಒಂದು ಕಾವ್ಯ ಕೃತಿ ಮಧುರಾ ವಿಜಯ. ವಿಜಯನಗರ ಸಾಮ್ರಾಜ್ಯಾಧಿಪತಿ ಬುಕ್ಕರಾಯನ ಸೊಸೆ, ಕಂಪಣರಾಯನ ಪತ್ನಿ ಆದ ಗಂಗಾದೇವಿ ಬರೆದಿರೋದು. ತಂದೆ ಬುಕ್ಕರಾಯನ ಆದೇಶದಂತೆ ಕಾಂಚಿ ಮೊದಲಾದ ಪ್ರಾಂತಗಳನ್ನು ಕಂಪಣ ವಶಪಡಿಸಿಕೊಳ್ಳುವುದು, ಅನಂತರ ಆಗ ತುರುಷ್ಕುದುರೆ ಆಳ್ವಿಕೆಯಲ್ಲಿದ್ದ ಮಧುರೆಯನ್ನು ವಶಪಡಿಸಿಕೊಳ್ಳುವುದು, ಹೀಗೆ ಚೋಳ ಪಾಂಡ್ಯಾದಿಗಳಿಂದ ಮನ್ನಣೆ ಪಡೆಯುವುದು. ಈ ಐತಿಹಾಸಿಕ ಸಾಮಗ್ರಿ ಮಧುರಾ ವಿಜಯದ ವಸ್ತು. ಹೀಗೆ ಐತಿಹಾಸಿಕ ಮಹತ್ವವನ್ನೂ ಪಡೆದಿರುವ ಕಾವ್ಯ ಇದು. ಗಂಗಾದೇವಿಯ ಕಾವ್ಯರಮ್ಯತೆ, ಶೈಲಿಯ ಸುಭಗತೆ, ವರ್ಣನೆಗಳ ಉದಾತ್ತತೆ ಎಲ್ಲವೂ ತುಂಬ ಮೇಲ್ತರದ್ದಾಗಿದೆ. ಅಲ್ಲಿಯ ಅನೇಕ ವರ್ಣನೆಗಳು ಸಾಹಿತ್ಯಾಸಕ್ತರ ಸ್ಮರಣೆಯಲ್ಲಿ ನೆಲೆ ನಿಂತಿವೆ. ಹಂಪೆಯ ಅಧಿದೇವತೆ ವಿರೂಪಾಕ್ಷನನ್ನು ಕುರಿತು ಗಂಗಾದೇವಿ ಹೇಳ್ತಾಳೆ, ಯಚ್ಛಾಖಾನಗರೀಂ ಪಂಪಾಂ ಅನೇಕ ಧನದಾಶ್ರಿತಾಂ ಅಧಿತಿಷ್ಠನ್ ವಿರೂಪಾಕ್ಷೋ ನ ಸ್ಮರತ್ಯಲಕಾಪುರೀಂ. ವಿಜಯನಗರದ ಭಾಗವಾದ ಹಂಪೆಯಲ್ಲಿಯೇ ಅನೇಕ ಜನ ಕುಬೇರರು ಇರೋದರಿಂದ ಅಲ್ಲಿ ವಿರಾಜಮಾನನಾಗಿರುವ ವಿರೂಪಾಕ್ಷ ಒಬ್ಬ ಕುಬೇರನ ಮಾತ್ರ ಇರುವ ಅಲಕಾಪುರಿಯನ್ನು ನೆನೆಯಬೇಕಾದ ಕಾರಣವೇ ಇಲ್ಲ ಅಂತ. ಎಲ್ಲಿಯೂ ಕೃತಕತೆಯಾಗಲಿ, ಶುಷ್ಕತೆಯಾಗಲಿ, ಶ್ರುತಿಕಟು ಶೈಲಿಯಾಗಲಿ ಕಾಣದ ಮನೋಹರವಾದ ರಾಜಮಾರ್ಗದಲ್ಲಿ ಗಂಗಾದೇವಿಯ ಕಾವ್ಯ ಸಾಗಿದೆ. ಆದರೂ ಬಹುಜನರಿಗೆ ಅಪರಿಚಿತ ಅಂತಲೇ ಹೇಳಬಹುದಾದ
ಈ ಶ್ರೇಷ್ಠ ಕಾವ್ಯದ ಪರಿಚಯ ನಮಗೆ ಆಗಲು ಅವಕಾಶವನ್ನು ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರು ಕಲ್ಪಿಸಿದ್ದಾರೆ. ಹಲವು ದಿವಸಗಳಿಂದ ರಘುವಂಶದ ಪ್ರಪಂಚದಲ್ಲಿ ಸಂಚಾರ ಮಾಡ್ತಾ ಇದ್ವು. ಬ್ರೇಕ್ ಕೆ ಬಾದ್ ಅನ್ನೋ ಹಾಗೆ ಸ್ವಲ್ಪ ಕಾಲ ದಿಲೀಪ ಮಹಾರಾಜ, ಸುದಕ್ಷಿಣಾದೇವಿ, ರಘು ಮಹಾರಾಜ ಮೊದಲಾದವರನ್ನು ಅವ್ರ ಪಾಡಿಗೆ ಬಿಟ್ಟು ದಕ್ಷಿಣದ ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರವಾಸ ಮಾಡೋಣ ಅಂತ ಹೇಳ್ತಾ ಗಂಗಾದೇವಿಯ ಮಧುರ ವಿಜಯ ಕಾವ್ಯದ ಸಮೀಕ್ಷೆಯನ್ನು ಉಪಕ್ರಮಿಸಬೇಕು ಅಂತ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೆ ನಮಸ್ಕಾರ. ಮಥುರಾ ವಿಜಯ ಕಾವ್ಯದ ತುಂಬ ಸೊಗಸಾದ ಪ್ರಾಸ್ತಾವಿಕವನ್ನೇ ಹಿರಿಯರಾದ ರಾಮಸ್ವಾಮಿಯವರು ಮಾಡಿಕೊಟ್ಟಿದ್ದಾರೆ. ನನಗೆ ಅತ್ಯಂತ ಪ್ರಿಯವಾದ ಸಂಸ್ಕೃತ ಕಾವ್ಯಗಳಲ್ಲಿ ಒಂದು ಗಂಗಾದೇವಿಯ ವೀರ ಕಂಪಣರಾಯ ಚರಿತಂ ಅಥವಾ ಮಥುರಾ ವಿಜಯಂ ಎಂದು ಹೆಸರಾದ ಈ ಮಹಾಕಾವ್ಯ. ಇದನ್ನು ಸಹೃದಯರಿಗೆ ನಿವೇದನೆ ಮಾಡುವ ಅವಕಾಶವನ್ನು ನನ್ನ ಗೆಳೆಯ ಶ್ರೀಯುತ ಸಂದೀಪ್ ಮತ್ತು ಶ್ರೀಮತಿ ರೋಹಿಣಿ ಸಂದೀಪ್ ಮಾಡಿಕೊಟ್ಟಿದ್ದಾರೆ. ಸಂದೀಪ್ ದಯಮಾಡಿ ನಿಂತ್ಕೊಳ್ಬೇಕು, ಯಾಕೆಂದರೆ ನನ್ನ ಗೆಳೆಯ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಕಾರಣ ಭಾರತೀಯ ಮೌಲ್ಯಗಳನ್ನು, ಸಮಕಾಲೀನ ರಾಷ್ಟ್ರೀಯ ಚಿಂತನವನ್ನು ಮತ್ತು ದೇಶದ ಮಾತ್ರವಲ್ಲ ಜಗತ್ತಿನ ಯಾವ ಮೂಲೆಯಲ್ಲಿ ಸನಾತನ ಧರ್ಮ, ಭಾರತೀಯ ಮೌಲ್ಯಗಳು ಮತ್ತು ಸಾಂದರ್ಭಿಕ ರಾಜಕೀಯ ಇತ್ಯಾದಿ ಪ್ರಕ್ಷುಬ್ಧ ಪರಿಸ್ಥಿತಿಗಳು ಯಾವುದು ಬಂದಾಗಲೂ ಅದನ್ನು ತುಂಬ ಸಮರ್ಥವಾಗಿ ತನ್ನ ಬಹಳ ಒಳ್ಳೆಯ ಭಾಷೆಯ, ಬುದ್ಧಿಯ, ವಿಚಾರ ಸರಣಿಯ ಮೂಲಕವಾಗಿ ಸುಮಾರು 10 ವರ್ಷಗಳಿಂದ ಪ್ರತಿ ವಾರವೂ ತಪ್ಪದೆ ಬ್ಲಾಗ್ ರೂಪದಲ್ಲಿ ಬರೆದುಕೊಂಡು ಬರ್ತಾ ಇರುವ ಸಂದೀಪನ ಪ್ರಯತ್ನ ತುಂಬ ಶ್ಲಾಘ್ಯವಾದದ್ದು. ಯಾತಕ್ಕೆ ಆ ಮಾತು ಹೇಳ್ತೀನಿ ಅಂದರೆ, ಇದು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ DVGಯವರ ಒಂದು ಆದರ್ಶದ ಕಲ್ಪನೆಯ ಕನಸು ಸಾಕಾರವಾದದ್ದು. ಅವರು ರಾಷ್ಟ್ರಕ ಪ್ರಜ್ಞೆ ಅಂತ ಯಾವುದನ್ನು ಮತ್ತೆ ಮತ್ತೆ ಕರೀತಾರೋ ಅದನ್ನು ನನ್ನ ನಿಕಟವರ್ತಿಗಳಲ್ಲಿ ಅತ್ಯಂತ ಉಜ್ವಲವಾಗಿ ನೋಡಿರುವಂಥದ್ದು ನಾನು ನನ್ನ ಗೆಳೆಯ ಸಂದೀಪ್ದಲ್ಲೇ. ಒಪಿನಿಯನ್ ಮೇಕಿಂಗ್ ಅಂತ ಅನ್ನೋದು ಇದೆಯಲ್ಲ, ಒಂದು ಅಭಿಪ್ರಾಯವನ್ನು ರೂಪಿಸಿಕೊಡುವುದು ಬಹಳ ಮುಖ್ಯ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಹಳ ದೊಡ್ಡ ಬುನಾದಿಯಾಗಿ ಬೇರಾಗಿ ನಿಲ್ಲುವಂಥದ್ದೇ ಒಳ್ಳೆಯ ವಿಷಯವನ್ನು, ಸತ್ಯವನ್ನು ನಿರ್ಭೀತಿಯಾಗಿ, ವಾಸ್ತವವನ್ನು ನಿರ್ಮಮವಾಗಿ, ತರ್ಕಬದ್ಧವಾಗಿ, ಸಾಧಾರವಾಗಿ, ಪಟಿಷ್ಠವಾಗಿ ತೋರಿಸಿಕೊಡಬೇಕಾದದ್ದು. ಆ ಬಾಧ್ಯತೆಯನ್ನು ಪತ್ರಿಕೆಗಳು ನಿರ್ವಾಹ ಮಾಡಬೇಕು. ಆದರೆ ಈ ಕಾಲದಲ್ಲಿ ದಿನಪತ್ರಿಕೆಗಳು, ವಾರಪತ್ರಿಕೆಗಳು ವಾರಾಂಗನೆಯರಂತೆಯೇ ಆಗಿಬಿಟ್ಟಿವೆ. ಹಾಗಾಗಿ ಎಷ್ಟೋ ಬಾರಿ ಅವುಗಳಲ್ಲಿ ಅವಕಾಶವೇ ಆಗೋಲ್ಲ. ಈಚೆಗೆ ಅಂತರ್ಜಾಲ ವ್ಯವಸ್ಥೆ ಬಂದ ಮೇಲೆ ಅಲ್ಲಿ ಎಲ್ಲ ಒಳ್ಳೆಯದು ಕೆಟ್ಟದ್ದು ಅನ್ನೋದೆಲ್ಲ ಬರುತ್ತೆ. ಅಲ್ಲಿ ಒಂದು ಕ್ರೆಡಿಬಿಲಿಟಿ ಅದನ್ನು ಸಂಪಾದಿಸ್ಕೊಳ್ಳೋದು ತುಂಬ ಕಷ್ಟ. ಆ ರೀತಿ ಸತತವಾಗಿ ಬರೆದು ಅದಕ್ಕೆ ಗಟ್ಟಿಯಾದ ಒಂದು ಓದುಗ ವರ್ಗವನ್ನು ನಿರ್ಮಾಣ ಮಾಡಿ ಅದನ್ನು ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಕೂಡ ಜನರ, ಚಿಂತಕರ, ಬಾಧ್ಯತೆ ಉಳ್ಳವರ ಮನಸ್ಸನ್ನು ಸೆಳೆಯುವಂತೆ ಮಾಡಿದ್ದು ನನ್ನ ಗೆಳೆಯನ ವಿಶಿಷ್ಟವಾದ ಸಾಧನೆ. ಮತ್ತು ಇದು ಕಷ್ಟ ಇದೆ. ಪ್ರತಿ ವಾರವೂ ಕೂಡ ಗಮನ ಇಟ್ಟುಕೊಂಡು ಬರೆಯುವಂಥದ್ದು ಅಂದರೆ, ಮತ್ತು ಅದು ನಾವು ಯಾರೂ ಕೂಡ ಗಮನಿಸದೇ ಇರುವಂಥ ಆದರೆ ತುಂಬ ಮುಖ್ಯವಾದ ವಿಷಯಗಳ ಬಗ್ಗೆ ಮತ್ತು ಅದನ್ನು ತಂದುಕೊಡುವಲ್ಲಿ ಸಮಸಾಮಯಿಕವಾದ ಭಾಷೆಯನ್ನು ಬಳಸುವುದು, ಆ ಮೂಲಕ ಒಂದು ಅಭಿಪ್ರಾಯ ನಿರ್ಮಾಣ ಮಾಡುವುದು ತುಂಬ ದೊಡ್ಡ ಸಾಧನೆ. ನಾನು ಅದಕ್ಕೆ ಹೇಳ್ತಾನೆ ಇರ್ತೀನಿ, ನನ್ನ ಧೃತರಾಷ್ಟ್ರ ನೇತ್ರಗಳಿಗೆ ಜಗತ್ತಿನ ಸಮಕಾಲೀನ ಆಗುವವುಗಳು ಕಾಣಿಸೋದಿಲ್ಲಪ್ಪ, ಸಂಜಯನ ತರಹ ನೀನು ಆಗ ಈಗ ಇಂಥದ್ದು ತಿಳಿಸ್ತಾ ಇರು ಅಂತ ಹೇಳಿಬಿಟ್ಟಿದ್ನು. ಏಕೆಂದರೆ ನಹಿ ಸರ್ವಂ ಜಾನಾತಿ ಅಂತ ನನ್ನ ವಿಷಯದಲ್ಲಂತೂ ಅದು ಮತ್ತೂ ಹೆಚ್ಚಾಗಿ ಆ ರೀತಿಯಾಗಿರೋದ್ರಿಂದ ಈ ಗಂಗಾದೇವಿಯ ಮಥುರಾ ವಿಜಯ ಕಾವ್ಯ ಕೂಡ ಸಮಕಾಲೀನ ಘಟನೆಗಳ ಬಗ್ಗೆ ಒಬ್ಬ ಮಹಾಕವಿಯತ್ರಿ ಬರೆದಂಥದ್ದು ಮತ್ತು ವಿಜಯನಗರದ ಸಾಮ್ರಾಜ್ಯದ ನಿರ್ಮಾಣದ ಆರಂಭದ ದಶಕಗಳಲ್ಲಿ ಬಂದದ್ದು. ಅಂದರೆ ಒಂದು ವೆರಿ ಇವೆಂಟ್ಫುಲ್ ಈರಾ ಅಂತ ನಾವೇನಂತೀವಿ, ಆ ಸಂದರ್ಭದಲ್ಲಿ ಬಂದ ಈ ಒಂದು ಮಹಾಕೃತಿ ಸಂದೀಪನ ಕೆಲಸದಂತೆಯೇ ಕೂಡ ತುಂಬ ಉತ್ತಮವಾದದ್ದು ಮಾತ್ರವಲ್ಲ, ತುಂಬ ಅಪೇಕ್ಷಿತವಾದದ್ದು ಕೂಡ. ಮತ್ತು ಅವಳು ಕೆಲವೊಂದು ದಾಖಲೆಗಳು ಮಾಡದೇ ಇದ್ದಿದ್ದರೆ ನಮಗೆ ನಮ್ಮ ಜನ ಇಸ್ಲಾಮಿನ ದಾಳಿಯನ್ನು ಹೇಗೆ ಕಂಡಿದ್ರು ಅನ್ನೋದಕ್ಕೆ ಕುರುಹೇ ಉಳಿತಾ ಇರಲಿಲ್ಲ. ಇದು ಒಂದು ದೊಡ್ಡ ಆಕರ ಗ್ರಂಥ. ಅದು ಒಂದು ಮಾತ್ರವಲ್ಲ, ಇನ್ನು ಬೇಕಾದಷ್ಟು ಮೌಲ್ಯಗಳಿವೆ. ಅವುಗಳನ್ನು ಯಥಾವಕಾಶವಾಗಿ ಈಗ ನೋಡೋದಾಗುತ್ತದೆ. ಅವರೇ ತಿಳಿಸಿದರು, ಸಂಸ್ಕೃತ ಕವಯಿತ್ರಿಯರ ಸಂಖ್ಯೆಯಲ್ಲಿ ಕನ್ನಡಿಗರದು ತುಂಬ ಗಣನೀಯವಾದ ಕೊಡುಗೆ. ನಮ್ಮಲ್ಲಿ ಗಂಡು ಹೆಣ್ಣು ಅನ್ನುವ ಭೇದ ಇಲ್ಲದೆ
ಎಲ್ಲ ವಿದ್ಯೆಗಳನ್ನು ಎಲ್ಲ ಕಲೆಗಳನ್ನು ಎಲ್ಲರೂ ಅನುಷ್ಠಾನ ಮಾಡುವಂಥದ್ದಿತ್ತು. ರಾಜಶೇಖರ ಹೇಳ್ತಾನೆ, ಸ್ತ್ರೀಯೋಪಿ ಕವಿ ಭವೇಯುಹು, ಸ್ತ್ರೀಯರು ಕವಿಗಳಾಗ್ತಾರೆ, ಮಹಾಕವಯಿತ್ರಿಯರಾಗ್ತಾರೆ ಅನ್ನುವ ಮಾತನ್ನು ಅವನು ಹೇಳ್ತಾ ತನ್ನ ಪತ್ನಿಯನ್ನೇ ದೊಡ್ಡ ಉದಾಹರಣೆ ಕೊಡ್ತಾನೆ. ಶೀಲ ವಿಜ್ಜಾ ಮಾರುಲ ಮೋರಿಕಾದ್ಯಾ ಕಾವ್ಯಂ ಕರ್ತುಂ ದಾತುಂ ವಕ್ತುಂ ಸಂತಿ ಶಕ್ತ ಸ್ತ್ರೀಯೋಪಿ ಅನ್ನುವ ಮಾತನ್ನು ಕಾವ್ಯಮೀಮಾಂಸೆಯಲ್ಲಿ ಹೇಳ್ತಾನೆ. ಜೊತೆಗೆ ನಮ್ಮ ಪುಲಕೇಶಿ, ಇಮ್ಮಡಿ ಪುಲಕೇಶಿಯ ಸೊಸೆ ವಿಜ್ಜಿಕಾ ಅಥವಾ ವಿಜಯಾಂಬಿಕಾ ಚಂದ್ರಾದಿತ್ಯ ದಂಡನಾಥನ ಪತ್ನಿಯಾಗಿದ್ದವಳು, ಸ್ವಯಂ ಒಂದು ಪ್ರಾಂತವನ್ನು ಆಳ್ತಾ ಇದ್ದವಳು, ಮಹಾಕವಯಿತ್ರಿಯಾಗಿ ದಂಡಿಯ ಸಮದಂಡಿಯಾಗಿದ್ದಂಥ ಅವಳು, ಶಂಕರಾರ್ಯರ ಸಮಕಾಲೀನಳು ಅಂತ ಕೂಡ ನಮಗೆ ಗೊತ್ತಾಗುತ್ತದೆ ಅವಳ ನಾಟಕವಾಗಲಿ. ಅದಾದ ಮೇಲೆ 700 ವರ್ಷ ಆದಮೇಲೆ ಬಂದಂಥದ್ದು ವಿಜಿಕಾದೇವಿಯ ಕೃತಿಯ ಬಳಿಕ ಬಂದ ಎತ್ತಿ ಹೇಳುವಂಥದ್ದು ಗಂಗಾದೇವಿಯ ಮಹಾಕಾವ್ಯ. ಆಮೇಲೆ ಅದೇ ವಿಜಯನಗರ ವಂಶದಲ್ಲಿಯೇ ಬಂದ ಅಚ್ಯುತರಾಯನ ಪತ್ನಿ ತಿರುಮಲಾಂಬೆಯ ವರದಾಂಬಿಕಾಪರ್ಣೆಯ ಚಂಪು, ಒಂದು ನಾಟಕ, ಒಂದು ಮಹಾಕಾವ್ಯ, ಒಂದು ಚಂಪು. ಹೀಗೆ ಕನ್ನಡದ ನೆಲದಲ್ಲಿಯೇ ಬಂದದ್ದು. ಅಂದರೆ ಕನ್ನಡದ ನೆಲದ ವಿಜಯನಗರದ ಸ್ಫೂರ್ತಿಯಿಂದ ಬಂದದ್ದು. ದಕ್ಷಿಣಾಂಧ್ರ ಯುಗ ಅಂತ ಹೆಸರಾದ ತಂಜಾವೂರಿನ ನಾಯಕರು, ವಿಜಯನಗರದ ಸಾಮಂತರು, ಆ ಪರಂಪರೆಯನ್ನು ಮುಂದುವರೆಸಿದವರು. ಅವರಲ್ಲಿ ಬಂದ ರಘುನಾಥ ನಾಯಕನ ಪತ್ನಿ ರಾಮಭದ್ರಾಂಬೆ ಬರೆದಂಥ ರಘುನಾಥಾಭ್ಯುದಯ ಮಹಾಕಾವ್ಯ, ಮತ್ತು ಆತನ ಮತ್ತೊಬ್ಬ ಪತ್ನಿ ಮಧುರವಾಣಿ, ಇವರಿಬ್ಬರೂ ಶತಾವಧಾನಿನಿಯರು. ಆಕೆ ಬರೆದಂಥ ರಾಮಾಯಣ ಸಾರ ತಿಲಕ ಅನ್ನುವ ಮತ್ತೊಂದು ಪದ್ಯಕಾವ್ಯ. ಹೀಗೆ ನಮ್ಮ ದಕ್ಷಿಣ ಭಾರತದಲ್ಲಿ ವಿಶೇಷತಃ ಕನ್ನಡ ಮತ್ತು ಕನ್ನಡದಿಂದ ಅನುಪ್ರಾಣಿತವಾದ ವಿಜಯನಗರ ಸಾಮ್ರಾಜ್ಯದ ರೂಪದಲ್ಲಿ ಬಂದ ಕೃತಿಗಳು ಪ್ರಮುಖ. ಅದಲ್ಲದೆ ಉತ್ತರದಲ್ಲಿ ದೇವಕುಮಾರಿ ಲಕ್ಷ್ಮಿ ಅನ್ನುವಾಕೆ ರಜಪೂತ ಮಹಿಳೆ, ಆಕೆ ಒಂದು ಸಂಸ್ಕೃತ ಕಾವ್ಯವನ್ನು ಬರೆದಳು. ಇದಲ್ಲದೆ ಇನ್ನೂ ಹಲವರು ಬರೆದಿದ್ದಾರೆ. ಅದು ಈಚಿನ ವರ್ಷಗಳಲ್ಲಿ ಸಾಕಷ್ಟು ಜನ ಬರಿತಾ ಇದ್ದಾರೆ. ಆದರೆ ಹಲವು ಸಂಸ್ಕೃತ ಕವಯಿತ್ರಿಯರ ಎಷ್ಟೋ ಕೃತಿಗಳು ನಮಗಿಂದು ಲುಪ್ತ. ಉದಾಹರಣೆಗೆ ಮಾರುಲ, ಮೋರಿಕಾ, ಶೀಲಾ ಭಟ್ಟಾರಿಕ, ವಿಕಟನಿತಂಬ, ಫಲ್ಗುಹಸ್ತಿನಿ, ಲಕ್ಷ್ಮಿ, ಸರಸ್ವತಿ ಕುಟುಂಬ ದುಹಿತ, ನಾಗಮ್ಮ, ಕೇರಳಿ, ಚಿನ್ನಮ್ಮ, ಒಬ್ಬರೇ ಇಬ್ಬರೇ ಎಷ್ಟು ಜನ ಕವಯಿತ್ರಿಯರೋ ಅವ್ರದ್ದು ಬಿಡಿ ಬಿಡಿ ಪದ್ಯಗಳು ಮಾತ್ರ ಅಲ್ಲೊಂದು ಇಲ್ಲೊಂದು ಉಳ್ಕೊಂಡಿವೆ. ಒಬ್ಬ ಶೀಲಾ ಭಟ್ಟಾರಿಕೆಯ ಯಕ್ಕೌಮಾರಹರಹ ಅನ್ನುವ ಒಂದು ಶ್ಲೋಕಕ್ಕೆ ಮಮ್ಮಟ, ಭೋಜರಾಜ ಮೊದಲಾದವರೆಲ್ಲರೂ ಕೂಡ ದಂಡವತ್ ಪ್ರಣಾಮ ಮಾಡಿ ಉತ್ತಮೋತ್ತಮ ಕಾವ್ಯಕ್ಕೆ ಉದಾಹರಣೆ ಅಂದರೆ ಅದು ಅಂತ ತೆಗೆದುಕೊಳ್ತಾರೆ. ಮಮ್ಮಟನಂಥ ಕರ್ಕಶನಾದ ವಾಗ್ದೇವತೆಯ ಅಪರಾವತಾರ ಅನ್ನುವ ಪಂಡಿತ ಕೂಡ ಅವಳ ಕೃತಿಯನ್ನು ಅತ್ಯುತ್ತಮವಾದ ಉದಾಹರಣೆ ಅಂತಂತಾನೆ. ಭೋಜರಾಜನ ಸಮಕಾಲೀನಳಾಗಿದ್ದಳು ಅಂತ, ಅಂದರೆ ಹೆಚ್ಚು ಕಡಿಮೆ ಮೊಮ್ಮಟನಿಗೆ ಒಂದು 100 ವರ್ಷ ಹಿಂದೆ ಇದ್ದವಳು ಅಂತ ಗೊತ್ತಾಗುತ್ತದೆ. ಈ ರೀತಿ ವಿದುಷಿಯರು ಬಂದಾಗ ಗೌರವಿಸ್ತಾ ಇದ್ರು. ರಾಜಶೇಖರ ತನ್ನ ಕಾವ್ಯಮೀಮಾಂಸೆಯಲ್ಲಿ ಮತ್ತೆ ಮತ್ತೆ ತನ್ನ ಪತ್ನಿ ಅವಂತಿ ಸುಂದರಿಯ ಕಾವ್ಯಮೀಮಾಂಸಾತ್ಮಕವಾದ ಅಭಿಪ್ರಾಯಗಳನ್ನು ಉಲ್ಲೇಖ ಮಾಡ್ತಾ, ಇತಿ ಅವಂತಿ ಸುಂದರಿ ಓಮಿತಿ ಆಯಾವರೀಯ ಅಂತ ಹೇಳ್ಬಿಟ್ಟು ಅಂತಾನೆ. ಹೀಗೆ ಹೇಳ್ತಾಳೆ, ಅದನ್ನು ಸರಿ ಅಂತ ತಾನು ಹೇಳ್ತೀನಿ ಅಂತ ಅನ್ನುವಂಥದ್ದು. ಅವಳ ಪ್ರೀತಿಗಾಗಿಯೇ, ಅವಳಿಗೆ ಸಂತೋಷವಾಗಲಿ ಅಂತಲೇ ಕರ್ಪೂರ ಮಂಜರಿ ಎನ್ನುವ ಒಂದು ಪ್ರಾಕೃತ ಭಾಷಾಮಯವಾದ ರೂಪಕ, ಸಾಟಕ ಅಥವಾ ಸಟ್ಟಕ ಅಂತ ಕರೀತಾರೆ, ಅದನ್ನು ಬರದ ಅಂತ ಕೂಡ ಗೊತ್ತಾಗುತ್ತದೆ. ಹೀಗೆ ಗೌರವದಿಂದ ಸ್ತ್ರೀಯರನ್ನು ಕಾಣುವ ಮತ್ತು ಅವರ ಕೃತಿಗಳನ್ನು ಮೆಚ್ಚುವ ಪರಂಪರೆ ಇತ್ತು. ಅನೇಕ ಜನ ರಾಜಪುತ್ರಿಯರು, ಮಂತ್ರಿ ಕನ್ಯೆಯರು ಮತ್ತು ಗಣಿಕೆಯರು, ವಿದಗ್ಧ ಕುಲದಲ್ಲಿ ಹುಟ್ಟಿದ ಅನೇಕರು ಸಂಸ್ಕೃತ ವಿದುಷಿಯರಾಗಿದ್ದರು. ಭೋಜರಾಜನ ಕಾಲದಲ್ಲಂತೂ ಬೇಡತೀರಿಗೆ ಕೂಡ ಸಂಸ್ಕೃತದಲ್ಲಿ ಪದ್ಯ ಬರೆಯೋದಕ್ಕೆ ಬರ್ತಾ ಇತ್ತು ಅನ್ನೋದು ಗೊತ್ತಾಗುತ್ತದೆ. ಈ ರೀತಿ ಬೆಳೆದು ಬಂದದ್ದು. ತೀರ ಈಚಿನವರೆಗೂ ಆಂಧ್ರ ಪ್ರದೇಶದಲ್ಲಿ ಅಂಥ ಒಂದು ವಿದ್ವತ್ತೆಯ ಪರಂಪರೆ ಇತ್ತು ಅನ್ನೋದು ಗೊತ್ತಾಗುತ್ತೆ. ಏಕೆ ನಮ್ಮ ದೇವದಾಸಿಯರು ಎಷ್ಟೋ ಜನ ಒಳ್ಳೆಯ ಸಂಸ್ಕೃತ ವಿದುಷಿಯರಾಗಿದ್ದರು. ಜಟ್ಟಿ ತಾಯಮ್ಮನವರಾಗಲಿ ಅಥವಾ ಈಚೆಗೆ ಕೊನೆಯ ದೇವದಾಸಿಯಾಗಿ ಮೈಲಾಪುರದ, ತಮಿಳುನಾಡಿನ ಚೆನ್ನೈನಲ್ಲಿದ್ದ ಮೈಲಾಪುರದ ಕಪಾಲೇಶ್ವರ ದೇವಸ್ಥಾನದ ಕಡೆಯ ದೇವದಾಸಿ ಮೈಲಾಪುರಂ ಗೌರಿ ಅಮ್ಮಾಳ್, ಅವರ ಸಂಸ್ಕೃತ ವೈದುಷ್ಯ ಎಷ್ಟು ದೊಡ್ಡದು ಅನ್ನೋದನ್ನು ಕೇಳಿದ್ದೀನಿ. ಹಾಗೆ ಆಂಧ್ರ ಪ್ರದೇಶದಲ್ಲಿ ಉದಾಹರಣೆಗೆ ಪಿಠಾಪುರಂನಲ್ಲಿದ್ದಂಥ ಪೆಂಡ್ಯಾಲ ಸತ್ಯಭಾಮ ಅಂತಕ್ಕಂಥ ದೇವದಾಸಿ, ನವಜನಾರ್ದನಂ ಅನ್ನುವಂಥ ಒಂದು ನೃತ್ಯ ಕಲಾ ಪ್ರಕಾರವನ್ನು ಉಜ್ಜೀವನ ಮಾಡೋದಕ್ಕೆ ಸಹಾಯ ಮಾಡಿದವರು. ಬೇಕಾದಷ್ಟು ಜನ ಈ ಥರದ ವಿದ್ವಾಂಸರು, ವಿದುಷಿಯರು ಆಗಿ ಹೋದರು ಅಂತ ಗೊತ್ತಾಗುತ್ತದೆ. ಈಚೆಗೆ ಸ್ವಾತಂತ್ರ್ಯೋದಯದ ಬಳಿಕ ಮತ್ತೆ ಆ ಒಂದು ಪರಂಪರೆ ಚೆನ್ನಾಗಿ ರೂಪುಗೊಂಡಿತು. ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ಪಂಡಿತ ಕ್ಷಮಾರಾವ್ ದೊಡ್ಡ ಹೆಸರು. ಅದೇ ರೀತಿಯಲ್ಲಿ ವನಮಾಲಾ ಭವಾಳ್ಕರ್ ಅನ್ನುವಂಥವರು ನಮ್ಮ ಬೆಂಗಳೂರಿನ ಶಾಶ್ವತಿ ಸಮ್ಮಾನವನ್ನು ಕೂಡ ಪಡ್ಕೊಂಡ್ರು. ಅವರಾಗಲಿ ಮಧ್ಯಪ್ರದೇಶದಲ್ಲಿ ಬಿಲಾಸ್ಪುರದಲ್ಲಿ ಪ್ರಕೃತ ಇರತಕ್ಕಂಥ ಮಹಾವೈಯಾಕರಣ ವಿದುಷಿ ಆದಂಥ ಪುಷ್ಪಾ ದೀಕ್ಷಿತ ರಾವ್, ಆಕೆ
ಸಂಸ್ಕೃತದ ವ್ಯಾಕರಣದ ಬಗ್ಗೆ ಅನೇಕ ಗ್ರಂಥಗಳನ್ನು ಕೂಡ ಬರೆದಿದ್ದಾರೆ. ಅದ್ವಿತೀಯವಾದ ವಾಕ್ಪಟುತ್ವ ಸಾಮರ್ಥ್ಯ ಅವರಿಗೆ ಆ ಭಾಷೆಯಲ್ಲಿದೆ. ಹೀಗೆ ಹಲವರು ನಮ್ಮಲ್ಲಿ ಈಗಲೂ ಇದ್ದಾರೆ. ಅಷ್ಟೇಕೆ ಜಗ್ಗು ಪರಂಪರೆಯಲ್ಲೇ ಅಂತ ಉಲ್ಲೇಖ ಮಾಡಿದ್ರಲ್ಲ, ಜಗ್ಗು ವೆಂಕಟಾಚಾರ್ಯರ ಅಣ್ಣಂದಿರ ಮಗನಾದಂಥ ಜಗ್ಗು ವಕಲಭೂಷಣರ ಪತ್ನಿ ಯಗ್ಗಮ್ಮ ಅಂತ ಕರೀತಾರೆ. ಅವರು ಭಗವದಾವಿಷ್ಟವಾಗಿ ದಯಾಸಹಸ್ರ ಕಾವ್ಯವನ್ನು ಹೇಳಿದ್ರು. ಗಂಡನ ಕಾವ್ಯಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ರು. ಆಶುವಾಗಿ ಧಾರಾಕಾರವಾಗಿ ಪದ್ಯ ಬರ್ತಾ ಇದ್ದದ್ದನ್ನು ನೋಡಿದವರು ಎಷ್ಟೋ ಜನ ಇದ್ದಾರೆ. ಇನ್ನೂ ಈ ಥರದ ದೊಡ್ಡ ಪರಂಪರೆ ಉಂಟು. ಅಂದರೆ ಒಂದು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಏನು ಸಂಸ್ಕೃತವನ್ನು ಕರಿತೀವಿ, ಅದು ಯಾವ ರೀತಿಯಲ್ಲಿ ಬೆಳಕೊಂಡು ಬಂದಿದೆ ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಈ ಭಾಗ್ಯ ಗ್ರೀಕ್ ಭಾಷೆಗೋ ಲ್ಯಾಟಿನ್ ಭಾಷೆಗೋ ಯಾವುದಕ್ಕೋ ಸಂದದ್ದು ಅಲ್ಲ. ಆದರೆ ಇಷ್ಟು ಜನ ಕವಯಿತ್ರಿಯರ ಪೈಕಿ ಗಂಗಾದೇವಿಯ ಮಟ್ಟಕ್ಕೆ ಯಾರೂ ಬರಲಿಲ್ಲ. ಅದು ಅದ್ವಿತೀಯವಾದ ಒಂದು ಸಾಧನೆ ಅಂತ ಅನಿಸುತ್ತೆ. ಅಷ್ಟು ಮಾತ್ರವಲ್ಲ, ಇನ್ನು ಗಂಡಸರು ಎಷ್ಟೋ ಜನ ಬರೆದಿದ್ದಾರೆ. ಗಂಗಾದೇವಿಯ ಶೈಲಿ, ಗಂಗಾದೇವಿಯ ನಿರರ್ಗಳ ಪ್ರವಾಹ, ಅಕ್ಲಿಷ್ಟ ಮನೋಹರವಾದ ಪ್ರಸಾದ ಗಂಭೀರವಾದ ಓಜಸ್ವಿಯಾದ ಬರವಣಿಗೆ ಮತ್ತು ವೀರರಸವನ್ನು ಆಕೆ ನಿರ್ವಾಹ ಮಾಡುವ ಪರಿ, ಪೂರ್ವ ಕವಿಗಳಿಂದ ಪ್ರಭಾವಿತರಾದರೂ ಕೂಡ ಅದನ್ನು ಮೀರಿ ಹೊಸ ಕಲ್ಪನೆಯನ್ನು ಕೊಟ್ಟು ಪೂರ್ವ ಕಲ್ಪನೆಗಳಿಗೆ ಒಂದು ನವೋನವ್ಯವಾದ ತಿರುವನ್ನು ಕೊಡುವ ಬಗೆ, ದೇಶಾಭಿಮಾನ, ಪತಿಭಕ್ತಿ, ಪ್ರಕೃತಿ ಪ್ರೀತಿ, ಲೋಕಾನುಭವ, ಸೂಕ್ಷ್ಮತರವಾಗಿ ಜೀವನ ವ್ಯಾಪಾರಗಳನ್ನು ವರ್ಣಿಸುವ ಕೌಶಲ, ಅಷ್ಟು ಚೆನ್ನಾಗಿರುವ ಶಬ್ದ ಭಂಡಾರ, ಮಂತ್ರಶಾಸ್ತ್ರದಿಂದ ಮೊದಲುಗೊಂಡು ಆಯುರ್ವೇದದವರೆಗೆ ಅನೇಕ ಶಾಸ್ತ್ರಗಳನ್ನು ಲೀಲಾಜಾಲವಾಗಿ ಪುಂಖಾನುಪುಂಖವಾಗಿ ತನ್ನ ಉಪಮಾದ್ಯ ಅಲಂಕಾರಗಳಲ್ಲಿ ಪೋಣಿಸುವಂತಹ ವೈದುಷ್ಯ, ಹೀಗೆ ನೋಡಿದಾಗ ನಿಜವಾಗಲೂ ಗಂಗಾದೇವಿ ಸಾಹಿತ್ಯ ಗಂಗಾದೇವಿಯೇ ಹೌದು ಅಂತ ಅನಿಸುತ್ತೆ. ಆ ಕಾರಣದಿಂದಲೇ ಈ ಗಂಗಾದೇವಿಯ ಅದ್ವಿತೀಯವಾದ ಕಾವ್ಯಕ್ಕೆ ವ್ಯಾಖ್ಯಾನವನ್ನು ಆಂಧ್ರ ಪ್ರದೇಶದ ಪೋತಕೊಚ್ಚಿ ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ ಅವರು ಬರೆದರು. ಅವರು ಪಿಸಪಾಟಿ ಚಿದಂಬರ ಶಾಸ್ತ್ರಿಗಳನ್ನು ದೊಡ್ಡ ಅವಧಾನಿಗಳ ಸೋದರಳಿಯ, ಅವರು ಅವಧಾನಿಗಳೇ. ಪಾಪ ಅವರ ಮಥುರಾ ವಿಜಯ ಕುರಿತು ಮಾಡಿದ ಸಂಶೋಧನೆ ಎಷ್ಟು ಬೆಲೆಯುಳ್ಳದ್ದು ಅಂದರೆ, ತೆಲುಗಿನಲ್ಲಿ ಅನುವಾದ ಮಾಡಿದ್ರು, ತೆಲುಗಿನಲ್ಲಿ ವಿಸ್ತಾರ ವ್ಯಾಖ್ಯಾನ ಬರೆದರು, ತೆಲುಗಿನಲ್ಲಿ ಒಂದು ನಾಟಕ ಬರೆದರು, ತೆಲುಗಿನಲ್ಲಿ ಒಂದು ಕಾದಂಬರಿ ಬರೆದರು ಗಂಗಾದೇವಿ ಬಗ್ಗೆ, ಮತ್ತು ಸಂಸ್ಕೃತದಲ್ಲಿ ಒಂದು ಪ್ರೌಢವಾದ ವ್ಯಾಖ್ಯಾನ ಬರೆದರು, ಅತಿಮಲ್ಲಿನಾಥೀಯವಾದಂಥ ವ್ಯಾಖ್ಯಾನ ಬರೆದರು. ನಾನು ಕಂಡಂತೆ ಈಚಿನ ಒಂದು 100 ವರ್ಷ ಈಚಿನ ಆ ಅವಧಿಯಲ್ಲಿ ಸಂಸ್ಕೃತದ ಕೃತಿಗಳ ಬಗ್ಗೆ ಬಂದ ಅತ್ಯಂತ ವ್ಯುತ್ಪಾದಕವಾದ ವ್ಯಾಖ್ಯಾನ, ಅಂದರೆ ತುಂಬ ಎರಡೇಟ್ ಆದಂಥ ಕಾಮೆಂಟ್ರಿ. ಅದನ್ನು ಕಾಮೆಂಟ್ರಿನ ಓದಿದ್ರೇ ಒಬ್ಬ ವಿದ್ವಾಂಸ ಆಗ್ತಾನೆ ಅನ್ನುವಂಥದ್ದು 2 ಕೃತಿಗಳನ್ನು ನಾನು ನೋಡಿದ್ದು. ಒಬ್ಬರು ತನ್ಸುಖರಾಮ್ ಮನಸುಖರಾಮ್ ತ್ರಿಪಾಠಿ ಅವರು ಬರೆದಂಥ ಶಂಬಲಿ ಮತ ಅಥವಾ ಕುಟ್ಟಿನಿ ಮತಕ್ಕೆ ಬರೆದ ವ್ಯಾಖ್ಯಾನ, ಮುಂಬೈನಲ್ಲಿದ್ದವರು. ಅವರು ಬಟ್ಟೆ ಬಿಸ್ನೆಸ್ ಇತ್ಯಾದಿ ಮಾಡಿಕೊಂಡಿದ್ದಂಥವ್ರು. ಏನು ಪಾಂಡಿತ್ಯ, ಎಷ್ಟು ವೈದುಷ್ಯ ಅಂತ ಗೊತ್ತಾಗುತ್ತೆ. ಈತ ಆಂಧ್ರ ಪ್ರದೇಶದ ತೆನಾಲಿಯಲ್ಲಿದ್ದವರು, ನಮಗಿನ್ನೂ ಹತ್ತಿರದವರೇನೆ, 20ನೇ ಶತಮಾನದ ಕೊನೆಯ ಭಾಗದಲ್ಲಿದ್ದವರು. ಅವರು ಬರೆದರು. ಆದರೆ ನೋಡಿ, ಈ ಪುಸ್ತಕದ ಮುದ್ರಣಕ್ಕೆ ಎಷ್ಟು ಕಡೆ ತಿಂಡಾಡಬೇಕು, ಅಂಗಲಾಚಬೇಕಾಯಿತು ಅಂತಂದರೆ ಎಷ್ಟು ಹೆಚ್ಚಲ್ಲ, ಎಲ್ಲ ಅಂದರೆ 2,000 ರೂಪಾಯಿ, 500 ರೂಪಾಯಿನ ಹೊಂಚುವಷ್ಟೊತ್ತಿಗೆ ತಲಪ್ರಾಣಂ ತೋಕಕ್ಕೆ వచ్చింది ಅಂತ ಹೇಳ್ತಾರೆ ತೆಲುಗಿನಲ್ಲಿ. ಆ ತರಹ ಆಯಿತು. ಅದನ್ನು ಎಷ್ಟು ಜನ ತಂದಾದಾರರು, ಮಹಾಪೋಷಕರು, ರಾಜಪೋಷಕರು ಅಂತ ಪೀಠಿಕೆಯಲ್ಲಿ ಕೊಟ್ಟಿದ್ದಾರೆ. ಪಾಪ ಅದಕ್ಕಾಗಿ ಏನೆಲ್ಲ ಒದ್ದಾಡಿದ್ದಾರೆ ಅಂತಂದರೆ ತುಂಬ ದುಃಖವಾಗ್ಬಿಡುತ್ತೆ. ಈ ಕಾಲದಲ್ಲಿ ಕಸ ಕಗ್ಗಾನು ಕೂಡ ಬರೆದರೆ ಅದನ್ನು ಕಂಗಾಳಿ ಕಾಳಿ ಪದ್ಯಗಳನ್ನು, ಪದ್ಯಾಭಾಸಗಳನ್ನು, ಗದ್ಯಗಳನ್ನು ಬರೆದರೆ ಅದನ್ನು ಗ್ಲೇಸ್ಡ್ ಪೇಪರ್ಗಳ ಮೇಲೆ ಪ್ರಿಂಟ್ ಮಾಡಿ ಗೋಲ್ಡನ್ ಲೆಟರ್ಗಳಲ್ಲಿ ಕ್ಯಾಲಿಕೋ ಡಿಲ್ಯೂಷ್ ಬೈಂಡ್ಗಳು ಮಾಡಿ ಕೋಲಾಹಲ ಮಾಡ್ತಾ ಇರ್ತಾರೆ. ಜಗತ್ತಿಗೆಲ್ಲ ಕಡಲೆಪುರಿ ಹಂಚಿದಂಗೆ ಹಂಚು ಬಿಡ್ತಾರೆ ಬಿಟ್ಟಿಯಾಗೆ. ಆದರೆ ಮಹಾಕವಯಿತ್ರಿಯೊಬ್ಬಳ ಕೃತಿಯನ್ನು ತುಂಬ ಚೆನ್ನಾಗಿ ವ್ಯಾಖ್ಯಾನ ಮಾಡಿದವ್ರಿಗೆ ಪ್ರಕಾಶನ ಮಾಡೋದಕ್ಕೆ ಪಾಪ ಎಷ್ಟು ಕಷ್ಟ ಆಯಿತು. ಆದರೆ ಛಲದಂಕಮಲ್ಲ ಹಿಡಿದು ಪಟ್ಟನ್ನು ದೇವನಾಗರಿ ಲಿಪಿಯಲ್ಲಿ ಸಂಸ್ಕೃತ ವ್ಯಾಖ್ಯಾನವನ್ನು, ತೆಲುಗು ಲಿಪಿನಲ್ಲಿ ಸಂಸ್ಕೃತದ್ದೇ ಕಾವ್ಯದ ವ್ಯಾಖ್ಯಾನವನ್ನು ಕೂಡ ಮಿಕ್ಕ ಕೃತಿಗಳನ್ನು ಅಚ್ಚು ಮಾಡಿಸಿದ್ರು. ಅವರಿಗೆ ಲಾಭ ಏನು ಬಂತೋ ಗೊತ್ತಿಲ್ಲ. ಸಾರಸ್ವತ ಪ್ರಪಂಚಕ್ಕೆ ಮಾತ್ರ ತುಂಬ ದೊಡ್ಡ ಲಾಭ ಆಯಿತು. ಅವರಿಗೆ ಆಕಾಶವಾಣಿಯಲ್ಲಿ ಒಂದು ಭಾಷಣ ಮಾಡಬೇಕಾಗಿತ್ತು ಮಥುರಾ ವಿಜಯದ ಬಗ್ಗೆ, ಪುಸ್ತಕ ಇಲ್ಲ. ಆಗ ಅವರು ಎನ್ ವೆಂಕಟರಮಣಯ್ಯ ಅಂತ ಆಂಧ್ರ ಪ್ರದೇಶದ ದೊಡ್ಡ ಇತಿಹಾಸಜ್ಞರು, ಅವ್ರ ಹತ್ರ ಹೋಗಿ ಕೇಳಿದ್ರು, ಮಥುರಾ ವಿಜಯ ಇದ್ದರೆ ಕೊಡಿ ಅಂತ. ನೀನು ಅದನ್ನು ತೆಲುಗಿಗೆ ಅನುವಾದ ಮಾಡ್ತೀನಿ ಅಂತ ಪ್ರಮಾಣ ಮಾಡಿದ್ರೆ ಕೊಡ್ತೀನಿ ಅಂತಂದರು. ಕಾವ್ಯವೇ ನೋಡಿಲ್ಲ, ಅದು ನನ್ನ ಕೈಲಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಹೇಗೆ ಅಂದರೆ, ಇಲ್ಲ ನಿನ್ನ ಕೈಲಿ ಆಗುತ್ತೆ ಮಾಡು ಅಂತ. ಹಾಗೆ ಅವರು ಹಲವು ದಶಕಗಳ ತಪಸ್ಸಾಗಿ ಮಾಡಿದ್ರು. ಆ ಪೀಠಿಕೆಯನ್ನು ವಿಶ್ವನಾಥ ಸತ್ಯನಾರಾಯಣ ಬರೀತಾರೆ.
ಇವರು ಎಷ್ಟು ಪ್ರತಿ ಪದ್ಯಕ್ಕೂ ಅಲಂಕಾರಗಳ ನಿರ್ಣಯವನ್ನು ಯಾವ ಥರ ಮಾಡಿದ್ದಾರೆ, ಎಷ್ಟೆಲ್ಲ ಶ್ರಮ ವಹಿಸಿದ್ದಾರೆ ಅಂತನ್ನುವಂಥದ್ದು. ಹಾಗೆ ನೋಡಿದಾಗ ಶುದ್ಧ ಸಾರಸ್ವತ ಪ್ರೀತಿ ಎಷ್ಟೇ ಕಷ್ಟಗಳನ್ನು ಮೆಟ್ಟಿ ನಿಂತು ಒಳ್ಳೆಯ ಕೆಲಸವನ್ನು ಮಾಡಿಸುತ್ತೆ ಅನ್ನೋದಕ್ಕೆ ನಾವು ತುಂಬ ದೊಡ್ಡ ನಿದರ್ಶನವಾಗಿ ಇದನ್ನು ನೋಡ್ಬೋದು. ಗಂಗಾದೇವಿಯನ್ನು ನೆನೆದಾಗಲೆಲ್ಲ ನನಗೆ ಪೋತಕುಚ್ಚಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಅವ್ಯಾಜವಾದ ದುಡಿಮೆ ನೆನಪಾಗುತ್ತೆ. ಅದನ್ನು ಸ್ಮರಿಸಿಕೊಳ್ಳಲೇಬೇಕಾಗುತ್ತೆ. ಇನ್ನು ನಾವು ಕೃತಿಯ ಬಗ್ಗೆ ಹೋಗುವ ಮುನ್ನ ಒಂದೆರಡು ಮಾತು. ವಿಜಯನಗರ ಸಾಮ್ರಾಜ್ಯ ಭಾರತೀಯ ಸನಾತನ ಧರ್ಮದ ಮೌಲ್ಯಗಳ, ರಾಜನೀತಿಯ, ಚತುರ್ವಿಧ ಪುರುಷಾರ್ಥಗಳ ಒಂದು ಅದ್ಭುತವಾದ ಪುನರುಜ್ಜೀವನ. ಅದಕ್ಕೆ ಹೋಲಿಕೆಯೇ ಇಲ್ಲ ಅಂತ ಅನ್ಬೋದು. ಅದಾದ ಮೇಲೆ ಮತ್ತೊಂದು ಆ ಮಟ್ಟದ ಪುನರುತ್ಥಾನ ಯುಗ ಆ ಸಮಗ್ರತೆಯಿಂದ ಬರಲಿಲ್ಲ. ನಿಜ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಂತು, ಶಿವಾಜಿಯ ಕಾಲದಲ್ಲಿ ಬಂತು. ಆದರೆ ಈ ಒಂದು ವೈಭವ, ಈ ಒಂದು ಸರ್ವಾಂಗ ಸಮೃದ್ಧವಾದ ರೀತಿ ಮತ್ತು ಅದು ಸಫಲವಾದ ಬಗೆ, ಹತ್ತತ್ರ 200-250 ವರ್ಷಗಳ ಕಾಲ ಅದು ನಿಂತ ಒಂದು ಸ್ಥೈರ್ಯ, ಇದು ನೋಡಿದ್ರೆ ತುಂಬ ತುಂಬ ದೊಡ್ಡದು ಅಂತ ಅನಿಸುತ್ತೆ. ಅಲ್ಲಿ ಬಂದ ಒಂದು ಅನಾಘ್ರಾತವಾದ ಕುಸುಮ ತುಂಬ ಜನಕ್ಕಿದು ಗೊತ್ತೇ ಇಲ್ಲವಾದ್ದರಿಂದ ಇದರ ಬಗ್ಗೆ ಕನ್ನಡದಲ್ಲಿ ಒಬ್ಬೊಬ್ಬರು ಮಾಡಿದ್ದಾರೆ ಕೆಲಸ. ಆದರೆ ಪೋತಕುಚ್ಚಿಯವರ ಕೆಲಸ ನೋಡಿದ ಮೇಲೆ ಅದು ಏನು ಪ್ರಯೋಜನವಿಲ್ಲದೆ ಇರತಕ್ಕಂಥದ್ದು ಅಂತ ಅನಿಸುತ್ತೆ. ದೊಡ್ಡ ಕೆಲಸ ನೋಡಿದ ಮೇಲೆ ಪಡಪೋಷಿ ಕೆಲಸಗಳು ಬಹಳ ಬೇಸರ ಆಗುತ್ತೆ. ಏನೋ ಒಂದು ನಡೆದಿದೆಯಲ್ಲ ಅಂತ ಅಂದ್ಕೋಬೇಕು, ಅಲ್ಲಿ ಅಲ್ಪ ಸ್ವಲ್ಪ ಇರುವಂಥದ್ದು. ಇದರೊಳಗೊಂದು ಸಮಾಧಾನ ತರುವಂಥದ್ದು ನಮ್ಮ ಪ್ರೊಫೆಸರ್ CPK ಅವರು ಮಾಡಿರುವ ಪದ್ಯಾನುವಾದ. ಅದು ಪ್ರಶಂಸನೀಯವಾದಂಥದ್ದು ಅಂತ ಗೊತ್ತಾಗುತ್ತದೆ. ಆದರೆ ಅದು ಜನಕ್ಕೆ ಹೆಚ್ಚು ಮುಟ್ಟಿಲ್ಲ ಅನ್ನೋದು ದುಃಖದ ಸಂಗತಿ. ಈಕೆ ಅದ್ಭುತವಾದ ಇತಿಹಾಸ ಕಾವ್ಯ ಬರೆದರೂ ಒಂದು ದುರ್ದೈವ, ದುಃಖದ ಸಂಗತಿ ಎಂದರೆ ಈ ಕಾವ್ಯ ಅಪೂರ್ಣವಾಗಿ ನಮಗೆ ಸಿಕ್ಕಿದೆ. ಕೆಲವು ಸರ್ಗಗಳ ಆರಂಭ ಅಂತ್ಯಗಳು ಹೊರಟೋಗಿಬಿಟ್ಟು ಇಡೀ ಕೊನೆ ಭಾಗವನ್ನು ನಮಗೆ ಸಿಗದೆ ಅಲ್ಲಲ್ಲಿ ಗ್ರಂಥಪಾತ ಇದ್ದು 9 ಸರ್ಗಗಳು ಅಂತ ಹೆಸರಿಗಿದ್ದರೂ ಕೂಡ ಅಷ್ಟು ಪೂರ್ಣವಾಗಿಲ್ಲ. ಸುಮಾರು ಒಂದು 6 ಸರ್ಗಗಳಷ್ಟು ಪೂರ್ಣವಾದ ಭಾಗ ಇದೆ, ಮಿಕ್ಕಂತೆ ಅಪೂರ್ಣವಾದ ಭಾಗ. ಆದರೆ ಅಷ್ಟರೊಳಗೆ ಒಂದು ಕಥೆಯ ಚೌಕಟ್ಟನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಹುದು. ಒಂದು ಮಟ್ಟಿಗೆ ಸಾಮಂಜಸ್ಯವೂ ಇದೆ. ಇದನ್ನು ಮೊದಲ ಬಾರಿಗೆ ಹಸ್ತಪ್ರತಿಯಿಂದ ಸಂಶೋಧನೆ ಮಾಡಿದ ಮಹಾನುಭಾವರು ಅಂತಂದರೆ ಮಾನವಲ್ಲಿ ರಾಮಕೃಷ್ಣ ಕವಿಗಳು. ಅವರು ಹೆಸರು ಹೇಳಿಯೇ ಹಸ್ತಪ್ರತಿ ಸಂಶೋಧಕರು, ಅವರು ಇವರು ಕ್ರಿಟಿಕಲ್ ಎಡಿಷನ್ಗಳನ್ನು ಮಾಡೋರು ಎಲ್ಲರೂ ಕೂಡ ಶ್ರೀಕಾರ ಹಾಕಬೇಕು ಅನಿಸುತ್ತೆ. ಮಾನವಲ್ಲಿ ರಾಮಕೃಷ್ಣ ಕವಿಗಳು ಆಂಧ್ರ ಪ್ರದೇಶದವರು. ಅವರು ಎಂಥ ದೊಡ್ಡ ವಿದ್ವಾಂಸರು, ಎಂಥೆಂಥದ್ದು ಮಾಡಿದ್ರು ಅಂದರೆ ನಾಟ್ಯಶಾಸ್ತ್ರದ ಅಭಿನವ ಭಾರತಿ ವ್ಯಾಖ್ಯಾನ ನಮಗೆ ತಂದು ಕೊಟ್ಟವರು ಅವರು. ಶಾಮಿಲಕ, ವರರುಚಿ, ಶೂದ್ರಕ, ಈಶ್ವರದತ್ತ ಇವರು ಬರೆದಂತಹ ಚತುರ್ಭಾಣಿ ಅಂದರೆ ಪದ್ಮಪ್ರಾಭೃತಕ, ಪಾದತಾಡಿತಕ, ಧೂರ್ತವಿಟ ಸಂವಾದ, ಅಭಿಸಾರಿಕ, ವಂಚಿತಕ, ಈ ಒಂದು ಉಭಯ ಅಭಿಸಾರಿಕ ವಂಚಿತಕ ಬೇರೆ, ಉಭಯ ಅಭಿಸಾರಿಕ, ಈ 4 ಬಾಣಗಳನ್ನು ಮತ್ತು ದಿನ್ಯಾಗ ಕವಿಯ ಕುಂದಮಾಲ ಅನ್ನುವ ಮನೋಹರವಾದ ನಾಟಕವನ್ನು, ಇನ್ನೂ ಅನೇಕ ಕೃತಿಗಳನ್ನು ಅವರೇ ಮೊದಲ ಬಾರಿಗೆ ಹಸ್ತಪ್ರತಿಯನ್ನು ಕಂಡು ಶೋಧನೆ ಮಾಡಿಕೊಟ್ಟವರು. ಅವರ ಕೆಲಸ ಇಲ್ಲದೇ ಇದ್ದರೆ ಸಂಸ್ಕೃತದ ಸಾಹಿತ್ಯ ಪ್ರಪಂಚ ಮಾತ್ರವಲ್ಲ, ಜಗತ್ ಸಾಹಿತ್ಯ ಎಷ್ಟು ಸೊರಗು ಬಿಡ್ತಾ ಇತ್ತು ಅನ್ನೋದನ್ನು ನೆನೆಸ್ಕೊಂಡ್ರೆ ಎಂಥ ದೊಡ್ಡವರು ಅಂತ ಅನಿಸುತ್ತೆ. ನಮ್ಮಲ್ಲಿ ಏನಾಗಿದೆ, ದೊಡ್ಡವರನ್ನು ಸ್ಮರಣೆ ಮಾಡುವಂಥ ಆ ಪರಿಪಾಟಿಯೇ ಲುಪ್ತವಾಗ್ತಾ ಇದೆ. ಪೂಜಾ ವ್ಯತಿಕ್ರಮ ಅಂತ ಆಗ್ತಾಯಿದೆ. ಆದ್ಯರನ್ನು ನಾವು ಎಂದೂ ಮರೆಯಬಾರದು. ಈಗ ಕನ್ನಡದಲ್ಲಿ ಆರ್ ನರಸಿಂಹಾಚಾರ್ಯರು ಮಾಡಿದ ಕೆಲಸವನ್ನು ಎಂದೂ ಯಾರೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಕನ್ನಡ ಕವಿಚರಿತ್ರೆ ಅಂತ 3 ಸಂಪುಟಗಳಲ್ಲಿ ಏನು ತಂದರೂ ಅದು ಯಾವ ಅಧ್ಯಯನಕ್ಕೂ ಮೊದಲಿಗೆ ಬೇಕಾಗಿರುವಂಥ ಬುನಾದಿ. ಆ ರೀತಿಯಾದ ಕೆಲಸಗಳನ್ನು ಮಾಡಿದವರನ್ನು ನಾವು ಸರ್ವದಾ ವಿ ಹ್ಯಾವ್ ಟು ಪರ್ಪೆಚುಯೇಟ್ ದೇರ್ ಮೆಮರಿ, ನಡೆಸ್ತಾನೇ ಇರಬೇಕು. ಆ ಒಂದು ತ್ರುಟಿತವಾದ ಗ್ರಂಥವನ್ನೇ ಒಂದೇ ಹಸ್ತಪ್ರತಿಯ ಆಧಾರದ ಮೇಲೆ ಅವ್ರು ಮಾಡಿದ್ರು. ಅಷ್ಟೇ ಯಾಕೆ, ಇನ್ನೊಬ್ಬ ಮಹಾಕವಯಿತ್ರಿಯಾದ ವಿಜ್ಜಿಕೆಯ ಕೌಮುದಿ ಮಹೋತ್ಸವವನ್ನು ಮಾನವಲ್ಲಿ ಅವರೇನೇ ಅಚ್ಚು ಮಾಡಿಸಿದ್ದು. ಅವರು ಏನೆಲ್ಲ ಮಾಡಿದ್ರು ಅಂತ ಆಶ್ಚರ್ಯವಾಗುತ್ತೆ. ಅವರು ಎಷ್ಟು ಒಳ್ಳೆಯ ಶಿಷ್ಯರುಗಳನ್ನು ತಯಾರು ಮಾಡಿದ್ರು. ಭರತಕೋಶ ಅನ್ನುವ ಮಹಾಗ್ರಂಥವನ್ನು, ನಿಘಂಟು, ಇಡೀ ನಾಟ್ಯಶಾಸ್ತ್ರಕ್ಕೆ ಒಂದು ಅದ್ಭುತವಾದ ನಿಘಂಟು, ಸಂಗೀತ, ನೃತ್ಯ, ಗೀತಶಾಸ್ತ್ರಗಳಿಗೆ ಒಂದು ದೊಡ್ಡ ನಿಘಂಟುವನ್ನು ತಯಾರು ಮಾಡಿದ್ರು. ಒಂದು ರೀತಿ ಎನ್ಸೈಕ್ಲೋಪೀಡಿಯಾ ಅನ್ನುವ ಮಟ್ಟದಲ್ಲಿರುವಂಥದ್ದು. ಹೀಗೆ ಅವ್ಯಾಜವಾಗಿ ದುಡಿಯುವಂಥವರಿಂದಲೇ ಒಂದು ಸಂಸ್ಕೃತಿ ಉಳಿಯೋದು. ಗಂಗಾದೇವಿಯಾದರೂ ಹಾಗೆಯೇ ತನ್ನ ಗಂಡನ ಬದುಕಿನ ನೆವದಿಂದ ತನ್ನ ಸಮಕಾಲೀನ ರಾಜಕೀಯ, ಸಾಂಸ್ಕೃತಿಕ ಆಗು ಹೋಗುಗಳನ್ನು ಚಿತ್ರಿಸಿದ್ದಾಳೆ. ಇಲ್ಲಿ
ಅತ್ಯಂತ ಸಾಮಯಿಕವಾದ ಘಟನೆಗಳನ್ನು ಅವಳು ಚಿತ್ರಿಸಿದ್ದಾಳೆ. ಸಂಸ್ಕೃತ ಸಾಹಿತ್ಯದಲ್ಲಿ ಐತಿಹಾಸಿಕ ಕಾವ್ಯಗಳು ಹೆಚ್ಚಿಲ್ಲ. ನಮಗೆ ಕಾಣುವ ಮೊದಲ ಐತಿಹಾಸಿಕ ಕಾವ್ಯ ಅನ್ನೋದನ್ನು ಗಮನಿಸಬೇಕು. ಸಾಲಂಕಾರ ರಸಾವಹ ಅನ್ನುವಂಥದ್ದು ಕಾವ್ಯ. ಆ ರೀತಿಯಾಗಿರುವಂಥದ್ದು ಅಂದರೆ ಬಾಣಭಟ್ಟನ ಹರ್ಷಚರಿತವನ್ನೇ ನಾವು ನೋಡೋದು. ಅದಾದ ಮೇಲೆ ನಾವು ವಿಕ್ರಮಾಂಕ ದೇವಚರಿತ ಬಿಲ್ಹಣ ಬರೆದದ್ದು. ನಮ್ಮ ಕನ್ನಡ ನೆಲದ ಮಹಾರಾಜ 6ನೇಯ ಚಾಲುಕ್ಯ ವಿಕ್ರಮಾದಿತ್ಯ ಅವನನ್ನು ಕುರಿತು ಬರೆದಂಥ 18 ಸರ್ಗಗಳ ರಮಣೀಯವಾದ ವೈದರ್ಭ ಶೈಲಿಯ ಕಾವ್ಯ ಅದು. ಕಾಶ್ಮೀರದಿಂದ ಬಂದು ವಿದ್ಯಾಪತಿ ಅಂತ ಬಿರುದು ಪಡೆದು ಇಲ್ಲಿ ಬರೆದ. ಆ ಆಸುಪಾಸಿನಲ್ಲೇ ಬಂದದ್ದು ನಮಗೆಲ್ಲರಿಗೂ ಗೊತ್ತಿರುವಂತೆ ಕಾಶ್ಮೀರದ ಮತ್ತೊಬ್ಬ ಮಹಾಕವಿ ದಾರ್ಶನಿಕನಾದ ಕಲ್ಹಣನ ರಾಜತರಂಗಿಣಿ. ಅದಕ್ಕೆ ಪೂರ್ವದಲ್ಲಿ ಕ್ಷೇಮೇಂದ್ರ ಬರೆದಿಂದ ಲುಪ್ತವಾದ ನೃಪಾವಳಿ, ಆಮೇಲೆ ಜೋನರಾಜ ಬರೆದಂಥ ರಾಜತರಂಗಿಣಿ ಮತ್ತು ಇನ್ನಿತರರು ಅದಕ್ಕೆ ಸೇರಿಸಿರ್ತಕ್ಕಂಥ ಪರಿಶಿಷ್ಟಗಳು. ಅದಲ್ಲದೆ ರಾಘವನ್ನವರು ಈಚೆಗೆ ಅಚ್ಚು ಮಾಡಿಸಿದಂಥ ಮೂಷಕ ವಂಶ ಅನ್ನುವಂಥ ಒಂದು ಮಹಾಕಾವ್ಯ. ಅದಲ್ಲದೆ ಪರಿಮಳಗುಪ್ತ ಅವನು ನವಸಾಹಸಾಂಕ ಚರಿತ ಅಂತ ಭೋಜರಾಜನ ಚಿಕ್ಕಪ್ಪ ಅಂತ ಹೇಳ್ಬೋದಾದ ಮುಂಜರಾಜನನ್ನು ಕುರಿತಾದ ಒಂದು ಐತಿಹಾಸಿಕ ಕಾವ್ಯವನ್ನು ಬರೆದ. ಆಮೇಲಿನ ಗಂಗಾದೇವಿ ಆದಮೇಲಿಂದ ಅನೇಕರು ಬರೆದರು. ವಿಜಯನಗರದಲ್ಲಿಯೇ ಬೇಕಾದಷ್ಟು ಜನ ಬರೆದರು. ಡಿಂಡಿಮ ಕವಿಗಳು ಎಷ್ಟೋ ಜನ ಬರೆದರು. ಸಾಳ್ವ ನರಸಿಂಹನ ಚರಿತ್ರೆಯನ್ನು, ಸಾಳ್ವ ವೀರ ನರಸಿಂಹನ ಚರಿತ್ರೆಯನ್ನು ಬರೆದಂಥದ್ದು. ಅದೇ ರೀತಿಯಲ್ಲೇ ನಾವು ರಾಜರುಗಳ ಕಥಾನಕವನ್ನು ಚಂಪು ಕಾವ್ಯ ರೂಪವಾಗಿ ಬರೆದದ್ದು, ಅಲಂಕಾರ ಶಾಸ್ತ್ರ ಗ್ರಂಥಗಳಲ್ಲಿ ಅವರ ಯಶೋಭೂಷಣದ ರೂಪವಾಗಿ ಬರೆದದ್ದು. ಉದಾಹರಣೆಗೆ ವಿದ್ಯಾನಾಥನ ಪ್ರತಾಪರುದ್ರೀಯ ಅಥವಾ ಪ್ರತಾಪರುದ್ರ ಯಶೋಭೂಷಣ ಅಥವಾ ನಂಜರಾಜ ಯಶೋಭೂಷಣ ಅಂತ ಕಳೆ ನಂಜರಾಜರ್ಸ ಬರೆದಂಥ ಆ ಕಾವ್ಯವಾಗಲಿ. ಹೀಗೆ ಅನೇಕ ಪ್ರಶಸ್ತಿ ಕಾವ್ಯಗಳ ರೂಪದಲ್ಲಿ ಬಂದವು. ಜಗನ್ನಾಥ ಪಂಡಿತರಾಜ ಕೂಡ ಬರೆದ ತನ್ನ ಜಗದಾಭರಣ, ಪ್ರಾಣಾಭರಣ ಈ ಥರ. ಆದರೆ ಅವುಗಳು ಪೂರ್ಣವಾದ ಐತಿಹಾಸಿಕ ಸಾಮಗ್ರಿಯನ್ನು, ಘಟನಾವಳಿಗಳನ್ನು ಈ ಥರ ಒಳಗೊಂಡಿಲ್ಲ, ಬರೀ ಪ್ರಶಂಸಾತ್ಮಕವಾದವು. ಹಾಗೆ ಕಂಡಾಗ ನಮಗೆ ಒಂದು ವಿಕ್ರಮಾಂಕ ದೇವಚರಿತ, ಒಂದು ಹರ್ಷಚರಿತ, ಇನ್ನೊಂದು ಮಥುರಾ ವಿಜಯ, ಮತ್ತೊಂದು ರಾಮಭದ್ರಾಂಬೆ ಬರೆದಂಥ ರಘುನಾಥಾಭ್ಯುದಯ, ಈ ಥರ ಕೆಲವು ಕೃತಿಗಳು ಎದ್ದು ಕಾಣುತ್ತವೆ. ಅಲ್ಲಿ ಇದು ಅನನ್ಯವಾದ ಶೈಲಿಯಿಂದ, ಸೊಗಸಿನಿಂದ, ಯಾವ ವಿಕ್ರಮಾಂಕ ದೇವಚರಿತದ ಶೈಲಿಯಲ್ಲಿಯೂ ಇರುವ ಪೆಡಸುತನ, ಕಾಶ್ಮೀರದ ಮಹಾಕವಿ ಸರಸ್ವತಿ ನಮ್ಮ ಮನೆಯಲ್ಲೇ ಇರೋದು ಅಂತ ಅವನು ಹೇಳ್ಕೋತಾನೆ, ಅವನಿಗೂ ದಕ್ಕದೇ ಇರುವ ರಸಪೇಶಲವಾದ ಶೈಲಿ ಗಂಗಾದೇವಿದು. ಪೋತಕುಚ್ಚಿಯವರು ಅದಕ್ಕೆ ಹೇಳ್ತಾರೆ, ಕಾಳಿದಾಸನ ವೈದರ್ಭ ಶೈಲಿಯ ಪರಿಪೂರ್ಣತೆಯನ್ನು ಗಂಗಾದೇವಿಯಲ್ಲೇ ಕಾಣ್ತೀವಿ ಅಂತ ಅವರು ವಾದಿಸಿ ತೋರಿಸ್ತಾರೆ. ಅವರು ವಿದ್ವಾಂಸರು ಎಲ್ಲ ಆಧಾರಗಳನ್ನು ತಂದು ಜಿದ್ದಿಡಿದು ವಾದ ಮಾಡ್ತಾರೆ. ಅಷ್ಟು ನಾವು ವಾದ ಮಾಡಬೇಕಾಗಿಲ್ಲ. ಅಂದರೆ ತುಂಬ ಉತ್ತಮವಾದ ಕಾವ್ಯ ಅನ್ನೋದರೊಳಗೆ ಸಂದೇಹವೇ ಇಲ್ಲ. ಅವಳು ತನ್ನ ಕಾವ್ಯವನ್ನು ಪ್ರಾರ್ಥನೆಯಿಂದ ಆರಂಭ ಮಾಡ್ತಾಳೆ. ಗಣಪತಿಯ ಪ್ರಾರ್ಥನೆಯಿಂದ ಕಲ್ಯಾಣಾಯ ಸತಾಂ ಭೂಯಾ ದೇವೋ ದಂತಾವಲಾನನಃ ಶರಣಾಗತ ಸಂಕಲ್ಪ ಕಲ್ಪನಾ ಕಲ್ಪಪಾದಪಃ. ಅನುಷ್ಠುಪ್ ಛಂದಸ್ಸಿನಲ್ಲಿ ಮೊದಲನೇ ಸರ್ಗ ಎಷ್ಟು ಹಿತಕಾರಿಯಾಗಿ ಹೋಗುತ್ತೆ ನೋಡಿ. ಒಳ್ಳೆಯ ಅನುಷ್ಠುಪ್ ಬರೆಯೋದು ಸಾಕಷ್ಟು ಕಷ್ಟ ಇರುವಂಥದ್ದು. ಕಲ್ಯಾಣಾಯ ಸತಾಂ ಭೂಯಾ ದೇವೋ ದಂತಾವಲಾನನಃ, ಸಜ್ಜನರಿಗೆ ಮಂಗಳವಾಗುವಂತೆ ಆ ದೇವ ಗಜಮುಖ ನಮ್ಮನ್ನು ಕಾಪಾಡಲಿ. ಅವನಿಂಥವನು ಶರಣಾಗತ ಸಂಕಲ್ಪ ಕಲ್ಪನಾ ಕಲ್ಪಪಾದಪಃ ಅಂತ. ಶರಣಾಗತರ ಸಂಕಲ್ಪ, ತಮ್ಮ ಮನೋನಿಶ್ಚಯ ಅನ್ನುವ ಕಲ್ಪನೆಗಳಿಗೆ ಕಲ್ಪವೃಕ್ಷ ಇದ್ದಂತೆ ಇರ್ತಕ್ಕಂಥವನು ಅಂತ ಹೇಳಿ ಸಜ್ಜನರು ಬಯಸಿದ್ದನ್ನು ವಿಘ್ನೇಶ್ವರ ವಿಘ್ನ ಇಲ್ಲದೆ ಈಡೇರಿಸಲಿ ಅಂತ ಮುಂದೆ ಪಾರ್ವತಿ ಪರಮೇಶ್ವರರ ಪ್ರಾರ್ಥನೆಗೆ ತೊಡಗುತ್ತಾಳೆ. ಸೃಷ್ಟು ಶ್ರೀಪುಂಸ ನಿರ್ಮಾಣ ಮಾತ್ರಕಾರೂಪಧಾರಿಣೋ ಪ್ರಪದ್ಯೆ ಪ್ರತಿಬೋಧಾಯ ಚಿತ್ಪ್ರಕಾಶಾತ್ಮಕವು ಶಿವವು ಅಂತ. ತುಂಬ ಒಳ್ಳೆಯ ಪದ್ಯ ಇದು. ಸೃಷ್ಟ ಬ್ರಹ್ಮ, ಅವನ ಸ್ತ್ರೀಪುಂಸ ನಿರ್ಮಾಣ ಮಾತ್ರಕಾರೂಪಧಾರಿಣೋ. ಬ್ರಹ್ಮ ಐಡಿಯಲ್ ಮ್ಯಾನ್ ಆ್ಯಂಡ್ ಐಡಿಯಲ್ ವುಮನ್ ಅಂತ ಆದರ್ಶ ಪುರುಷ ಸ್ತ್ರೀಯರನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ಮಾಡೆಲ್. ಮಾತೃಕ ಅಂದರೆ ಮಾಡೆಲ್ ಅಂತ. ಮಾಡೆಲ್ ಮಾತ್ರವಲ್ಲದೆ ಅದಕ್ಕೆ ಮೌಲ್ಡ್ ಅನ್ನುವ ಅರ್ಥವೂ ಇದೆ. ಮೂಸೆ ಅಂದರೆ ಅಚ್ಚು ಅನ್ನುವ ಅರ್ಥ ಕೂಡ ಇದೆ. ಹಾಗೆ ಪರಮಾತ್ಮ ಬ್ರಹ್ಮ ಜಗತ್ತಿನ ಎಲ್ಲ ರಮಣೀಯವಾದ ಆದರ್ಶವಾದ ಸ್ತ್ರೀ ಪುರುಷರ ನಿರ್ಮಾಣಕ್ಕೆ ಮೂಲ ಮಾತ್ರಕ್ಕೆ ಅಚ್ಚು ಅನ್ನುವಂತೆ ಮಾಡಿಕೊಂಡಂತೆ ತೋರುವ ಚಿತ್ಪ್ರಕಾಶಾತ್ಮಕರಾದ ಜ್ಞಾನದ ಬೆಳಕನ್ನೇ ತೋರ್ಪಡಿಸುವಂತಹ ಶಿವೌ ಶಿವಾಚ ಶಿವಶ್ಚ ಶಿವೌ ಅನ್ನುವ ಏಕಶೇಷ ಮಾಡಿದ್ದಾಳೆ ಪಾರ್ವತಿ ಪರಮೇಶ್ವರವು ಅಂತ. ಅವರನ್ನು ನಾನು ಪ್ರತಿಬೋಧಾಯ ಅಂತ. ಪ್ರತಿಬೋಧ ಅನ್ನೋದಕ್ಕೆ
ಜ್ಞಾನ ಅಂತ ಒಂದು ಸಾಮಾನ್ಯ ಅರ್ಥ, ಪ್ರಜ್ಞಾವಂತಿಕೆ ಅಂತ ಒಂದು ಅರ್ಥ, ಇನ್ನೊಂದು ಮರೆತು ಹೋಗಿದ್ದನ್ನು ಜ್ಞಾಪಿಸ್ಕೊಳ್ತಕ್ಕಂಥದ್ದು ಅಂತ. ಅಂದರೆ ಪ್ರಪದ್ಯೆ ಅಂತನ್ನುವಾಗ ನಾನು ಶರಣಾಗತಳಾಗಿ ಮತ್ತೆ ಮತ್ತೆ ಅನುಸಂಧಾನ ಮಾಡ್ತೀನಿ ಅಂತನ್ನುವ ಅರ್ಥ ಇದೆ. ಶಬ್ದಗಳು ಎಷ್ಟು ಚೆನ್ನಾಗಿ ಬಳಸಿದ್ದಾಳೆ ಅಂದರೆ ಪೋತಕುಚ್ಚಿಯವರು ಅದನ್ನು ಬಹಳ ವಿಸ್ತರಿಸಿ ಹೇಳ್ತಾರೆ. ಇಲ್ಲಿ ಮಾತೃಕಾ ಅನ್ನುವ ಮೂಲಕವಾಗಿ ಶ್ರೀಚಕ್ರ ರಾಜ ಅಲ್ಲಿ ದೇವಿ ಕೋಣ ಮತ್ತು ಶಿವಕೋಣಗಳು, ದೇವಿ ಪಂಚಕೋಣಗಳು, ಶಿವ ಚತುಷ್ಕೋಣಗಳು ಇವುಗಳ ಸಮಾಹಾರವೂ ಇದೆ ಅಂತ ತೋರ್ಪಡಿಸ್ತಾರೆ. ಅದು ಹಾಗಿರಲಿ, ಇಲ್ಲಿ ನಾವು ಗಮನಿಸಬೇಕಾದ್ದು ಮಾತೃಕಾ ಅನ್ನೋದಕ್ಕೆ ಮಂತ್ರ ಮಾತೃಕಾ ಸ್ವರೂಪ ಅಂತಲೂ ಉಂಟು. ಆ ದೇವಿಯ ಷೋಡಶಾಕ್ಷರಿ ಮತ್ತು ಶಿವನ ಷಡಕ್ಷರಿ ಅಥವಾ ಪಂಚಾಕ್ಷರಿ ಇವುಗಳ ಸಮಾಹಾರವು ಕಾಣಿಸುತ್ತೆ. ಜೊತೆಗೆ ಪ್ರತಿಬೋಧ ಅನ್ನುವಲ್ಲಿ ನನಗೆ ಕಾವ್ಯಕಲೆ ಇದ್ದದ್ದೇ, ಮರ್ತೋಗಿತ್ತು, ಅದನ್ನು ಜ್ಞಾಪಿಸ್ಕೋತಿದ್ದೀನಿ ಅಂತ. ಪೊಯಿಟ್ಸ್ ಆರ್ ಬಾರ್ನ್, ದೇ ಆರ್ ನಾಟ್ ಮೇಡ್ ಅನ್ನುವಂತೆ ನನ್ನೊಳಗಿದ್ದದ್ದನ್ನು ನಾನು ಮರುಕಳಿಸ್ಕೊಳ್ತಾ ಇದ್ದೀನಿ, ಅದಕ್ಕಾಗಿ ಅಷ್ಟೇ, ಹೊರಗಿನಿಂದ ಆರೋಪಿತವಾದದ್ದು ಅಲ್ಲ ಅನ್ನುವ ಅರ್ಥದಲ್ಲಿ ತೋರ್ಪಡಿಸ್ತಾಳೆ. ಮತ್ತು ಪಾರ್ವತಿ ಪರಮೇಶ್ವರಿಗೆ ಒಂದೇ ಶಬ್ದದಲ್ಲಿ ಹೇಳ್ತಾ ಇದ್ದಾಳೆ. ಪಾರ್ವತಿ ಪರಮೇಶ್ವರ ಶರ್ವಾಣಿ ಶಶಿಶೇಖರ ಅಂತ ಅಕ್ಷರಗಳನ್ನು ಅಪವ್ಯಯ ಮಾಡ್ತಾ ಇಲ್ಲ, ಎರಡೇ ಅಕ್ಷರದಲ್ಲಿ ಶಿವವು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದಾಳೆ. ಅಂದರೆ ಮಂಗಳಮಯವಾದವರು ಅವರಿಬ್ಬರು ಅಂತನ್ನುವಂಥದ್ದು. ಚಿತ್ ಪ್ರಕಾಶಾತ್ಮಕ, ಇಲ್ಲಿ ಚಿತ್ ಅನ್ನುವ ಜ್ಞಾನ ಮತ್ತು ಪ್ರಕಾಶ ಅನ್ನುವುದರೊಳಗೆ ಜ್ಞಾನದ ಆವಿರ್ಭಾವದ ಬಗ್ಗೆ ಇವೆರಡನ್ನೂ ಕೂಡ ಅವಳು ಹೇಳ್ತಾ ಇದ್ದಾಳೆ. ಆಮೇಲೆ ಸರಸ್ವತಿ ಪ್ರಾರ್ಥನೆ ಮಾಡ್ತಾಳೆ. ಮಹಾಕವಿ ಮುಖಾಂಭೋಜ ಮಣಿಪಂಜರ ಶಾರಿಕಾಂ ಚೈತನ್ಯ ಜಲಧಿ ಜ್ಯೋತ್ಸ್ನಾಂ ದೇವೀಂ ವಂದೇ ಸರಸ್ವತೀಂ ಅಂತ. ಮಹಾಕವಿ ಮುಖಾಂಭೋಜ ಮಣಿಪಂಜರ ಶಾರಿಕಾಂ, ಮಹಾಕವಿಗಳ ಮುಖಕಮಲ ಅನ್ನುವ ರತ್ನ ಮಣಿಪಂಜರದೊಳಗೆ ಗಿಣಿಯಂತೆ ಇರುವ, ಚೈತನ್ಯ ಅನ್ನುವ ಸಮುದ್ರಕ್ಕೆ ಬೆಳದಿಂಗಳಂತಿರುವ ಸರಸ್ವತಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ. ಇಲ್ಲಿ ಎರಡು ರೂಪಕಗಳನ್ನು ಮಾಡಿಬಿಟ್ಟಿದ್ದಾಳೆ. ಮಣಿಪಂಜರ, ಮುಖಾಂಭೋಜ ಮಣಿಪಂಜರ ಅಂತ, ಮುಖಕಮಲಕ್ಕೆ ಮಣಿಪಂಜರವನ್ನು ಮತ್ತೆ ಸೇರಿಸಿದ್ದಾಳೆ. ಇದೇನು ಜಾಸ್ತಿ ಆಯ್ತಲ್ಲ ಅಂದರೆ ಅದು ಆ ರೀತಿಯಾದ ರಚನೆಗಳು ಉಂಟು, ಮಾಡಬಹುದು, ತೊಂದರೆ ಇಲ್ಲ. ಜೊತೆಗೆ ಅಲ್ಲಿ ಸ್ವಾರಸ್ಯ ಉಂಟು. ಮಣಿಪಂಜರಕ್ಕೆ ಮಾರ್ಧವ ಇಲ್ಲ, ರತ್ನಮಣಿಗಳಿಂದ ಮಾಡಲ್ಪಟ್ಟ ಪಂಜರಕ್ಕೆ ಕಾಠಿನ್ಯ ಉಂಟು. ಆಮೇಲೆ ರತ್ನಮಣಿಗಳನ್ನು ಹೊಟ್ಟೆಗೆ ಹಾಕ್ಕೊಂಡ್ರೆ ಬದುಕೋದುಂಟ, ಅದಕ್ಕೆ ಅಲ್ಲಿ ಕಟುತ್ವ ಉಂಟು, ವಿಷ ಉಂಟು. ಆದರೆ ಕಮಲಕ್ಕೆ ಹಾಗಿಲ್ಲ, ಕಮಲದಲ್ಲಿ ಮಾರ್ಧವ, ಮಕರಂದ, ಪರಿಮಳ ಇವೆಲ್ಲ ಉಂಟು. ಅವರ ಮುಖ ಅನ್ನುವ ಪಂಜರ ಆ ದೇವಿ ಅಂತಕ್ಕಂಥ ಗಿಣಿಗೆ ಹಿಂಸೆ ಕೊಡುವಂಥದ್ದಲ್ಲ, ಪ್ರಾಣ ತೆಗೆಯುವಂಥದ್ದಲ್ಲ, ಸುಕುಮಾರ ಮನೋಹರವಾದದ್ದು, ಮೃದುವಾದಂಥದ್ದು, ಪರಿಮಳ ಪರಿಶೀಲಿತವಾದದ್ದು, ಮಕರಂದ ಬಂಧುರವಾದದ್ದು ಅನ್ನುವ ಎಲ್ಲ ಅರ್ಥ ಕೊಡುವಂತೆ ಮಹಾಕವಿ ಮುಖಾಂಭೋಜ ಮಣಿಪಂಜರ ಶಾರಿಕಾಂ. ಅವಳ ವಾಸ ಮಹಾಕವಿಗಳ ಮುಖಕಮಲದಲ್ಲಿಯೇನೆ. ಅಲ್ಲಿ ಅವಳು ಪಂಜರದ ಗಿಣಿ ಅನ್ನುವಂತೆ ಹಾಯಾಗಿರ್ತಾಳೆ, ಓಡೋಗೋದಿಲ್ಲ, ಓಡೋಗೋಕ್ಕೆ ಅವಕಾಶ ಇದ್ದರೂ ಓಡೋಗೋದಿಲ್ಲ. ಅವಳಿಗೆ ಆ ರೀತಿಯಾದದ್ದೇನೂ ತೊಂದರೆ ಇಲ್ಲವೇ ಇಲ್ಲ. ಆಮೇಲೆ ಚೈತನ್ಯ ಜಲಧಿ ಜ್ಯೋತ್ಸ್ನ, ಚೈತನ್ಯ ನಮ್ಮ ಅಂತರ್ದ್ರವ್ಯ. ಆ ಚೈತನ್ಯ ಸಮುದ್ರ ಉಕ್ಕೇರಬೇಕು ಅಂದರೆ ಸರಸ್ವತಿಯ ವಿಲಾಸವಾಗಬೇಕು. ಅವಳು ಬೆಳದಿಂಗಳು, ಅವಳ ಮಂದಹಾಸ, ಅವಳ ಲೀಲಾ ವಿಲಾಸ ಅದು ಬೆಳದಿಂಗಳು. ಆ ಬೆಳದಿಂಗಳು ರಂಗೇರ್ತಾ ಇದ್ದಂತೆ ಅಂತರಂಗದ ಚೈತನ್ಯ ಉಬ್ಬೇರುತ್ತದೆ. ಈ ಮೂಲಕವಾಗಿ ಸತ್ವೋದ್ರೇಕದಿಂದ ಉಂಟಾಗುವ ರಸಾನುಭವವನ್ನು ಸೂಚನೆ ಮಾಡ್ತಾ ಇದ್ದಾಳೆ. ಅಂದರೆ ನಾವು ರಸಾನಂದ ಅನ್ನುವುದನ್ನು ಸತ್ವಗುಣದ ಅತಿಶಯವಾದ ಉಕ್ಕುವಿಕೆ ಅಂತಂತೀವಿ. ಸತ್ವೋದ್ರೇಕ ಅಖಂಡ ಪ್ರಕಾಶಾನಂದ ಚಿನ್ಮಯ ಅಂತ ವಿಶ್ವನಾಥ ಹೇಳ್ತಾನಲ್ಲ ಸಾಹಿತ್ಯ ಪ್ರಕಾಶದಲ್ಲಿ, ಸತ್ವೋದ್ರೇಕದಿಂದಲೇ ರಸಾನಂದ, ಅದನ್ನು ಉಂಟು ಮಾಡುವಂಥದ್ದು ಚೈತನ್ಯದ ಉಕ್ಕೇರುವಿಕೆಯಿಂದ ಅಂತ, ಅದು ಬೆಳ್ದಿಂಗಳು ಅಂತ. ಜೊತೆಗೆ ಆ ದೇವಿಯ ಅಸ್ತಿತ್ವವೇ ಕಲಾತ್ಮಕವಾದದ್ದು. ಬೆಳದಿಂಗಳು ಷೋಡಶ ಕಲಾ ಪರಿಪೂರ್ಣವಾದ ಚಂದ್ರನಿಂದ ಬರುವಂಥದ್ದು. ಮತ್ತು ಆ ಶ್ರೀವಿದ್ಯಾ ರಹಸ್ಯಗಳನ್ನು ಕೂಡ ಅಲ್ಲಿ ಅವಳು ತೋರ್ಪಡಿಸ್ತಾಳೆ. ಅದಾದ ಮೇಲೆ ಮತ್ತೊಂದು ಶ್ಲೋಕ ಕ್ರಿಯಾಶಕ್ತಿಯನ್ನು ಕುರಿತದ್ದು. ಈ ಒಂದು ಶ್ಲೋಕ ಎಷ್ಟೆಲ್ಲ ಕೋಲಾಹಲ ಮಾಡಿದೆ ಇತಿಹಾಸದಲ್ಲಿ ಅಂತಂದರೆ ನೋಡಿ, ಅವಳಿಗೂ ಗೊತ್ತಿತ್ತೋ ಇಲ್ವೋ ಏನೋ ಪಾಪ, ತಾನು ಈ ಶ್ಲೋಕ ಬರೆದರೆ ಹೀಗೆಲ್ಲ ಆಗಿಬಿಡುತ್ತೆ ಅಂತ. ಅಸಾಧಾರಣ ಸರ್ವಜ್ಞಂ ವಿಲಸತ್ ಸರ್ವಮಂಗಲಂ ಕ್ರಿಯಾಶಕ್ತಿ ಗುರುಂ ವಂದೇ ತ್ರಿಲೋಚನ ಮಿವಾಪರಂ ಅಂತ. ತನ್ನ ಗುರುವನ್ನು, ಅಂದರೆ ತನ್ನ ದೀಕ್ಷಾಗುರು ಅಥವಾ ತನ್ನ ಶ್ರದ್ಧಾಗುರುವನ್ನು, ಕಾಶಿವಿಲಾಸ ಕ್ರಿಯಾಶಕ್ತಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಶಿವನೇ ಅವನು ಅಂತ ಅನ್ನುವುದನ್ನು ಹೇಳ್ತಾ ಇದ್ದಾಳೆ. ಅಪರಮಿವ ತ್ರಿಲೋಚನಂ ಅಂತ. ಅಸಾಧಾರಣ ಸಾರ್ವಜ್ಞಂ, ಶಿವನಿಗೆ ಸರ್ವಜ್ಞ ಅಂತ ಕರೀತಾರೆ. ಈತನಿಗೂ ಸರ್ವಜ್ಞತ್ವ ಉಂಟು. ವಿಲಸತ್ ಸರ್ವಮಂಗಲಂ, ಅವನು ಸರ್ವಮಂಗಲ ಅನ್ನುವ ಪಾರ್ವತಿಯಿಂದ ಸಹಿತನಾದವನು. ಇವನು ಸರ್ವರಿಗೆ ಮಂಗಳ ಮಾಡ್ತಕ್ಕಂಥವನು. ಹೀಗೆ ವಿಶಿಷ್ಟ ವಿಶೇಷಣಗಳು ಉಂಟು.
ಕ್ರಿಯಾಶಕ್ತಿ ಗುರು. ಆ ಕ್ರಿಯಾಶಕ್ತಿ ಗುರುವನ್ನು ಮತ್ತು ಕ್ರಿಯೆ ಮತ್ತು ಶಕ್ತಿ ಎರಡಕ್ಕೂ ಗುರುವಾಗಿರ್ತಕ್ಕಂಥ ಅವನನ್ನು ಅಂತ ಹೀಗೆ ಎಲ್ಲದರೊಳಗೂ ಶ್ಲೇಷೆಯನ್ನು ಅಕ್ಲಿಷ್ಟವಾಗಿ ಮಾಡ್ತಾಳೆ. ಬಾಣಭಟ್ಟ ಹೇಳ್ತಾರಲ್ಲ, ಶ್ಲೇಷ ಅಕ್ಲಿಷ್ಟ ಸ್ಫುಟೋ ರಸಃ, ಹೀಗಿರಬೇಕು. ನವೋರ್ಥ ಜಾತಿರಗ್ರಾಮ್ಯ ಶ್ಲೇಷೋಕ್ಲಿಷ್ಟ ಸ್ಫುಟೋ ರಸಃ. ಇದು ಕಾವ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು. ಆಮೇಲೆ ಆ ಸರ್ವಜ್ಞನ ಹಾಗೆ ಸರ್ವಮಂಗಳಾ ಸಮೇತನಾಗಿರುವ ಶಿವನಂತೆ ಇರುವ ಮುಕ್ಕಣ್ಣ ರೀತಿಯಲ್ಲಿ ತೋರುವ ಕ್ರಿಯಾಶಕ್ತಿಗೆ ನಮಸ್ಕಾರ ಅಂತಂದಳು. ಆದರೆ ಇಲ್ಲೆಲ್ಲಿಯೂ ವಿದ್ಯಾರಣ್ಯರ ಬಗ್ಗೆ ಬರೋಲ್ಲ. ಅದರಿಂದ ಕಾಶಿವಿಲಾಸ ಕ್ರಿಯಾಶಕ್ತಿಗಳೇ ವಿದ್ಯಾರಣ್ಯ ಅಂತ ಒಂದು ಅಭಿಪ್ರಾಯ ಇಟ್ಕೊಂಡು ವಾದ ಮಾಡಿದವರಿದ್ದಾರೆ. ಅಥವಾ ವಿದ್ಯಾರಣ್ಯ ಅನ್ನೋರು ಇರಲೇ ಇಲ್ಲ ಅನ್ನುವಂಥದ್ದು ಒಂದು ಅಭಿಪ್ರಾಯ. ಮತ್ತು ವಿದ್ಯಾರಣ್ಯರಿಗೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧವೇ ಇರಲಿಲ್ಲ, ಇಲ್ಲದೇ ಇದ್ದರೆ ಅವರ ಹೆಸರನ್ನು ಸ್ಮರಿಸ್ತಾ ಇರಲಿಲ್ವ, ಈ ಥರದ್ದು ಎಷ್ಟೆಷ್ಟೋ ಬಂದಿದೆ. ಇದಕ್ಕೆಲ್ಲ ಬಹಳ ಸಮರ್ಥವಾದ ಉತ್ತರಗಳು ಬಂದಿವೆ. ಆ ಕಾಲದಲ್ಲಿ ಮಾಧವಾಚಾರ್ಯ ಅಂತಲೇ ಅವರಾಗಿದ್ದರು, ಸನ್ಯಾಸ ಸ್ವೀಕಾರ ಮಾಡಿರಲಿಲ್ಲ. 1377 ಆಚಿನ ಬಳಿಕವೇ ಅವರು ಸನ್ಯಾಸ ಸ್ವೀಕಾರ ಮಾಡಿದ್ದು. ಹಾಗಾಗಿ ಹೇಳಿಲ್ಲ. ಕಾಶಿವಿಲಾಸ ಕ್ರಿಯಾಶಕ್ತಿಗಳು ಪಾಶುಪತ ದೀಕ್ಷಿತರಾದಂಥವರು ಸನ್ಯಾಸಿಗಳಾಗಿದ್ದವರು. ಹಾಗಾಗಿ ಅವ್ರನ್ನ ಸ್ಮರಣೆ ಮಾಡುವುದುಂಟು. ಮತ್ತು ಇನ್ನೂ ಒಂದು ಗಮನಿಸಬೇಕು, ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಯಾಕೆ ಈಚೆಗೆ ಅದರ ಅನುಪ್ರಾಣಿತವಾದ ಮೈಸೂರು ಅರಸರಲ್ಲಿ ಕೂಡ ನಾವು ನೋಡ್ತೀವಿ ರಾಜಗುರುಗಳು ಅಂತಂದರೆ ಪ್ರತಿಯೊಂದು ಪಂಗಡದಿಂದಲೂ ಬಂದ ಪ್ರಮುಖರನ್ನು ರಾಜಗುರುಗಳು ಅಂತ ಇಟ್ಕೊಳ್ತಾ ಇದ್ರು. ಅವರು ಎಲ್ಲರಿಗೂ ಗೌರವ ಕೊಡ್ತಾಯಿದ್ರು. ನೋಡಿರಬಹುದು, ಮೈಸೂರಲ್ಲಿ ಪರಕಾಲ ಮಠದವರು ರಾಜಗುರುಗಳು. ಪರಕಾಲ ಮಠ ವಡಗಲೆ ಶ್ರೀವೈಷ್ಣವ ಪರಂಪರೆಯದು. ಆದರೆ ಶೃಂಗೇರಿಯ ಜಗದ್ಗುರುಗಳಿಗೆ ತುಂಬ ಗೌರವ ಕೊಟ್ಟು ಅವರ ಮಾತುಗಳನ್ನು ಕೇಳ್ತಾ ಇದ್ದರು, ಅವ್ರನ್ನ ರಾಜಗುರುಗಳಂತೆ ಗೌರವಿಸ್ತಾ ಇದ್ದರು. ಅದೇ ಸಂದರ್ಭದಲ್ಲಿ ಮೈಸೂರು ಮಹಾರಾಜರ ಪರಂಪರೆಯವರೆಲ್ಲರೂ ಕೂಡ ವೀರಸಿಂಹಾಸನ ಇತ್ಯಾದಿಯಾದ ಪ್ರಸಿದ್ಧವಾದ ಸುತ್ತೂರಿನ ಆ ಶೈವ ಪರಂಪರೆ, ವೀರಶೈವ ಪರಂಪರೆ, ಆ ದೀಕ್ಷೆಯನ್ನು ಲಿಂಗಧಾರಣೆಯನ್ನು ಮಾಡಿಕೊಳ್ತಾ ಇದ್ರು. ವೀರಶೈವರಿಗೆ ಲಿಂಗಧಾರಣೆ ಉಂಟು, ಉಪನಯನವಿಲ್ಲ. ಆದರೆ ಮೈಸೂರು ಅರಸರಿಗೆ ಲಿಂಗಧಾರಣೆಯೂ ಉಂಟು, ಉಪನಯನವೂ ಉಂಟು, ದೀಕ್ಷೆಯೂ ಉಂಟು. ಮತ್ತು ಅವರು ಶೃಂಗೇರಿಯಿಂದ ಶ್ರೀವಿದ್ಯಾದಿ ದೀಕ್ಷೆಯನ್ನು ಪಡೀತಾ ಇದ್ದದ್ದು ಉಂಟು. ಪರಕಾಲ ಸ್ವಾಮಿಗಳ ಶಿಷ್ಯರಾಗಿಯೂ ಇರ್ತಾ ಇದ್ದದ್ದು ಉಂಟು. ಹಾಗೆ ಉತ್ತರಾದಿ ಮಠದಲ್ಲಿ ದೊಡ್ಡ ವಿದ್ವಾಂಸರಾಗಿದ್ದವರು ಗುಳಿ ಬಾಳಾಚಾರ್ಯರು ಅಂತ, ಅವರು ಸನ್ಯಾಸ ಸ್ವೀಕಾರ ಮಾಡಿದ್ಮೇಲೆ ರಾಜಗುರುಗಳಾಗಿದ್ದರು ಅಂತ ದಾಖಲೆಗಳು ಸಿಗುತ್ತೆ. ಅಂದರೆ ಎಲ್ಲ ಪರಂಪರೆಯನ್ನು ಗೌರವಿಸ್ತಾ ಇದ್ದರು, ಎಲ್ಲರೂ ಇರ್ತಾಯಿದ್ರು. ಅದನ್ನು ಬಹಳ ಚೆನ್ನಾಗಿ ಈಚೆಗೆ ಸಂಶೋಧಕರು ಹೇಳ್ತಾರೆ, ಪ್ರತಿಯೊಂದು ಮತದ ಸಮಸ್ಯೆಗಳು ತೊಡಕುಗಳನ್ನು ಬಂದರೆ ಅದರ ಎಕ್ಸ್ಪರ್ಟ್ಸ್ ಅಂತ ಯಾರಿದ್ದಾರೆ, ಅದರ ಅತ್ಯಂತ ಉನ್ನತ ಸ್ಥಾನದ ಯತಿಗಳು ಯಾರಿದ್ದಾರೆ, ಅವರನ್ನು ಸಲಹೆಗಾಗಿ ಇಟ್ಟುಕೊಂಡು ಅವ್ರನ್ನ ರಾಜಗುರುಗಳು ಅಂತ ಗೌರವಿಸ್ತಾ ಇದ್ದರು. ವಿಜಯನಗರದಲ್ಲಿ ಶ್ರೀವೈಷ್ಣವ ಪರಂಪರೆ ತಾತಾಚಾರ್ಯರು ರಾಜಗುರುಗಳು, ಸಾಕ್ಷಾತ್ ವ್ಯಾಸತೀರ್ಥರು ದ್ವೈತ ಪರಂಪರೆಯವರು, ಅವರು ರಾಜಗುರುಗಳಾಗಿದ್ದರು. ಇನ್ನಂತೂ ಹಂಪಿಯಲ್ಲಿಯೇ ಶೃಂಗೇರಿಯ ಶಾಖಾಮಠ ಇದ್ದೇ ಇತ್ತು, ವಿರೂಪಾಕ್ಷ ಪೀಠ ಅಂತ, ಅವರಂತೂ ರಾಜಗುರುಗಳಾಗಿಯೇ ಇದ್ದರು. ಜೈನಾಚಾರ್ಯರುಗಳು ರಾಜಗುರುಗಳಾಗಿದ್ದರು. ಅವರೆಲ್ಲರೂ ತಮ್ಮ ಗ್ರಂಥಗಳಲ್ಲಿ ರಾಜಗುರುಗಳು ಅಂತಲೇ ಬರ್ಕೊಂಡಿದ್ದಾರೆ. ಹೀಗಾಗಿ ಗಂಗಾದೇವಿ ಪ್ರಾಯಶಃ ಅವಳು ಈ ಕಾಳಾಮುಖ ಶೈವ ಪರಂಪರೆಯ ಕಡೆಯಿಂದ ಬಂದವಳಾಗಿರಬೇಕು. ಅವಳು ತನ್ನ ಗುರುವನ್ನು ವಿಶೇಷವಾಗಿ ಗೌರವಿಸಿರಬೇಕು. ಅವಳು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಎನ್ಸೈಕ್ಲೋಪೀಡಿಯಾ ಬರೆಯೋಕ್ಕೆ ಹೊರಟಿಲ್ಲ, ತನ್ನ ಗಂಡನ ಪರಾಕ್ರಮವನ್ನು ಕಾವ್ಯಾತ್ಮಕವಾಗಿ ಬರೆಯೋಕ್ಕೆ ಹೊರಟಂಥದ್ದು. ಹಾಗಾಗಿ ನಮಗೆ ಕಾಶಿವಿಲಾಸ ಕ್ರಿಯಾಶಕ್ತಿಗಳ ಸ್ತೋತ್ರವನ್ನು ಈ ಥರ ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಈ 4 ಪದ್ಯಗಳಾದ ಬಳಿಕ ಪೂರ್ವಕವಿಗಳ ಸ್ತುತಿ ಮಾಡ್ತಾಳೆ, ತುಂಬ ಸುಂದರವಾದದ್ದು. ಇದನ್ನು ಸಂಸ್ಕೃತದಲ್ಲಿ ಮೊದಲಿಗೆ ಆರಂಭ ಮಾಡಿದವನು, ಅಷ್ಟೇಕೆ ಭಾರತೀಯ ಕಾವ್ಯ ಪರಂಪರೆಯಲ್ಲೇ ಆರಂಭ ಮಾಡಿದವನು ಬಾಣಭಟ್ಟ. ಬಾಣಭಟ್ಟನಿಗೆ ಮೊದಲು ನಾವು ಆ ಥರ ಪ್ರತ್ಯೇಕ ಸಂಸ್ಕೃತ ಕವಿಗಳ ಸ್ತೋತ್ರವನ್ನು ನೋಡೋದಿಲ್ಲ. ಹರ್ಷಚರಿತದಲ್ಲಿ ಮೊದಲು ಮಾಡಿಕೊಂಡು ಅವನು ಮಾಡಿದ್ದಾನೆ. ಆಮೇಲೆ ಅದನ್ನು ಕನ್ನಡದಲ್ಲಿ, ತೆಲುಗಿನಲ್ಲಿ, ದೇಶ ಭಾಷೆಗಳಲ್ಲಿ ಎಲ್ಲ ಬಳಸಿಕೊಂಡರು. ನಮ್ಮ ರಾಷ್ಟ್ರಕವಿಗಳು GS ಶಿವರುದ್ರಪ್ಪನವರು ಒಂದು ಶ್ರೀಮುಖದಿಂದ ಅಪ್ಪಣೆ ಕೊಡಿಸ್ಬಿಟ್ರು, ಕನ್ನಡದ್ದೇ ಅನನ್ಯತೆ, ಪೂರ್ವಕವಿಗಳನ್ನು ಸ್ತೋತ್ರ ಮಾಡೋದು, ಕುಕವಿಗಳನ್ನು ಬೈಯೋದು, ಕಾವ್ಯ ಲಕ್ಷಣ ಹೇಗಿದೆ ಏನು ಅಂತೆಲ್ಲ ಹೇಳೋದು ಅಂತ. ಇದೆಲ್ಲ ಸಂಸ್ಕೃತ ಮತ್ತು ಎರವಲು ತೊಗೊಂಡಿದ್ದು. ಅದಕ್ಕೊಂದು ಅಪವಾದ, ಗಂಗಾದೇವಿ ಅವಳು ಕನ್ನಡದವಳಾಗಿದ್ದರಿಂದಲೇ ಹಾಗೆ ಮಾಡಿದ್ದು ಅಂತ. ಇವೆಲ್ಲ ಅಜ್ಞಾನ ಅಹಂಕಾರ ಎರಡರಿಂದಲೂ ಬರ್ತಕ್ಕಂಥದ್ದು, ಇನ್ಯಾವುದೂ ಅಲ್ಲ. 4 ಜನ ತಿಳಿದವ್ರ ಹತ್ರ ಕೇಳಬೇಕು. ಶಿವರುದ್ರಪ್ಪನವ್ರಿಗೆ ಸಂಸ್ಕೃತ ಬರೋಲ್ಲ, ಅದು ಅಪರಾಧವಲ್ಲ. ಆದರೆ ಬಲ್ಲವ್ರನ್ನ ಕೇಳಿದರೆ ಆಗಿರೋದು. ಅವ್ರಿಗೆ ತುಂಬ ಆತ್ಮೀಯರಾದ ಡಾಕ್ಟರ್ K. ಕೃಷ್ಣಮೂರ್ತಿ ಅಂತ ಮಹಾವಿದ್ವಾಂಸರಿದ್ದರು, ಕೇಳಬಹುದಾಗಿತ್ತು. ಬಾಣಭಟ್ಟ ಯಾರೋ ಏನೋ ಕವಿ ಅಲ್ವಲ್ಲ. ನಮಸ್ತುಂಗೆ ಶಿರಶ್ಚುಂಬಿ ಇತ್ಯಾದಿ ಗೊತ್ತಿಲ್ಲದೆ ಇರತಕ್ಕಂಥ ಕನ್ನಡದ ಶಾಸನ ಓದ್ದವರಿದ್ದಾರೆ.
ಭಾಸ ಇತ್ಯಾದಿಗಳ ಬಗ್ಗೆ ಅವರು ಓದಿಕೊಂಡವರು. ಸೂತ್ರಧಾರ ಕೃತಾರಂಭ ಇತ್ಯಾದಿ ಶ್ಲೋಕಗಳನ್ನು ಹೇಳಿದ್ದಾನಲ್ಲ, ಎಲ್ಲಿಂದ ಹೇಳಿದ್ದಾನೆ? ಆಕಾಶದಿಂದ ಉದುರುತ್ತೆ ಹರ್ಷಚರಿತೆಯಲ್ಲಿ. ಸಂತಿಶ್ವಾನ ಇವಾ ಸಂಖ್ಯಾ ಜಾತಿಭಾಜಾ ಗೃಹೇ ಗೃಹೇ ಅಂತೆಲ್ಲ ಹೇಳಿಬಿಟ್ಟು ಕುಕವಿಗಳನ್ನು ಬೈಕೊಂಡು ಇದ್ದಾನೆ. ನವೋರ್ಥೋ ಜಾತಿರಗ್ರಾಮ್ಯ ಇತ್ಯಾದಿ ಸತ್ಕಾವ್ಯ ಲಕ್ಷಣ ಹೇಳಿದ್ದಾನೆ, ಅದು ಹೇಗಿರಬೇಕು ಅಂತ ಹೇಳಿದ್ದಾನೆ. ಹೀಗಾಗಿ ಆ ಥರ ಬೇಕಾದಷ್ಟು ಜನ ಉಂಟು. ಅದಲ್ಲದೆ ಮುಂದಿನ ಕವಿಗಳಲ್ಲಿ ನೋಡ್ತೀವಿ, ಕಾಶ್ಮೀರದಲ್ಲಿಯೇ ಇದ್ದಂಥ ಮಂಖ ಶ್ರೀಕಂಠ ಚರಿತ ಬರೆದ, ಅಲ್ಲಿ ಕೂಡ ಪೂರ್ವ ಕವಿಗಳ ಸ್ತೋತ್ರ, ಕಾವ್ಯ ರಚನಾ ಪದ್ಧತಿಯ ವಿವರಗಳು ಈ ಥರದ್ದೆಷ್ಟೋ ಕಾಣಿಸಿಕೊಳ್ಳುತ್ತದೆ. ಇನ್ನೂ ಅನೇಕ ಕವಿಗಳು ಸಂಸ್ಕೃತದಲ್ಲಿ ಹಾಗೆ ಬರೆದಿದ್ದಾರೆ. ಆಂಧ್ರದಲ್ಲಿಯೂ ಆ ಥರ ಪರಂಪರೆ ಉಂಟು. ಇದು ಯಾರೋ ಒಬ್ಬರು ಇನ್ನೊಬ್ಬರಿಂದ ಕಾಪಿ ಮಾಡಿದ್ರು ಅಂತಲ್ಲ, ಇಟ್ ವಾಸ್ ಎ ಪ್ಯಾನ್ ಇಂಡಿಯನ್ ಫೀಚರ್ ಅನ್ನೋದು ಗೊತ್ತಾಗುತ್ತೆ. ಮತ್ತು ಇದು ಬೇರೆ ದೇಶಗಳಲ್ಲಿ ಇಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಮ್ಮ ಕನ್ನಡಿಗರಿಗೆ ಇವತ್ತು ಬಂದ ವಿವೇಕ ಏನಂದರೆ, ಕನ್ನಡ ಅಂದ್ಬಿಟ್ರೆ ತುಂಬ ದೊಡ್ಡವರಾಗ್ಬಿಡ್ತಾರೆ, ಭಾರತ ದೇಶ ಅಂದರೆ ಸಣ್ಣವರಾಗ್ಬಿಡ್ತಾರೆ ಅಂತ ಒಂದು ಕಲ್ಪನೆ ಬಂದುಬಿಟ್ಟಿದೆ. ಕನ್ನಡದಲ್ಲಿದ್ದಂತೆ ಇನ್ನೆಲ್ಲೂ ಇಲ್ಲ ಅಂತ. ಅದು ಕೆ ವಿ ಸುಬ್ಬಣ್ಣ ಇರಲಿ, ಜಿ ಎಸ್ ರುದ್ರಪ್ಪ ಇರಲಿ, ಡಿ ಆರ್ ನಾಗರಾಜ್ ಇರಲಿ, ಕೀರಂ ನಾಗರಾಜ್ ಇರಲಿ, ಎಲ್ಲರೂ ಕಿರ್ಲೋದು ಒಂದೇ. ಕನ್ನಡದಲ್ಲಿದ್ದಿದ್ದು ಇನ್ನೆಲ್ಲೂ ಇಲ್ಲ ಅಂತ. ಇಂಥ ಎಡವಟ್ಟುಗಳು ಮಾತ್ರ ಇನ್ನೆಲ್ಲೂ ಇರಲಿಲ್ಲ ಅಂತ ಅಷ್ಟು ಹೇಳ್ಬೋದು, ಇನ್ನೇನೂ ಅಲ್ಲ ಅನಿಸ್ಬಿಡುತ್ತೆ. ಏಕೆಂದರೆ ಭಾರತದ 10 ಭಾಷೆಗಳನ್ನು ಕಲಿಬೇಕು, ಗೊತ್ತಾಗುತ್ತದೆ ಎಲ್ಲೆಲ್ಲಿ ಯಾವ್ಯಾವ ದೊಡೆದಿದೆ, ಎಷ್ಟೆಷ್ಟು ಸಾಮ್ಯ ಇದೆ ಅಂತನ್ನುವಂಥದ್ದು. ಇದರ ಕೂಪ ಕಚ್ಚಪರು, ಕೂಪ ಮಂಡೂಕರಷ್ಟೇ, ಇನ್ನೇನೂ ಅಲ್ಲ. ಹಮಾರ ಕುತ್ತ ಹಮಾರ ಗಲ್ಲಿ ಮೇಶೇರ್ ಅಂತ ಹೇಳಿಬಿಟ್ಟು ಬೇರೆ ಪ್ರಾಂತಕ್ಕೆ ಹೋಗಿ ಹೇಳಿದ್ರೆ ಮೈಮೇಲೆ ಬಟ್ಟೆ ಸಮೇತ ಉಳಿಸೋದಿಲ್ಲ, ಹೊಡೆದು ಕಳಿಸ್ಬಿಡ್ತಾರೆ ಅಷ್ಟೇ. ಏಕೆಂದರೆ ಅಜ್ಞಾನದಿಂದ, ಅಹಂಕಾರದಿಂದ ಇದು ಮಾತ್ರ ಇನ್ನೆಲ್ಲೂ ಇಲ್ಲ ಅಂತ ಹೇಳೋದ. ಅದೇ ಪಾಶ್ಚಾತ್ಯ ಕಾವ್ಯ ಪರಂಪರೆಯಲ್ಲೆಲ್ಲೂ ಪೂರ್ವ ಕವಿಗಳನ್ನು ಕಾವ್ಯಾದಿಯಲ್ಲಿ ಸ್ತೋತ್ರ ಮಾಡುವಂಥದ್ದು ಇಲ್ಲ. ನಮ್ಮಲ್ಲಿ ಹಾಗಲ್ಲ, ತಮ್ಮ ಋಣಗಳನ್ನು ಹೇಳ್ಕೊಳ್ಳೋದು ಉಂಟು. ಅದು ಪಂಪ ಆಗಲಿ, ಅತ್ತ ಕಡೆ ನನ್ನಯ್ಯ ಆಗಲಿ, ಶ್ರೀನಾಥ ಆಗಲಿ, ಪೋತನ ಆಗಲಿ, ಇತ್ತ ಕಡೆ ಇವರು ಕೃತ್ತಿವಾಸ ಆಗಲಿ ಅಥವಾ ತುಳಸಿದಾಸರಾಗಲಿ, ಎಲ್ಲಿಯೂ ಕೂಡ ಕಾಣಿಸುತ್ತದೆ. ಆ ಒಂದು ಪರಂಪರೆ ಉಂಟೇ ಉಂಟು. ಇಲ್ಲಿ ಅವಳು ತುಂಬ ಚೆನ್ನಾಗಿ ಮಾಡಿದ್ದಾಳೆ, ಇದನ್ನು ಬಹಳ ಸೊಗಸಾದದ್ದು. ಈ ಒಂದು ವೈಶದ್ಯವನ್ನು ನಾವು ಮತ್ತೆ ನೋಡುವಂಥದ್ದು ಅಂದರೆ, ಇವಳಿಗೆ ಸುಮಾರು ಒಂದು 200-300 ವರ್ಷಗಳ ಈಚೆಗೆ ಬಂದಂಥ ನೀಲಕಂಠ ದೀಕ್ಷಿತ ಮೊದಲಾದವರಲ್ಲಿ ನಾವು ಕಾಣ್ತೀವಿ. ರಾಜಚೂಡಾಮಣಿ ದೀಕ್ಷಿತ, ನೀಲಕಂಠ ದೀಕ್ಷಿತ ಇತ್ಯಾದಿಗಳಲ್ಲಿ. ಇವಳ ಪೂರ್ವವರ್ತಿಗಳಾದವರಲ್ಲಿ ಶ್ರೀವಿದ್ಯಾ ಚಕ್ರವರ್ತಿ, ವಿಜಯನಗರದ ಪೂರ್ವದಲ್ಲಿದ್ದ ಹೊಯ್ಸಳರ ಆಸ್ಥಾನದಲ್ಲಿದ್ದಂಥ ದೊಡ್ಡ ವಿದ್ವತ್ ಮನೆತನ, ಆ ವಿದ್ವತ್ ಕವಿಗಳ ಮನೆತನದಲ್ಲಿ ಅಲ್ಲಿ ಕಾಣಿಸ್ತದೆ. ಅದೇ ರೀತಿ 10ನೇ ಶತಾಬ್ದಿಯಲ್ಲಿದ್ದ ರಾಜಶೇಖರನ ಇವತ್ತು ಲುಪ್ತವಾದ ಹರವಿಲಾಸ ಅನ್ನುವ ಮಹಾಕಾವ್ಯದಲ್ಲಿ ನಾವು ಕಾಣ್ತೀವಿ ಪೂರ್ವದೇವತಾ ಸ್ತುತಿ, ಪೂರ್ವ ಕವಿ ಸ್ತುತಿಯನ್ನು. ಪುಣ್ಯವಶಾತ್ ಆ ಲುಪ್ತವಾದ ಕಾವ್ಯದ ಅಷ್ಟು ಭಾಗವನ್ನಾದರೂ ಜಲ್ಹಣ ಸೂಕ್ತಿ ಮುಕ್ತಾವಳಿಯಲ್ಲಿ ಸಂಗ್ರಹ ಮಾಡಿಟ್ಟಿದ್ದಾನೆ. ಅದರಿಂದಲೇ ನಮಗೆ ಕಾಳಿದಾಸ, ಭಾಸ, ಕುಮಾರದಾಸ, ಸುಭದ್ರ ಮೊದಲಾದ ಅನೇಕ ಕವಯಿತ್ರಿಯರ ಬಗ್ಗೆ ತಿಳಿತಾ ಇದೆ. ಇಲ್ಲದೇ ನಮ್ಮ ವಿಜ್ಜಿಕೆ ಬಗ್ಗೆ ಆದರೂ, ಶೀಲಾ ಬಗ್ಗೆ ಆದರೂ, ಅಥವಾ ಕುಮಾರದಾಸನ ಬಗ್ಗೆ ಆದರೂ ಗೊತ್ತೇ ಆಗ್ತಾ ಇರಲಿಲ್ಲ ರಾಜಶೇಖರ ಕೊಂಡಾಡದೇ ಇದ್ದರೆ. ಇಲ್ಲಿ ವಾಲ್ಮೀಕಿಯಿಂದ ಆರಂಭ ಮಾಡ್ತಾಳೆ. ಚೇತಸೋಸ್ತು ಪ್ರಸಾದಾಯ ಸತಾಂ ಪ್ರಾಚೇತಸೋ ಮುನಿ ಪೃಥಿವ್ಯಾಂ ಪದ್ಯ ನಿರ್ಮಾಣ ವಿದ್ಯಾಯ ಪ್ರಥಮಂ ಪದಂ. ನಮ್ಮ ಅಂತರಂಗದ ಪ್ರಸಾದಕ್ಕಾಗಿ, ಪ್ರಸನ್ನತೆಗಾಗಿ ಪ್ರಾಚೇತಸ ಮುನಿಯರಲಿ ಅಂತ ನೋಡಿ. ಆ ಶಬ್ದಶಯ್ಯೆ, ಚೇತಸೋಸ್ತು ಪ್ರಸಾದಾಯ ಸತಾಂ ಪ್ರಾಚೇತಸೋ ಮುನಿ ಪೃಥಿವ್ಯಾಂ ಪದ್ಯ ನಿರ್ಮಾಣ ವಿದ್ಯಾಯ ಪ್ರಥಮಂ ಪದಂ. ನಮ್ಮ ಅಂತರಂಗದ ಪ್ರಸನ್ನತೆಗಾಗಿ ಪ್ರಾಚೇತಸ ಮುನಿಯರಲಿ ಅಂತ. ಇಲ್ಲಿ ಪ್ರಾಚೇತಸ ಅಂದರೆ ವರುಣನ ಮಗ ಅಂತ ಅರ್ಥ ಆಗುತ್ತೆ. ಪ್ರಚೇತ ಅಂದರೆ ವರುಣ, ವರುಣನ ಪುತ್ರ ಅನ್ನುವ ಮೂಲಕವಾಗಿ ಆ ಜಲಮೂಲ ವರುಣನ ಲಕ್ಷಣ. ತಿಳಿಯಾಗುವುದು ನೀರೇ, ಕಲ್ಲು ಎಂದು ತಿಳಿಯಾಗೋಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಅಂತರಂಗದ ಪ್ರಸನ್ನತೆಗೆ ಜಲಾಭಿಮಾನಿಯಾದ ವರುಣನ ಸಂತತಿಯ ಆ ಪ್ರಾಚೇತಸ ಮಹರ್ಷಿ ಅನುಗ್ರಹ ಮಾಡಲಿ. ತನ್ನ ಕಾವ್ಯವೂ ಆ ರೀತಿ ವಾಲ್ಮೀಕಿ ಕಾವ್ಯದಂತೆ ಪ್ರಸಾದ ಗುಣ ಗಂಭೀರವಾದದ್ದು. ಪೃಥಿವ್ಯಾಂ ಪದ್ಯ ನಿರ್ಮಾಣ ವಿದ್ಯಾಯ ಪ್ರಥಮಂ ಪದಂ. ಭೂಮಿಯಲ್ಲಿ ಪದ್ಯ ನಿರ್ಮಾಣ ವಿದ್ಯೆಗೆ ಮೊದಲನೇ ಪದ, ಮೊದಲನೇ ಹೆಜ್ಜೆ ಅಂತ. ಪದ ಅನ್ನೋದಕ್ಕೆ ಹೆಜ್ಜೆ ಅಂತ ಒಂದು ಅರ್ಥ ಇದೆ, ಪದ ವರ್ಡ್ ಅನ್ನುವ ಅರ್ಥ ಇದೆ, ಪದ ಅಂದರೆ ಪೊಸಿಷನ್, ಸ್ಥಾನ ಅನ್ನುವ ಅರ್ಥ ಇದೆ. ಭೂಮಿಯಲ್ಲಿ ಪದ್ಯ ರಚನೆಯ ಮೊದಲ ಹೆಜ್ಜೆಯಾಗಿ, ಮೊದಲ ಮಾತಾಗಿ, ಮೊದಲ ಸ್ಥಾನವಾಗಿ ಇರತಕ್ಕಂಥದ್ದು ವಾಲ್ಮೀಕಿ ಮಹರ್ಷಿ ಅಂತ ಹೇಳ್ಬಿಟ್ಟು ಅಂತಾಳೆ. ಬಾಣಭಟ್ಟ ವಾಲ್ಮೀಕಿಯನ್ನು ಸ್ತೋತ್ರ ಮಾಡಿಲ್ಲ, ದೊಡ್ಡ ಆಶ್ಚರ್ಯದ ಸಂಗತಿ. ವ್ಯಾಸರನ್ನು ಸ್ತೋತ್ರ ಮಾಡಿದ್ದಾನೆ. ಆದರೆ ಇವಳು ಮೊದಲು ವ್ಯಾಸರಿಂದ ಶುರು ಮಾಡಿದೆ, ವಾಲ್ಮೀಕಿ ವ್ಯಾಸ ಆ ಕ್ರಮದಲ್ಲೇ ಹೋಗಿದ್ದಾಳೆ. ಪೂಜ್ಯ ಪೂಜಾ ವ್ಯತಿಕ್ರಮ ಮಾಡಿಲ್ಲ. ವಯಾಸಕೆ ಗಿರಾಂ ಗುಂಫೆ ಪುಂಡ್ರೇಕ್ಷ್ವಾವಿವ ಲಭ್ಯತೆ ಸದ್ಯ ಸಹೃದಯಾಹ್ಲಾದಿಸಾರ ಪರ್ವಣಿ ಪರ್ವಣಿ. ಪ್ರತಿಪರ್ವ ರಸೋದಯಂ ಅಂತ ಮಹಾಭಾರತಕ್ಕೆ ಏನು ಹೇಳ್ತಾರೆ ಅದನ್ನು ಇವಳು ಇಟ್ಕೊಂಡಿದ್ದಾಳೆ.
ವಯಾಸಕೆ ಗೆರೆ ಗುಂಫೆ ಗಿರಾಮ್ ಗುಂಫೆ, ವ್ಯಾಸರ ಒಂದು ಮಾತಿನ ಗುಂಫದಲ್ಲಿ ಆ ಜೋಡಣೆಯಲ್ಲಿ ಕಬ್ಬಿನ ಜಲ್ಲೆಯ ಒಂದೊಂದು ಗಿಣ್ಣಿಗೂ ರಸ ಹೆಚ್ಚುವಂತಹ ಒಂದು ಸ್ವಾರಸ್ಯ ಉಂಟು. ಅದು ಸಹೃದಯರಿಗೆ ಆನಂದಕಾರಿಯಾದದ್ದು ಅಂತ ಪ್ರತಿ ಪರ್ವದ ಸ್ವಾರಸ್ಯವನ್ನು ಚರ್ವಣೆಯಿಂದ, ಅಂದರೆ ಅಗಿದು ಅಗಿದು ಜಗದಂತೆ ಗೊತ್ತಾಗುವ ರುಚಿಯಿಂದ ಅಂತ ಹೇಳ್ತಾಳೆ. ಮುಂದೆ ಕಾಳಿದಾಸನನ್ನು ಕೊಂಡಾಡ್ತಾಳೆ ಮತ್ತು ಆ ಪ್ರಾಮಾಣಿಕತೆ ಅವಳಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ ನೋಡಿ. ದಾಸತಾಂ ಕಾಳಿದಾಸಸ್ಯ ಕವಯಕ್ಕೆ ನ ಬಿಭ್ರತಿ ಇದಾನೀಮಪಿ ತಸ್ಯಾರ್ಥಾನ್ ಉಪಜೀವಂತ್ಯಮೀಯತಃ. ಕಾಳಿದಾಸನಿಗೆ ದಾಸರಾಗದೇ ಇರುವ ಕವಿಗಳು ಯಾರು ತಾನೇ ಇದ್ದಾರೆ? ಈಗಲೂ ಕೂಡ ಆತನ ಅರ್ಥಗಳನ್ನು ಬಳಸ್ಕೋತಾ ಇರ್ತಾರಲ್ವ ಅಂತ. ಅರ್ಥ ಅನ್ನೋದಕ್ಕೆ ಅವನ ಕಾವ್ಯಾರ್ಥ ಅನ್ನೋದಲ್ಲದೆ ದುಡ್ಡು ಅಂತ ಬೇರೆ ಅರ್ಥ ಇದೆ. ಒಬ್ಬನ ದುಡ್ಡನ್ನು ಪಡ್ಕೊಂಡ್ರೆ ಅವನಿಗೆ ದಾಸರಾದ್ವಿ ಅಂತ ಅರ್ಥ. ವಿ ಹ್ಯಾವ್ ಬಿಕಮ್ ಹೀಸ್ ಸರ್ವೆಂಟ್ಸ್. ಸಂಬಳ ತೊಗೊಂಡ್ರೆ, ಕೂಲಿ ತೊಗೊಂಡ್ರೆ ಅವನ ಸೇವಕರಾದಂತೆ. ಕಾಳಿದಾಸನ ಅರ್ಥ ಅನ್ನುವ ಸಂಪತ್ತನ್ನು ತೆಗೆದುಕೊಂಡು ನಮಗೆ ಹಾಗಾಗಿದೆ ಅಂತ, ತಾನೂ ಅದಕ್ಕೆ ವ್ಯತ್ಯಾಸ ಅಲ್ಲ ಅನ್ನುವ ರೀತಿಯಲ್ಲಿಯೇ ಅನೇಕತ್ರ ಕಾಳಿದಾಸನ ಒಂದು ಉಪಜೀವ್ಯತೆಯನ್ನು ನಾವು ನೋಡ್ತೀವಿ. ಅದಾದ ಮೇಲೆ ಇವಳಿಗೆ ತುಂಬ ದೊಡ್ಡ ಪ್ರಭಾವ ಬೀರದ ಕವಿ ಬಾಣಭಟ್ಟ. ಅದನ್ನು ಅವಳು ಹೇಳ್ತಾಳೆ. ವಾಣೀ ಪಾಣಿ ಪರಾಮೃಷ್ಟ ವೀಣಾ ನಿಕ್ವಣಹಾರಿಣೀಂ ಭಾವಯಂತಿ ಕಥಂ ವಾನ್ಯೇ ಭಟ್ಟ ಬಾಣಸ್ಯ ಭಾರತೀಂ. ವಾಣಿಯ ವೀಣೆಯ ಮಾರ್ಧವ ಮಾಧುರ್ಯ ಇಂಪು ಯಾವುದಿದೆ ಅದಲ್ಲದೆ ಇನ್ಯಾವುದು ತಾನೇ ಭಟ್ಟಬಾಣನ ಮಾತಿನಲ್ಲಿರೋದಕ್ಕೆ ಸಾಧ್ಯ? ಬಾಣಭಟ್ಟನ ಮಾತಲ್ಲದೆ ಇನ್ನೆಲ್ಲಿ ತಾನೇ ವಾಣಿಯ ವೀಣೆಯ ನಾದವನ್ನು ನಮಗೆ ಕೇಳೋದಕ್ಕೆ ಸಾಧ್ಯ ಅಂತ. ನಮ್ಮ ನಾಗವರ್ಮ ಹೇಳಿಬಿಡ್ತಾನಲ್ಲ, ಸರಸ್ವತಿ ತಾನು ಪುರುಷ ರೂಪವನ್ನು ಧರಿಸಬೇಕು ಅನ್ನಿಸಿ ವಾಣಿ ವಾಣ ವಭಯೋರಭೇದ ಆಗಿ ಬಾಣ ಆಗಿಬಿಟ್ಲು ಅಂತ. ಆ ಮಟ್ಟಕ್ಕೆ ಸರಸ್ವತಿಯ ಪುರುಷರೂಪವಾಗಿ ಅವನಿದ್ದಾನೆ ಅಂತ ಕವಿ ಹೇಳ್ತಾ ಇದ್ದಾನೆ. ವಿಮರ್ಧವ್ಯಕ್ತ ಸೌರಭ್ಯ ಭಾರತೀ ಭಾರವೇ ಕವೇಹೇ ಧತ್ತೇ ವಕುಲಮಾಲೇವ ವಿದಗ್ಧಾನಾಂ ಚಮತ್ಕ್ರಿಯಾಂ. ಬಕುಳದ ಹೂವ ಅದು ಹೇಗೆ ಒಣಗಿದಷ್ಟು, ಅದನ್ನು ಉಜ್ಜಿದಷ್ಟು ಪರಿಮಳ ಬರುತ್ತದೆಯೋ ಆ ರೀತಿ ಭಾರವಿಯ ಕಾವ್ಯ ವಿಮರ್ಶೆ ಮಾಡಿದಷ್ಟು ಸ್ವಾರಸ್ಯವನ್ನು ಬಿಟ್ಟುಕೊಡುವಂಥದ್ದು. ಹಾಗಲ್ಲದೆ ನಾವಿನ್ನೆಂತೂ ಆ ಕಾವ್ಯವನ್ನು ಭಾವಿಸೋದಕ್ಕೆ ಸಾಧ್ಯ ಅಂತ ಕೇಳ್ತಾಳೆ. ಇದು ಭಾರವಿಯನ್ನು ಕುರಿತ ಪ್ರಶಂಸೆ. ಭಾರವಿಯ ಕಾವ್ಯವೂ ಹಾಗೆ. ಬಕುಳದ ಪುಷ್ಪದಂತೆಯೇ ಒಣಕಲು ರಸ ಕಡಿಮೆ, ಅರೆ ಪರಿಮಳ ಉಂಟು, ಅರ್ಥಗೌರವ ಉಂಟು, ತುಂಬ ಬೆಲೆಬಾಳುವಂಥದ್ದು. ಆದರೆ ಮಾರ್ಧವ ಮಾಕರಂದ್ಯ ಇಲ್ಲ, ತೊಂದರೆ ಇಲ್ಲ, ಪರಿಮಳ ಮಾತ್ರ ಉಂಟು. ಅದು ಬಲುಗಾಲ ಬಾಳುವಂಥದ್ದು. ಆ ಗುಣವನ್ನು ಇವಳು ಕಂಡಿದ್ದಾಳೆ. ಅವನಿಂದ ಕೆಲವು ಅಂಶಗಳನ್ನು ಪಡ್ಕೊಂಡು ಅವನಿಗಿಂತ ಚೆನ್ನಾಗಿ ಪ್ರತಿಬಿಂಬಿಸ್ತಾಳೆ. ಆ ಸಂದರ್ಭ ಬಂದಾಗ ಹೇಳ್ತೀನಿ. ಆಮೇಲೆ ಪದ್ಯಕವಿಗಳನ್ನು ಸ್ತೋತ್ರ ಮಾಡಿದ ಮೇಲೆ ಇವಳು ಗದ್ಯಕವಿಯಾದ ಬಾಣನನ್ನು ಸ್ತೋತ್ರ ಮಾಡಿ ಇದೀಗ ಮತ್ತೊಬ್ಬ ಗದ್ಯಕವಿ, ಪದ್ಯಕವಿಯೂ ಹೌದು, ಲಾಕ್ಷಣಿಕನೂ ಹೌದಾದ ದಂಡಿಯನ್ನು ಸ್ತೋತ್ರ ಮಾಡ್ತಾಳೆ. ಆಚಾರ್ಯ ದಂಡಿನೋ ವಾಚಾಂ ಆಚಾಂತಾಮೃತ ಸಂಪದಾಂ ವಿಕಾಸೋ ವೇದಸಃ ಪತ್ನ್ಯಾ ವಿಲಾಸ ಮಣಿದರ್ಪಣ. ಆಚಾರ್ಯ ದಂಡಿಯ ಮಾತನ್ನು ಹೀರ್ತಾ ಇದ್ದರೆ ಎಷ್ಟು ಸಂತೋಷವಾಗುತ್ತೆ ಅಂತಂದರೆ, ಅವನ ಮಾತೇ ಬ್ರಹ್ಮನ ರಾಣಿಯ ಕನ್ನಡಿ ಇದ್ದಂತೆ, ಕೈಗನ್ನಡಿ ಇದ್ದಂತೆ. ಅದೇನು ವಿಲಾಸ ಮಣಿದರ್ಪಣ, ಅವಳು ಅಲಂಕಾರ ಮಾಡಿಕೊಳ್ಳೋದಕ್ಕೆ ವಿಲಾಸವಾಗಿ ಕೈಯಲ್ಲಿ ಹಿಡ್ಕೊಳ್ತಕ್ಕಂಥ ಸ್ಫಟಿಕಮಣಿಮಯವಾದ ದರ್ಪಣ ಅಂತ. ಗಾಜಿನ ಒಂದು ಕಾಲ ಆಗೆಲ್ಲ ಕಂಚಿನ ಕನ್ನಡಿಗಳು ಮಾಡ್ತಾಯಿದ್ರು, ಕಂಚಿಗೆ ಕಿಲುಬಾಗ್ತಾ ಇತ್ತು. ಹಾಗಲ್ಲದೆ ಸ್ಫಟಿಕದ ಕನ್ನಡಿಗಳು ಮಾಡಿದ್ರೆ ಕಿಲುಬ್ತಾ ಇರಲಿಲ್ಲ. ಅದಕ್ಕೆ ಮಣಿದರ್ಪಣ ಅಂತ ಕರೀತಾರೆ. ಶಬ್ದ ಮಣಿದರ್ಪಣ ಇತ್ಯಾದಿ ಶಬ್ದಗಳೆಲ್ಲ ಹಾಗೆ ಬಂದದ್ದು. ಸರಸ್ವತಿಯ ವಿಲಾಸದ ರನ್ನಗನ್ನಡಿ ಈ ದಂಡಿಯ ಕಾವ್ಯ ಅಂತ ಹೀಗೆ ಹೇಳೋ ಮೂಲಕ ಕಾವ್ಯಾದರ್ಶ ಅಂತ ಅವನ ಅಲಂಕಾರ ಶಾಸ್ತ್ರಗ್ರಂಥ ತುಂಬ ಉಪಾದೇಯವಾದದ್ದನ್ನು ತೋರಿಸ್ತಾ ಇಲ್ಲ. ಕಾವ್ಯಾದರ್ಶ ಅನ್ನೋದು, ಆದರ್ಶ ಅಂದರೆ ಕನ್ನಡಿ, ಮಣಿದರ್ಪಣ ಅಂದರೆ ಕನ್ನಡಿ. ಕಾವ್ಯ ಹೇಗೆ ರಚನೆ ಮಾಡಬೇಕು ಅನ್ನೋದನ್ನು ದಂಡಿ ತೋರ್ಪಡಿಸಿಕೊಟ್ಟೆ ತುಂಬ ಒಳ್ಳೆಯ ಅಲಂಕಾರಿಕ ಗ್ರಂಥ. ಮತ್ತು ಇನ್ನೊಂದು ಗಮನಿಸಬೇಕು, ದಾಕ್ಷಿಣಾತ್ಯ ಕಾವ್ಯ ಲಕ್ಷಣಗಳು ಎಲ್ಲ ಪ್ರಧಾನವಾಗಿ ರೂಪುಗೊಂಡದ್ದೇ ದಂಡಿಯ ಕಾವ್ಯಾದರ್ಶದಿಂದ. ಅದು ತಮಿಳು ಕಾವ್ಯ ಇರ್ಬೋದು, ತೆಲುಗು ಕಾವ್ಯ ಇರ್ಬೋದು, ಕನ್ನಡ ಕಾವ್ಯ ಇರ್ಬೋದು. ತಮಿಳಲ್ಲಿ ಕೂಡ ದಂಡಿಯಳಂಗಾರಂ ಅಂತ ದಂಡಿಯ ಕಾವ್ಯಾದರ್ಶದ ಅನುವಾದ ಇದೆ. ಕನ್ನಡದಲ್ಲಂತೂ ಉದಯಾದಿತ್ಯ ಅಲಂಕಾರ ಮೊದಲಾದಂಥವಲ್ಲದೆ ಮೊದಲಿಗೆ ಬಂದಂಥ ಕವಿರಾಜ ಮಾರ್ಗವೇ ದಂಡಿಯ ಒಂದು ಕಾವ್ಯಾದರ್ಶದ ಆ ಜಾಡಿನಲ್ಲಿ ಬಂದಂಥದ್ದು. ತೆಲುಗಿನಲ್ಲಿ ಕೂಡ ಅದಕ್ಕೆ ಅನುಪ್ರಾಣಿತವಾದ ಅಪ್ಪಕವಿಯಮು ಮೊದಲಾದಂಥದ್ದನ್ನು ನೋಡ್ತೀವಿ. ಹೀಗೆ ದಂಡಿ ಸಮಗ್ರ ದಕ್ಷಿಣ ಭಾರತದ ಕಾವ್ಯ ರಚನಾ ಸಂಪ್ರದಾಯವನ್ನು ರೂಪಿಸಿದವನು. ಅವನು ಕಾಂಚೀಪುರ ನಿವಾಸಿ ಕೂಡ. ಅದಕ್ಕಾಗಿ ಅವನನ್ನು ನೆನೀತಾಳೆ.
ಸಾಕಾಪಿ ಸುರಭಿಶಂಕೆ ಭವಭೂತೆ ಸರಸ್ವತಿ ಕರ್ಣೇಶು ಲಬ್ಧವರ್ಣಾನಾಂ ಸೂತೆ ಸುಖಮಯೀಂ ಸುಧಾಂ. ಭವಭೂತಿಯ ಬಗ್ಗೆ ಹೇಳ್ತಾಳೆ. ವಿದ್ವಾಂಸರ ಕಿವಿಗಳ ಒಂದು ಪತ್ರೆಗಳಿಂದ ನಿರ್ಮಾಣ ಮಾಡಿದ ದೊನ್ನೆಗಳಲ್ಲಿ ಆನಂದದ ಅಮೃತವನ್ನು ಸುರಿಸ್ತಕ್ಕಂಥ ಭವಭೂತಿಯ ವಾಕು ಅನ್ನುವ ಗೋವನ್ನು ನಾನು ಸದಾ ಧ್ಯಾನಿಸ್ತೀನಿ ಅಂತ. ಅಂದರೆ ಭವಭೂತಿಯ ಕಾವ್ಯ ಕಾಮಧೇನು ಇದ್ದಂತೆ, ಅದು ವಿದ್ವಜ್ಜನರ ಕಿವಿಗಳನ್ನುವ ದೊನ್ನೆಗಳಿಗೆ ನಿರಂತರವಾಗಿ ಆನಂದಾಮೃತವನ್ನು ಕರೀತಾ ಇರುತ್ತೆ ಅಂತ. ಮತ್ತು ಇದು ನೋಡಿ, ಆ ಸುರಭಿ ಇತ್ಯಾದಿ ಶಬ್ದಗಳು ವೇದದಲ್ಲಿ ಏಕಶಬ್ದ ಸುಪ್ರಯುಕ್ತ ಸಮ್ಯಜ್ಞಾತ ಸುಷ್ಟು ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮದುಗ್ಭವತಿ ಎನ್ನುವ ಮಾತಿದೆಯಲ್ಲ, ಅದನ್ನಿಟ್ಕೊಂಡವಳು ಸುರಭಿ ಅಂತಾಳೆ. ಜೊತೆಗೆ ಭಟ್ಟಗೋಪಾಲ ಭಟ್ಟನಾಯಕಾದಿಗಳೆಲ್ಲ ಸಾಹಿತ್ಯ ದೇವತೆಯನ್ನು ಹಸು ಅಂತ ಕರೀತಾರೆ. ವಾಗ್ಧೇನುರ್ ದುಗ್ಧಯೇವೇಕಃ ಅನ್ನುವ ಮಾತನ್ನಾಗಲಿ, ಪ್ರಣೋಮಿ ಕುಣದೋಂಕಾರ ಮಣಿಘಂಟಾ ವಿಭೂಷಣೀಂ ಕವಿಲೋಕ ಕುಟುಂಬಸ್ಯ ಸೂಕ್ತಿಧೇನುಂ ಸರಸ್ವತೀಂ ಇತ್ಯಾದಿ ಮಾತುಗಳಲ್ಲಿ ಗಮನಿಸಬಹುದು. ಆಮೇಲೆ ಕೆಲವು ಸ್ಪೆಷಲ್ ಪೊಯೆಟ್ಸ್, ಪ್ರಸಿದ್ಧರು ಮರೆತು ಹೋಗ್ತಕ್ಕಂಥದ್ದನ್ನು ಇವಳು ಗಮನಿಸ್ಕೊಂಡು ಹೇಳ್ತಾಳೆ. ಅದರಲ್ಲಿ ಒಂದು ಲೀಲಾಶುಕನ ಸ್ಮರಣೆ. ಮಂದಾರ ಮಂಜರೀಸ್ಯಂದಿ ಮಕರಂದ ರಸಾಬ್ಧಯ ಕಸ್ಯ ನಾಲ್ಹಾದನಾಯಾಲಂ ಕರ್ಣಾಮೃತ ಕವೇರ್ಗಿರಹ. ಕರ್ಣಾಮೃತ ಅನ್ನುವುದರೊಳಗೆ ಅತ್ಯಂತ ಪ್ರಸಿದ್ಧವಾದದ್ದು ಕೃಷ್ಣ ಕರ್ಣಾಮೃತ. ಅದೇ ಮೊದಲು ಬಂದದ್ದು, ಫಸ್ಟ್ ಈಸ್ ಬೆಸ್ಟ್ ಅಂತ ಆದದ್ದು. ಅವನು ಆಂಧ್ರದವನ, ಬಂಗಾಳಿಯ, ಕೇರಳದವನ, ಕರಾವಳಿಯ, ಕನ್ನಡದವನ ಅಂತ ದೊಡ್ಡ ದೊಡ್ಡ ಚರ್ಚೆ ಇದೆ. ದಾಕ್ಷಿಣಾತ್ಯ ಅನ್ನೋದಂತೂ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಆಂಧ್ರದವನು ಅನ್ನೋದಕ್ಕೆ ಹೆಚ್ಚಿನ ಪುರಾವೆಗಳಿವೆ ಅಂತ ಅನಿಸುತ್ತದೆ. ಇರಲಿ, ಅವನ ಒಂದು ಶೈಲಿ ಎಷ್ಟು ಸುಂದರವಾದದ್ದು ಅಂತಂದರೆ, ಮಂದಾರ ದೇವಕುಸುಮ ಅಂತ ಪ್ರಸಿದ್ಧವಾದದ್ದು, ಪರಿಮಳಭರಿತವಾದದ್ದು. ಅದರ ಹೂಗುಚ್ಛದ ಮಕರಂದದ ಸಮುದ್ರದಂತೆ ಈ ಕರ್ಣಾಮೃತ ಕವಿಯ ಮಾತುಗಳು ಅಂತ ಅಷ್ಟು ಸುಂದರವಾಗಿರುತ್ತವೆ ಅಂತ ಅವಳು ಹೇಳ್ತಾ ಇದ್ದಾಳೆ. ವಿದ್ವಾಂಸರು ಇವಳು ಈ ತೆಲುಗಿನ ಮೂಲದ ಸಂಸ್ಕೃತ ಕವಿಯನ್ನು ಹೇಳೋದ್ರಿಂದ ಇವಳು ತೆಲುಗಿನ ಕಡೆವಳಾಗಿರಬೇಕು ಅಂತ ಹೇಳ್ತಾರೆ. ಇರೋಕ್ಕೆ ಸಾಧ್ಯವೋ ಏನೋ, ಯಾಕೆಂದರೆ ಮುಂದೆಯೂ ಗೊತ್ತಾಗುತ್ತದೆ ನಮಗೆ ಸಾಕ್ಷ್ಯ. ಮುಂದೆ ನೋಡಿ, ತೆಲುಗಿನ ಕವಿಯನ್ನೇ ನೇರವಾಗಿ ಹೇಳ್ತಾಳೆ ತಿಕ್ಕನ ಸೋಮಯಾಜಿಯ ಬಗ್ಗೆ. ತಿಕ್ಕಯಸ್ಯ ಕವೇ ಸೂಕ್ತಿ ಕೌಮುದೀವ ಕಲಾನಿಧೇಹೇ ಸತೃಷ್ಟೈ ಕವಿಭಿಸ್ವೈರಂ ಚಕೋರೈರವ ಸೇವ್ಯತೆ ಅಂತ. ತಿಕ್ಕನ್ನ ಕವಿಯ ಮಾತುಗಳು ಚಂದ್ರನ ಬೆಳ್ದಿಂಗಳಿದ್ದಂತೆ ಸಜ್ಜನರೆಂಬ ಚಕೋರಗಳಿಗೆ ನಿರಂತರವಾಗಿ ಆಸ್ವಾದ್ಯ ಅಂತ. ತಿಕ್ಕನ ಸೋಮಯಾಜಿಯ ನಿರ್ವಚನೋತ್ತರ ರಾಮಾಯಣ ಅನ್ನುವ ಒಂದು ಪ್ರಸಿದ್ಧವಾದ ಕಾವ್ಯ ಉಂಟು. ಆತ ಆಂಧ್ರ ಮಹಾಭಾರತದ 15 ಪರ್ವಗಳನ್ನು ಬರೆದ. ವಿರಾಟಾಂತವಾಗಿ ವಿರಾಟಾದಿಯಾಗಿ ಸ್ವರ್ಗಾರೋಹಣ ಅಂತ ಬರೆದ. ಆದರೆ ಅದಕ್ಕೆ ಮುನ್ನ ಬರೆದದ್ದು, ಮನ್ಮಸಿದ್ಧಿಯ ಆಸ್ಥಾನದಲ್ಲಿದ್ದಾಗ ಬರೆದದ್ದು ನಿರ್ವಚನೋತ್ತರ ರಾಮಾಯಣ. ಉತ್ತರಕಾಂಡ ಚಂಪು ಕಾವ್ಯವಲ್ಲದೆ ಕೇವಲ ಪದ್ಯಮಯವಾಗಿ ಬರೆದ. ಅಲ್ಲಿ ಬೆಳದಿಂಗಳಿನ ವರ್ಣನೆ ತುಂಬ ವಿಶೇಷವಾಗಿದೆ. ಅದನ್ನು ಗಮನದಲ್ಲಿಟ್ಟುಕೊಂಡು ಇವಳು ಓದಿದ್ದಾಳೆ ಆ ಕಾವ್ಯವನ್ನು. ಹೇಗೆ ಬೆಳದಿಂಗಳು ಚಕೋರಗಳಿಗೆ ಜೀವಾತವೋ ಆ ರೀತಿಯಲ್ಲಿ ಅವನ ಕಾವ್ಯ ಸಹೃದಯರಿಗೆ ಆನಂದಪ್ರದ ಅಂತ ತೋರ್ಪಡಿಸ್ತಾಳೆ. ಮತ್ತು ಅಗಸ್ತ್ಯ ಅನ್ನುವ ಆಂಧ್ರ ಮೂಲನಾದ ಸಂಸ್ಕೃತ ಕವಿಯ ಬಗ್ಗೆ ಹೇಳ್ತಾಳೆ. ಚತುಸ್ಸಪ್ತತಿ ಕಾವ್ಯೋಕ್ತಿ ಕಾವ್ಯೋಕ್ತಿ ವ್ಯಕ್ತ ವೈದುಷ್ಯ ಸಂಪದೆ ಅಗಸ್ತ್ಯಾಯ ಜಗತ್ಯಸ್ಮಿನ್ ಸ್ಪೃಹಯೇ ಕೋ ನ ಕೋವಿದ ಅಂತ. 74 ಕಾವ್ಯಗಳನ್ನು ಬರೆದಂಥ ಅಗಸ್ತ್ಯ ಅನ್ನುವ ಕವಿಯ ವೈದುಷ್ಯವನ್ನು ನೋಡಿದ ಮೇಲೆ ಜಗತ್ತಿನಲ್ಲಿ ಯಾರಿಗೆ ತಾನೇ ಆ ಥರ ಕವಿ ತಾನಾಗಬೇಕು ಅಂತ ಅನಿಸೋದಿಲ್ಲ ಅಂತ. ದುರ್ದೈವ, ನಮಗೆ ಯಾವುದೂ ಸಿಕ್ಕಿರತಕ್ಕಂಥದ್ದಲ್ಲ. ಆದರೆ ಆತ ಆಂಧ್ರ ಪ್ರದೇಶದಲ್ಲಿ ಇದ್ದಂಥವನು ಅಂತನ್ನುವುದು ನಮಗೆ ಗೊತ್ತಾಗುತ್ತದೆ. ಒಟ್ಟಿನಲ್ಲಿ ಆ ಕಡೆ ಕವಿಗಳನ್ನು, ಸಂಸ್ಕೃತ ಕವಿಗಳನ್ನು ಅವಳು ಗಮನಿಸಿಕೊಂಡಿದ್ದಳು. ಮುಂದೆ ವ್ಯಾಸ ಮಹಾಭಾರತವನ್ನೆಲ್ಲ ನಾಟಕ ರೂಪದಲ್ಲಿ ಬರೆದಂಥ ಗಂಗಾಧರ ಕವಿಯನ್ನು ಪ್ರಾರ್ಥನೆ ಮಾಡ್ತಾಳೆ. ಸ್ತುಮಸ್ತಂ ಅಪರಂ ವ್ಯಾಸಂ ಗಂಗಾಧರ ಮಹಾಕವಿಂ ನಾಟಕಚ್ಛದ್ಮನಾ ದೃಷ್ಟಾಂ ಯಶ್ಚಕ್ರೇ ಭಾರತೀಂ ಕಥಾಂ. ಮಹಾಭಾರತವನ್ನು ನಾಟಕ ರೂಪದಲ್ಲಿ ಬರೆದ ಗಂಗಾಧರ ಕವಿಗೆ ನಮಸ್ಕಾರ ಅಂತ. ನಾನು ಈ ಪದ್ಯವನ್ನು ಯಾತಕ್ಕೆ ಓದ್ದೆ ಅಂತಂದರೆ, ಪೀಟರ್ ಬ್ರೂಕ್ಸ್ ಮಹಾಭಾರತ ಅಂತ ಮಾಡಿದಾಗ ನಮ್ಮವ್ರಿಗೆ ಒಂದು ಸನ್ನಿ ಬಡದಷ್ಟು ಕೊಂಡಾಡಿದ್ರು. ಸನ್ನಿ ಬಡದಷ್ಟೇ ಕೊಂಡಾಡಿಬಿಟ್ರು. ಆತ ಮಾಡದಂತೆ ನಮ್ಮಲ್ಲಿ ಇನ್ಯಾರೂ ಮಾಡಿಲ್ಲ. ಒಂದು ಮಹಾಭಾರತವನ್ನೆಲ್ಲ ಒಂದು ನಾಟಕೀಕರಿಸುವಂಥ ಪ್ರಯತ್ನ ನಮ್ಮ ದೇಶದಲ್ಲಿ ನಡೆದೇ ಇಲ್ಲ ಅಂತೆಲ್ಲ ಹೇಳಿಬಿಟ್ಟು. ನಾನೇ ಕಂಡಂತೆ 3 ಪ್ರಯತ್ನಗಳು ನಡೆದಿವೆ. ಆದರೆ ನಮಗೆ ಯಾವುದೂ ಪೂರ್ಣವಾಗಿ ಸಿಕ್ಕಿಲ್ಲ ಅನ್ನೋದಷ್ಟೇ ದುರ್ದೈವದ ಸಂಗತಿ. ಕಾಶ್ಮೀರದ 10-11ನೇ ಶತಾಬ್ದಿಯಲ್ಲಿದ್ದ ಕ್ಷೇಮೇಂದ್ರ ಬರೆದ ಚಿತ್ರಭಾರತ ಅನ್ನುವ ನಾಟಕ, ಮತ್ತು
ಹೆಚ್ಚು ಕಡಿಮೆ ಅವನ ಪೂರ್ವವರ್ತಿ ಅಥವಾ ಸಮಕಾಲೀನ ಅಂತ ಅನ್ನುವ ರೀತಿಯಲ್ಲಿದ್ದಂಥ ಮಧ್ಯ ಭಾರತೀಯನಾದ, ಅಂದರೆ ವಿದರ್ಭ ಪ್ರಾಂತದವನಾಗಿದ್ದ ರಾಜಶೇಖರ ಬರೆದ ಪ್ರಚಂಡ ಪಾಂಡವ ಅಥವಾ ಬಾಲಭಾರತ ಅನ್ನುವ ನಾಟಕ. ಅದಾದ ಮೇಲೆ ದಕ್ಷಿಣ ಭಾರತದ ಓರುಗಲ್ಲಿನ ಪ್ರಾಂತಕ್ಕೆ ಬಂದರೆ, ವರಂಗಲ್ಲಿನ ಹತ್ತಿರಕ್ಕೆ ಬಂದರೆ ಅಲ್ಲಿದ್ದ ಗಂಗಾಧರ ಕವಿ ಬರೆದಂಥ ಸಮಸ್ತ ಮಹಾಭಾರತವನ್ನು ನಾಟಕೀಕರಿಸುವಂಥ ಪ್ರಯತ್ನ. ಕಾಶ್ಮೀರದ ಉತ್ತರ ಭಾರತ, ವಿದರ್ಭ ಮಧ್ಯ ಭಾರತ, ವರಂಗಲ್ ದಕ್ಷಿಣ ಭಾರತ, 3 ಕಡೆ ನಡೆದಿದೆ. 10-11ನೇ ಶತಮಾನಗಳಿಂದ 13ನೇ ಶತಮಾನದ ಒಳಗೆ ನಡೆದಿರುವಂಥದ್ದು. ಇನ್ನೆಷ್ಟು ಜನ ಮಾಡಿದ್ರೋ ಗೊತ್ತಿಲ್ಲ. ಈ ಥರದ್ದು ಎಷ್ಟು ನಡೆದಿವೆ. ನಮ್ಮ ಯಕ್ಷಗಾನಾದಿಗಳಲ್ಲಿ ನಡೆದಿಲ್ವೇ? ತೆಲುಗಿನಲ್ಲಿ ನಡೆದಿಲ್ವೇ? ಮಲಯಾಳದಲ್ಲಿ ನಡೆದಿಲ್ವೇ? ಈ ಥರದ್ದು ಉಂಟು. ಅಂದರೆ ಯಾರೋ ಬೇರೆಯವರು ಮಾಡಿದ್ದಕ್ಕೆ ನಾವು ಅಸೂಯೆ ಪಡಬೇಕು ಅಂತಲ್ಲ, ಆದರೆ ನಮ್ಮಲ್ಲಿ ನಡೆದದ್ದು ಏನು ಅನ್ನೋದನ್ನು ಗಮನಿಸಿಕೊಳ್ಳದೇನೆ ಭವಿಷ್ಯ ಪುರಾಣ, ಭವಿಷ್ಯೋತ್ತರ ಪುರಾಣಗಳನ್ನು ಬರೆದಂತೆ ನಮ್ಮ ವಿದ್ವಾಂಸರು ಹೇಳ್ತಾ ಹೋಗ್ತಾರಲ್ಲ, ಅದು ತುಂಬ ಖೇದವಾಗುವುದು. ಎಲ್ಲೂ ಯಾವುದನ್ನೂ ಓದೋಲ್ಲ, ಯಾವುದನ್ನೂ ಕೇಳೋಲ್ಲ, ಯಾವುದನ್ನೂ ನೋಡೋದಿಲ್ಲ. ನಿರ್ಲಜ್ಜೇನೈವ ವಕ್ತವ್ಯಂ ಕೋನವ ಪಂಡಿತೋ ಭವೇತ್ ಅಂತ. ನಿರ್ಲಜ್ಜನಾಗಿ ಹೇಳಿದ್ರೆ ಯಾರು ತಾನೇ ವಿದ್ವಾಂಸನಾಗೋದಿಲ್ಲ ಅಂತ. ಆ ತರಹ ಆಗಿಬಿಟ್ಟಿದೆ. ಚಿರಂ ಸ ವಿಜಯೀ ಭೂಯಾದ್ ವಿಶ್ವನಾಥ ಕವೀಶ್ವರ ಯಸ್ಯ ಪ್ರಸಾದಾತ್ ಸರ್ವಜ್ಞಂ ಸಮಿಂಧೆ ಮಾದೃಶೇಶ್ವಪಿ. ಆಮೇಲೆ ತನ್ನ ವಿದ್ಯಾಗುರುವಾದ ವಿಶ್ವನಾಥನನ್ನು ಇವಳು ಪ್ರಾರ್ಥನೆ ಮಾಡ್ತಾಳೆ. ವಿಶ್ವನಾಥನಿಗೆ ವಿಜಯವಾಗಲಿ, ಯಾವನ ಅನುಗ್ರಹದಿಂದ ನನ್ನಂಥವ್ರಿಗೂ ಸರ್ವಜ್ಞತ್ವ ಬಂತೋ ಅಂಥ ಗುರುವಿಗೆ ನಮಸ್ಕಾರ ಅಂತ. ದೊಡ್ಡ ಗುರು ಸಿಗೋದು ದೊಡ್ಡ ಭಾಗ್ಯ, ಒಳ್ಳೆಯ ಶಿಷ್ಯರಾಗೋದು ತುಂಬ ದೊಡ್ಡ ಭಾಗ್ಯ. ಎರಡೂ ಭಾಗ್ಯಗಳು ಬಹಳ ಬಹಳ ಅಪರೂಪವಾಗಿ ಬರುತ್ತೆ. ಇವಳಿಗೆ ಅಂಥ ಒಳ್ಳೆಯ ಗುರು ಸಿಕ್ಕಿದ್ದ ಅಂತ ಗೊತ್ತಾಗುತ್ತೆ. ಈ ವಿಶ್ವನಾಥ ಕವಿ ಪ್ರತಾಪರುದ್ರನ ಆಸ್ಥಾನದಲ್ಲಿ ಕವಿಯಾಗಿದ್ದ. ಗಂಗಾಧರ ಕವಿ ಅಂತ ಯಾವ ಮಹಾಭಾರತವನ್ನು ಪದ್ಯರೂಪದಲ್ಲಿ ನಾಟಕ ರೂಪದಲ್ಲಿ ಮಾಡಿದ ಅವನಿಗೆ ಇವನು ತಮ್ಮ. ಮತ್ತು ಕಾದಂಬರಿ ನಾಟಕ ಅಂತ ಬರೆದಂಥ ನರಸಿಂಹ ಅವನು ಕೂಡ ಇವನ ಪ್ರಶಂಸೆ ಮಾಡ್ತಾನೆ. ಇವನ ವಿಶ್ವನಾಥನನ್ನು ಮತ್ತು ಗಂಗಾಧರನನ್ನು ಪ್ರಶಂಸೆ ಮಾಡೋದ್ರಿಂದ ನಮಗೆ ಗೊತ್ತಾಗುತ್ತೆ ಅದು 15ನೇ ಶತಮಾನದ ಕವಿ ನರಸಿಂಹ ಭಟ್ಟ, ಕಾದಂಬರಿ ನಾಟಕ ಬರೆದವನು. ಈ ಎಲ್ಲ ಕಾರಣಗಳಿಂದ ಇವಳು ಆಂಧ್ರ ಪ್ರದೇಶದವಳು ಇರಬೇಕು ಅಂತ ಅನ್ನಿಸುತ್ತೆ. ಹೀಗೆ ಪೂರ್ವ ಕವಿಗಳನ್ನು ಸ್ತೋತ್ರ ಮಾಡಿದ ಮೇಲೆ ಕಾವ್ಯದ ಸಾಮಾನ್ಯ ಲಕ್ಷಣಗಳು, ಉತ್ತಮ ಕಾವ್ಯದ ನೆಲೆ ಬೆಲೆಗಳನ್ನು ಕುರಿತು ಒಂದು 5-6 ಪದ್ಯಗಳನ್ನು ಹೇಳ್ತಾಳೆ. ತುಂಬ ಚೆನ್ನಾಗಿರ್ತಕ್ಕಂಥವು, ಮಾರ್ಮಿಕವಾದದ್ದು, ಆಲ್ ಟೈಮ್ ಕೋಟ್ಸ್ ಅಂತ ಕರೀಬಹುದಾದದ್ದು. ಕ್ವಚಿದರ್ಥ, ಕ್ವಚಿತ್ ಶಬ್ದ, ಕ್ವಚಿತ್ ಭಾವ, ಕ್ವಚಿದ್ ರಸ, ಎತ್ರೈತೇ ಸಂತಿ ಸರ್ವೇಪಿ ಸನಿಬಂಧೋ ನ ಲಭ್ಯತೆ ಅಂತ. ಒಂದೊಂದು ಕಡೆ ಒಂದೊಂದು ಚೆಲುವಿರುತ್ತೆ. ಕ್ವಚಿದರ್ಥ, ಕೆಲವು ಕಾವ್ಯಗಳ ತಾತ್ಪರ್ಯ ತುಂಬ ಚೆನ್ನಾಗಿರುತ್ತೆ, ಇನ್ನು ಕೆಲವುದರ ಶಬ್ದ ಗುಂಪನ ಚೆನ್ನಾಗಿರುತ್ತೆ, ಇನ್ನು ಕೆಲವುದರ ಭಾವ ಚೆನ್ನಾಗಿರುತ್ತೆ, ಇನ್ನು ಕೆಲವುದರ ಆಸ್ವಾದ ಚೆನ್ನಾಗಿರುತ್ತೆ. ಎಲ್ಲವೂ ಸೇರಿರುವಂಥ ಕಾವ್ಯ ತುಂಬ ವಿರಳ ಸಿಗೋದು. ತುಂಬ ಅರೋಚಿಗಳಾಗ್ಬಿಟ್ರೆ ನಮಗೆ ಏನೂ ಸಿಗೋದಿಲ್ಲ. ಜಯದೇವನ ಗೀತಗೋವಿಂದದ ಹಾಡುಗಳನ್ನು ಕೇಳ್ತಾ ಇಲ್ಲಿ ಏನೂ ಅತಿಶಯವಾದ ಅರ್ಥಸ್ವಾರಸ್ಯ ಇಲ್ಲವಲ್ಲ ಅಂತನ್ನೋದು, ಅಥವಾ ಕಾಳಿದಾಸನ ಕಾವ್ಯವನ್ನು ನೋಡ್ತಾ ಇಲ್ಲಿ ಅಂಥ ಶಬ್ದ ಮಾಧುರ್ಯ ಇಲ್ಲವಲ್ಲ ಅಂತನ್ನೋದು, ಅಥವಾ ಶೇಕ್ಸ್ಪಿಯರ್ನ ನಾಟಕವನ್ನು ನೋಡ್ತಾ ಇಲ್ಲಿ ಯಾವುದೇ ರೀತಿಯಾದ ಛಂದೋ ವೈವಿಧ್ಯ ಇಲ್ಲವಲ್ಲ ಅಂತ ಗೊಣಗೋದು, ಹೋಮರ್ನ ಕಾವ್ಯ ನೋಡ್ತಾ ಇಲ್ಲಿ ಯಾವುದೇ ಅಲಂಕಾರ ಸ್ವಾರಸ್ಯ ಇಲ್ಲವಲ್ಲ ಅಂತ ಮೂಗು ಮುರಿಯೋದು. ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ಎಲ್ಲವೂ ಸೇರಿರುವುದು ಆದರ್ಶ. ಆ ಆದರ್ಶದ ಕಡೆಗೆ ಪ್ರಯತ್ನ ಪಡಬೇಕು ಅನ್ನುವಂಥದ್ದು. ಇದೇ ಮಾತನ್ನೇ ಬಾಣಭಟ್ಟ ಹೇಳ್ತಾನೆ. ನವೋರ್ಥೋ ಜಾತಿರಗ್ರಾಮ್ಯ ಶ್ಲೇಷೋಕ್ಲಿಷ್ಟ ಸ್ಫುಟೋರಸಃ, 3ನೇ ಪಾದ ಮರ್ತು ಹೋಗ್ತಾ ಇದೆ, ಕೃತ್ಸ್ನಮೇಕತ್ರ ದುರ್ಲಭ ಅನ್ನುವ ಮಾತನ್ನು ಅವನು ಹೇಳ್ತಾನೆ. ಅಂದರೆ ಇವೆಲ್ಲ ಸೇರಿರ್ತಕ್ಕಂಥದ್ದು, ಕೃತ್ಸ್ನಂ ಸೇರಿರುವುದು ಏಕತ್ರ ದುರ್ಲಭ, ಒಂದೇ ಕಡೆಗೆ ಬರುವಂಥದ್ದು ಕಷ್ಟ ಅಂತ ಹೇಳಿಬಿಟ್ಟಿದ್ವಿ. ಇದು ಎಲ್ಲ ಕಾಲದಲ್ಲೂ ಇರುವಂಥ ದುಃಖವೇ ಆಗಿದೆ, ಏನೂ ಮಾಡೋದಕ್ಕಾಗೋದಿಲ್ಲ. ಆದರೆ ಗಂಗಾದೇವಿ ತಾನು ಕವಯಿತ್ರಿಯಾಗಿದ್ದು ಗಮನಿಸಿಕೊಂಡಿದ್ದಾಳೆ. ತನ್ನ ಕೃತಿಯು ಪರಿಪೂರ್ಣ ಆಗುತ್ತೋ ಇಲ್ಲವೋ ಅನ್ನುವ ಚಿಂತೆ. ಪ್ರಬಂಧ ಮೀಷನ್ ಮಾತ್ರೋಪಿ ದೋಷೋ ನಯತಿ ದೋಷ್ಯತಾಂ ಕಾಲಾಗುರು ದ್ರವಭರಂ ಶುಕ್ತಿಕ್ಷಾರಕಣೋ ಯಥಾ. ಇವಳ ರಸ ವೈದ್ಯದ ಜ್ಞಾನ ಇಲ್ಲಿ ಕಾಣಿಸ್ತಾ ಇದೆ. ಕಾವ್ಯದಲ್ಲಿ ಸ್ವಲ್ಪ ದೋಷ ಇದ್ದರೂ ಅದು ದೂಷಣೀಯವಾಗಿಬಿಡುತ್ತೆ. ಕಾಲಾಗುರು ದ್ರವಭರಂ ಶುಕ್ತಿಕ್ಷಾರಕಣೋ ಯಥ ಅಂತ. ಕೃಷ್ಣಾಗುರು, ಕಾಲಾಗುರು ಅಂತ ಏನು ಕರಿತೀವಿ, ಆ ಒಂದು ರಸವನ್ನು ತುಂಬಿಕೊಂಡು ನಮ್ಮ ಕಪ್ಪೆ ಚಿಪ್ಪು, ಮುತ್ತಿನ ಕಪ್ಪೆ ಚಿಪ್ಪಿಗೆ ಹಾಕಿದ ತಕ್ಷಣ ಅಲ್ಲಿರುವ ಮುತ್ತು ಹಾಳಾಗುತ್ತೆ ಅಂತ.
ಮುತ್ತಿನ ಕಾಂತಿ ಹೋಗಬೇಕು ಅಂತಂದರೆ ಈ ಕಾಲಾಗುರುವನ್ನು ಕ್ಷಾರ ಮಾಡಿಬಿಟ್ಟು ಅದರ ಡಿಕಾಕ್ಷನ್ನಾಗಿ ಮಾಡಿಬಿಟ್ಟು ಅದರೊಳಗೆ ಹಾಕಿದ್ರೆ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಅಂತಾಳೆ. ಇದನ್ನು ಶುಕ್ತಿಕ್ಷಾರ ಅಂತ ಕೂಡ ಕರೀತಾರೆ. ಅಂದರೆ ಒಳ್ಳೆಯ ಕಾವ್ಯದಲ್ಲಿ ದೋಷ ಇರಬಾರದು, ನಿರ್ದೋಷವಾಗುವುದಕ್ಕೆ ತುಂಬ ತುಂಬ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು. ಜೊತೆಗೆ ಗುಣವೂ ಇರಬೇಕು ಅಂತ ಹೇಳ್ತಾಳೆ ಮುಂದಿನ ಪದ್ಯದಲ್ಲಿ. ದೋಷ ಇಲ್ಲದಿದ್ದರೆ ಸಾಲದು, ಗುಣ ಇರಬೇಕು. ಕೆಲವು ನಿರ್ದುಷ್ಟವಾಗಿರ್ತಾರೆ, ನಿರ್ದೋಷವೇ ಅವರಲ್ಲಿರುತ್ತೆ, ಆದರೆ ಆಕರ್ಷಣೆ ಇರೋದಿಲ್ಲ, ಗುಣ ಇಲ್ಲ, ಗುಣ ಇರಬೇಕು. ಜೀವಂತ ಇಲ್ಲದ ವ್ಯಕ್ತಿ ಎಷ್ಟು ಸುಂದರವಾಗಿದ್ದರೂ ಆ ಶವ ಯಾತಕ್ಕೆ ಬೇಕು? ನಿರ್ದೋಷಾಪ್ಯಗುಣಾವಾಣಿ ನ ವಿದ್ವಜ್ಜನ ರಂಜನಿ ಪತಿವ್ರತಾಪ್ಯರೂಪ ಸ್ತ್ರೀ ಪರಿಣೇತ್ರೇ ನರೋಚತೆ. ಗಂಗಾದೇವಿಯಂಥ ಸ್ತ್ರೀ ಅಲ್ಲದೆ ಇನ್ಯಾರು ಈ ರೀತಿಯಾದ ಪದ್ಯ ಬರೆಯೋಕ್ಕೆ ಸಾಧ್ಯ? ಕವಿತೆಯ ಲಕ್ಷಣದಲ್ಲಿ ದೋಷ ಇಲ್ಲದೇ ಇದ್ದರೂ, ಗುಣ ಇಲ್ಲದೇ ಇದ್ದರೆ ಪ್ರಯೋಜನವಾಗೋಲ್ಲ. ಪತಿವ್ರತೆಯಾಗಿದ್ದರೂ ಹೆಂಡತಿ ಸುಂದರಿಯಾಗದೇ ಇದ್ದರೆ ಗಂಡನಿಗೆ ಇಷ್ಟ ಆಗೋಲ್ಲ ಅಂತ ಇಂಥ ಮಾರ್ಮಿಕ ಸತ್ಯವನ್ನು ಹೇಳ್ತಾ ಇದ್ದಾಳೆ. ಮತ್ತು ಕಠೋರ ವಿಮರ್ಶಕರಿಗೆ ಒಂದು ಕಿವಿ ಮಾತು ಹೇಳ್ತಾಳೆ, ಕಿವಿ ಹಿಂಡಿದ ಮಾತು ಹೇಳ್ತಾಳೆ. ಗುಣಂ ವಿಹಾಯ ಕಾವ್ಯೇಶು ದುಷ್ಟೋ ದೋಷಂಗ ವೇಷತೆ ವನೇಶು ತ್ಯಕ್ತಮಾಕಂತಃ ಕಾಕೋ ನಿಂಬಮಪೇಕ್ಷತೆ. ಕಾವ್ಯದಲ್ಲಿ ಎಷ್ಟೋ ಗುಣ ಇದೆ, ಅದನ್ನು ಬಿಟ್ಟು ಕೆಟ್ಟವನು ದೋಷವನ್ನೇ ಹುಡುಕೊಂಡು ಹೋಗ್ತಾನೆ. ಕಾಡಲ್ಲಿ ಎಷ್ಟೆಲ್ಲ ಸಿಹಿಯಾದ ಹಣ್ಣುಗಳು ಕೊಡೋ ಮರ ಇದ್ದರೂ ಕಾಗೆ ಹುಡುಕೊಂಡು ಬೇವಿನ ಮರದ ಹಣ್ಣನ್ನೇ ತಿನ್ನೋಕ್ಕೆ ಹೋಗುತ್ತೆ, ಆ ತರಹ ಅಂತ. ತಿರುಕೋಡಿಕಾವಲ್ ಕೃಷ್ಣಯ್ಯರವರು ಒಮ್ಮೆ ಕಚೇರಿ ಮಾಡ್ತಾ ಇದ್ದಾಗ ವೈಲಿನ್ ಕಚೇರಿಯಲ್ಲಿ ಆಕಸ್ಮಿಕವಾಗಿ ಒಂದು ಅಪಸ್ವರ ಬಂತು. ಎದುರು ಕೂತವನು ಶಾಬಾಸ್ ಅನ್ನಂತೆ. ತಕ್ಷಣ ವೈಲಿನ್ ಕೆಳಗಿಟ್ಟು ಆ ಕಮಾನನ್ನು ಕೈಯಿಂದ ಎತ್ತಿ ಅವನ ಕಡೆಗೆ ಚಾಚಿಕೊಂಡು ಅಡೈ ಎಂದ್ರಿಡ ಹೇಳೋ ಅಂತಂದ್ರಂತೆ. ಇನ್ನು ಮುನಕ್ಕೆ ವೇಣುಮಾಯಂಥದ್ದು ಬಂದೆ, ಇನ್ನೇ ಕಾಳಂಬು ಅಂತಂದ್ರಂತೆ. ನಿನಗೆ ಬೇಕಾಗಿರೋದು ಬಂತಲ್ಲ, ಇನ್ನು ಎದ್ದು ಹೋಗು ಅಂತ. ಅಪಸ್ವರವೇ ಬೇಕಾಗಿದ್ದು ಬಂತಲ್ಲ, ಇನ್ನು ಕಚೇರಿ ಬಿಟ್ಟು ಎದ್ದು ಹೋಗು ಅಂತ. ಹಾಗೆ ಕುದೃಷ್ಟಿಯನ್ನು ಮಾತ್ರ ಇಟ್ಟುಕೊಂಡು ಹೋದರೆ ಆಗುವಂಥದ್ದಲ್ಲ. ವಿಪುಲ ಹೃದಯಾಭಿಯೋಗ್ಯೆ ಖಿದ್ಯತೆ ಕಾವ್ಯೆ ಜಡವನ ಮೂರ್ಖೇ ಸ್ವೇ ನಿಂದತಿ ಕಂಚುಕಮೇವ ಪ್ರಾಯ ಶುಷ್ಕಸ್ತನೇ ನಾರಿ ಅಂತ ಸುಭಾಷಿತ ಒಂದು ಮಾರ್ಮಿಕವಾಗಿ ಹೇಳ್ತಲ್ಲ. ಆಮೇಲೆ ಇನ್ನೂ ಒಂದು ಮಾತನ್ನು ಅವಳು ಹೇಳ್ತಾಳೆ, ಚೌರ್ಯಾರ್ಜಿತೇನ ಕಾವ್ಯೇನ ಕಿಯದ್ ದಿವ್ಯತಿ ದುರ್ಜನಃ ಆಹಾರ್ಯರಾಗೋ ನಚಿರಂ ರುಚಿರ ಕೃತ್ರಿಮೋಪಲಃ. ಕಾವ್ಯವನ್ನು ಕದ್ದು ಮುಚ್ಚಿ ಇನ್ಯಾರ್ದೋ ತಮ್ಮದನ್ನಾಗಿ ಮಾಡ್ಕೋಬಾರ್ದು. ಕ್ಷೇಮೇಂದ್ರ ಹೇಳ್ತಾನೆ, ಪಾದೋಪಜೀವಿ, ಚರಣೋಪಜೀವಿ, ಛಾಯೋಪಜೀವಿ, ಭುವನೋಪಜೀವಿ ಅಂತ ಒಂದು ಸಾಲನ್ನು, ಒಂದು ಪದ್ಯವನ್ನು, ಒಂದು ಪದವನ್ನು, ಒಂದು ಇಡೀ ಕಾವ್ಯವನ್ನೇ ಕದ್ದುಕೊಂಡು ಬಿಡ್ತಾರೆ ಅಂತ. ರಾಜಶೇಖರ ಹೇಳ್ತಾನೆ, ನಾಸ್ತ್ಯಚೋರ ಕವಿಜನಃ ಅಂತ, ಕಳ್ಳರಲ್ಲದ ಕವಿಗಳಿಲ್ಲ ಅಂತ. ಆದರೆ ಕೆಟ್ಟ ಚೌರ್ಯ ಮಾಡಿ ಏನು ಬೆಳಗೋದಕ್ಕೆ ಸಾಧ್ಯ ಇಲ್ಲ. ಕೃತಿಚೌರ್ಯ ಬೇಗ ಬಯಲಾಗಿಬಿಡುತ್ತದೆ. ಯಾಕೆ? ಸುಮ್ಮನೆ ಒಂದು ಕಲ್ಲಿಗೆ ಹೊಳೆಯೋ ಬಣ್ಣ ಹಚ್ಚಿಬಿಟ್ರೆ ಅದು ರತ್ನ ಆಗಿಬಿಡುತ್ತೆ, ಆಗೋಲ್ಲ. ಆ ಬಣ್ಣ ಮಾಸದ ಮೇಲಿಂದ ಕಲ್ಲೇ ಆಗುತ್ತೆ. ಹಾಗಾಗಿ ಬಾರೋಡ್ ಫೆದರ್ಸ್ ಪ್ರಯೋಜನಕ್ಕೆ ಬರುವಂಥದ್ದಲ್ಲ, ಎರವಲು ಬಣ್ಣ ನಿಲ್ಲುವಂಥದ್ದಲ್ಲ. ಮುಂದೆ ರಾಮಸ್ವಾಮಿಯವರು ಉಲ್ಲೇಖ ಮಾಡಿದ ಶ್ಲೋಕವೇ ಬರುತ್ತೆ, ತಾರ್ಕಿಕಾ ಬಹವಸ್ಸಂತಿ ಶಾಬ್ದಿಕಾಶ್ಚ ಸಹಸ್ರಶಃ ವಿರಲಾಃ ಕವಿಯೋ ಲೋಕೆ ಸರಲಾಲಾಪಪೇಶಲಾಹ. ಈ ಜಗತ್ತಲ್ಲಿ ತಾರ್ಕಿಕರೆಷ್ಟು ಜನ ಇಲ್ಲ, ಶಾಬ್ದಿಕರು ವೈಯಾಕರಣರೆಷ್ಟು ಜನ ಇಲ್ಲ, ಆದರೆ ಸರಸವಾಗಿ ಕಾವ್ಯವನ್ನು ರಚನೆ ಮಾಡುವವರೇ ತುಂಬ ವಿರಳ ಅಂತ. ಅಂದರೆ ತರ್ಕಕರ್ಕಶವಾದ ಪಾಂಡಿತ್ಯ, ಸಾಧುತ್ವ ನಿರ್ಣಯ ಮಾಡುವ ಶಬ್ದಶಾಸ್ತ್ರ ಕೌಶಲ ಇರಬಹುದು, ಆದರೆ ವ್ಯಾಕರಣಕ್ಕೆ ಪರಮ ಪ್ರಯೋಜನ ಇರೋದು ಕಾವ್ಯದಲ್ಲಿ. ಕಾವ್ಯಾಭ್ಯಾಸ ವಿಹೀನಾನಾಂ ಶಾಸ್ತ್ರಾಭ್ಯಾಸೋ ವೃಥಾಶ್ರಮ ಅನ್ನುವ ಮಾತನ್ನು ನೀಲಕಂಠ ದೀಕ್ಷಿತ ಹೇಳ್ತಾನೆ. ಅಲ್ಟಿಮೇಟ್ಲಿ ಎನಿ ಎಕ್ಸ್ಪರ್ಟೈಸ್ ಇನ್ ಲ್ಯಾಂಗ್ವೇಜ್ ಹ್ಯಾಸ್ ಟು ಸಿ ಇಟ್ಸ್ ಫುಲ್ಫಿಲ್ಮೆಂಟ್ ಇನ್ ಪೊಯೆಟ್ರಿ. ಕಾವ್ಯ ರಚನೆ ಭಾಷೆಯ ಪರಾಕಾಷ್ಠೆ. ಹಾಗಾಗಿ ಒಂದು ಭಾಷೆಯನ್ನು ನಾನು ಕಲಿತು ಅದರ ಹೈಯೆಸ್ಟ್ ಅಪ್ರಿಸಿಯೇಷನ್ ಅನ್ನೋದು ಕಾವ್ಯ ಬರೀದೇ ಇದ್ದರೆ ಆ ಭಾಷೆಯಲ್ಲಿ ನನಗೆ ಪರಿಪೂರ್ಣವಾದ ಆಸ್ವಾದವನ್ನು ಮಾಡುವುದಕ್ಕೆ ಆಗಲಿಲ್ಲ ಅಂತಲೇ ಅರ್ಥ. ಅದರಿಂದಲೇ ನನ್ನ ಸ್ನೇಹಿತರು ಹೇಳ್ತಾ ಇರ್ತಾರೆ, ರೀಡಿಂಗ್ ಎ ಲ್ಯಾಂಗ್ವೇಜ್ ಈಸ್ ಲೈಕ್ ಫ್ಲರ್ಟಿಂಗ್ ವಿತ್ ಎ ಗರ್ಲ್, ರೈಟಿಂಗ್ ಇನ್ ಇಟ್ ಈಸ್ ಲವ್ ಮೇಕಿಂಗ್ ಅಂತ ಹೇಳಿಬಿಟ್ಟು. ಮುಂದೆ ಅವಳು ಹೇಳ್ತಾಳೆ, ಕರೋತಿ ಕೀರ್ತಿಮರ್ಥಾಯ ಕಲ್ಪತೆ ಹಂತಿ ದುಷ್ಕೃತಂ ಉನ್ಮೀಲಯತಿ ಚಾಲ್ಹಾದಂ ಕಿಂ ನ ಸೂತೆ ಕವೆ ಕೃತಿ. ಕವಿಯ ಕೃತಿ ಏನೆಲ್ಲ ಮಾಡೋಲ್ಲ, ಕವಿಗೆ ಕೀರ್ತಿ ಕೊಡುತ್ತೆ, ಹಣ ಕೊಡುತ್ತೆ, ಮತ್ತು ಯಾವುದಾದ್ರೂ ಅಮಂಗಳ ಇದ್ದರೆ ಅದನ್ನು ಹೋಗಲಾಡಿಸುತ್ತೆ, ಜಗತ್ತಿಗೆಲ್ಲ ಆನಂದ ಕೊಡುತ್ತೆ. ಇದು ಮೊಮ್ಮಟನ ಮಾತನ್ನೇ ಹೇಳ್ತಾ ಇದ್ದಾಳೆ. ಕಾವ್ಯಂ ಯಶಸ್ಸೇ ಅರ್ಥಕೃತೆ ವ್ಯವಹಾರವಿದೆ ಶಿವೇತರಕ್ಷತೆಯೇ ಸದ್ಯ ಪರನಿರ್ವೃತೆಯೇ ಕಾಂತಾ ಸಂಮಿತತೆಯೋಪದೇಶ ಯುಜೆ ಅಂತ. ಈ ಪೂರ್ವಾರ್ಧದ್ದು ಏನು ನಡೆಯುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ, ಉತ್ತರಾರ್ಧದ್ದು ಮಾತ್ರ ಉನ್ಮೀಲಯತಿ ಚಾಲ್ಹಾದಂ ಆನಂದವನ್ನು ಕೊಡುತ್ತೆ. ಕಾವ್ಯಂ ಆನಂದಾಯ. ಇದು ಕಾವ್ಯಾನುಶಾಸನದಲ್ಲಿ
ಹೇಮಚಂದ್ರ ಸೂರಿ ಹೇಳಿದಂಥ ಮಾತು, ಆನಂದಕ್ಕಾಗಿ ಕಾವ್ಯ ಅಂತ. ಹಾಗೆ ಕಾವ್ಯ ಬರೆದ ಮೇಲೆ ಹೋಗಿ ಹೋಗಿ ಬೇಡಿಕೊಳ್ಳಬಾರ್ದು ಜನರ ಹತ್ರ, ಸ್ವಾಮಿ ನಾನು ಕವಿ ಕೊಡಿ ನಿಮ್ಮ ಕಿವಿ ಅಂತ ಕೇಳಬಾರ್ದು ಅಂತ. ತುಂಬ ಜನ ಹಾಗೆ ಮಾಡ್ತಾರೆ. ಯಾರು ಇದ್ದಾರೆ ಅಂದರೆ ತೆಗಿಯೋಕ್ಕೆ ಶುರು ಮಾಡಿಬಿಡ್ತಾರೆ, ಕಂತೆ ಬಿಚ್ಚಿ ಕವಿತೆ ಓದೋಕ್ಕೆ ಶುರು ಮಾಡೋದು. ನಮ್ಮ ಒಳ್ಳೆಯ ವಿದ್ವತ್ ಕವಿಗಳಾದ PS ರಾಮಾನುಜಮ್ ಅವರು ಒಂದು ಭಾಷಣದಲ್ಲಿ ಹೇಳಿದ ಜ್ಞಾಪಕ ಬರುತ್ತೆ. ನಾನು ಪೊಲೀಸ್ ಆಫೀಸರು, ತುಂಬ ಜನ ದೊಡ್ಡ ದೊಂಬಿ ಗಲಾಟೆ ಗಲಭೆ ಎಲ್ಲ ಇದ್ದರೆ ಮೊದಲು ಟಿಯರ್ ಗ್ಯಾಸು, ಮತ್ತು ಲಾಠಿ ಚಾರ್ಜು, ಆಮೇಲೆ ಗೋಲಿಬಾರು, ಇದು ಯಾವುದೂ ಆಗಲಿಲ್ಲ ಅಂದರೆ ನನ್ನ ಪೆಟ್ಟಿಗೆಯಿಂದ ವೈಲಿನ್ನು, ಅದೂ ಆಗಲಿಲ್ಲ ಅಂದರೆ ನನ್ನ ಕವಿತೆ ತೆಗೆದು ಓದೋದು ಅಂತ. ಈ 5ನೇ ಹಂತಕ್ಕೆ ಬಂದ ಮೇಲೆ ಜನ ಹೋಗಲಿಲ್ಲ ಅಂದರೆ ಜನವೇ ಅಲ್ಲ ಅಷ್ಟೇ. ನೋಡಿ, ಕವಿಗೋಷ್ಠಿಗಳಿಗೆ ಓದೋರು ಬಿಟ್ಟರೆ ಇನ್ಯಾರು ಯಾಕೆ ಹೋಗ್ತಾರೆ? ಯಾರೂ ಹೋಗೋದಿಲ್ಲ. ಅದು ನಮ್ದು ಓದೋದ ಮೇಲೆ ಎದ್ದು ಬರ್ತಾ ಇರ್ತೀವಿ. ನಾನು ಸೇರಿದಂತೆ ಎಷ್ಟೋ ಬಾರಿ ಹಾಗೆ ಮಾಡಿದ್ದೀನಿ. ನ ಪ್ರಾರ್ಥನೀಯ ಸತ್ಕಾವ್ಯ ಶ್ರುತ್ಯೈ ಸಹೃದಯೋಜನ ಸ್ವಾದುಪುಷ್ಪರಸಾಸ್ವಾದೆ ಕಃ ಪ್ರೇರಯತಿ ಷಟ್ಪದಂ. ನ ಪ್ರಾರ್ಥನೀಯ ಸತ್ಕಾವ್ಯ ಶ್ರುತ್ಯೈ ಸಹೃದಯೋಜನ. ಒಳ್ಳೆಯ ಕಾವ್ಯವನ್ನು ಕೇಳಿ ಅಂತ ಕವಿ ಹೋಗಿ ಹೋಗಿ ಬೇಡಿಕೊಳ್ಬಾರ್ದು. ಎಂದಾದರೂ ಹೂವು ದುಂಬಿಗಳನ್ನು ಕೇಳ್ಕೊಂಡಿದೆಯಾ, ನನ್ನ ಮೂಸು ನೋಡು, ನನ್ನ ಮಕರಂದ ಕುಡಿ ಅಂತ ಕೇಳಿಲ್ಲ. ಸ್ವಾದು ಪುಷ್ಪರಸಾಸ್ವಾದೆ ಕಃ ಪ್ರೇರಯತಿ ಷಟ್ಪದಂ. ಯಾರೂ ದುಂಬಿಯನ್ನು ಪ್ರೇರಿಸೋಲ್ಲ, ಅದಾಗದು ಬರುತ್ತೆ. ಗುಣೇಶು ಯತ್ನ ಕ್ರಿಯತಾಂ ಕಿಮಾಟೋಪೈ ಪ್ರಯೋಜನಂ ವಿಕ್ರಿಯಂತೇನ ಘಂಟಾಭಿ ಗಾವಕ್ಷೀರ ವಿವರ್ಜಿತಾ. ಗೊಡ್ಡದನಗಳಿಗೆ ಬೆಳ್ಳಿ ಗಂಟೆ ಕಟ್ಟಿದ್ರೆ ಮಾರೋಕ್ಕಾಗುತ್ತಾ? ಹಾಗೆ ಗುಣಗಳಲ್ಲಿ ಪ್ರಯತ್ನ ಪಡಬೇಕಾದದ್ದು. ಅಂತಸ್ಸಾರ ವಿಹೀನಾನಾಂ ರಸಂ ಕೋಧಾತು ಮಿಚ್ಚತಿ ಅಂತ. ಟೊಳ್ಳಾದ ಬಿದಿರು ಎಂದು ಗಟ್ಟಿಯಾದ ಚೌಬಿನೇ ಥರ ಅಲ್ಲ. ಅಂತಸ್ಸಾರ ವಿಹೀನರಿಗೆ ಯಾರು ತಾನೇ ಆ ಸತ್ವವನ್ನು ತಂದು ಕೊಡೋಕ್ಕಾಗುತ್ತೆ? ಹಾಗಾಗಿ ಎಲ್ಲ ಹಿನ್ನೆಲೆಯಲ್ಲಿ ನನ್ನ ಕಾವ್ಯ ಕೇಳಿ ಅಂತಾಳೆ. ತನ್ಮದೀಯಮಿದಂ ಕಾವ್ಯಂ ವಿಬುಧ ಶ್ರೋತುಮರ್ಹತ ಮಥುರಾ ವಿಜಯಂ ನಾಮ ಚರಿತಂ ಕಂಪ ಭೂಪತೇ. ನನ್ನ ಗಂಡನ ಕಥೆಯನ್ನು ಕೇಳಿ, ಮಥುರಾ ವಿಜಯ ಕಂಪ ಭೂಪತಿಯ ಚರಿತೆ ಅಂಥೇಳಿ ಬಾಣಭಟ್ಟನ ಕಾದಂಬರಿಯ ಶೈಲಿಯಲ್ಲಿ ಆರಂಭ ಮಾಡ್ತಾಳೆ. ಆಸೀತ್ ಸಮಸ್ತ ಸಾಮಂತ ಮಸ್ತಕನ್ಯಸ್ತ ಶಾಸನ ಬುಕ್ಕರಾಜ ಇತಿ ಖ್ಯಾತೋ ರಾಜ ಹರಿಹರಾನುಜ. ಸಮಸ್ತ ಸಾಮಂತ ಮಸ್ತಕನ್ಯಸ್ತ ಶಾಸನ, ಆ ಒಂದು ಅನುಪ್ರಾಸ ಹೇಗಿದೆ ನೋಡಿ. ಸಮಸ್ತ ಸಾಮಂತ ಮಸ್ತಕನ್ಯಸ್ತ ಶಾಸನ. ಬಾಣಭಟ್ಟನ ಒಂದು ಗದ್ಯವನ್ನು ಇವಳು ಹೇಗೆ ಅನುಷ್ಠುಪ್ ಛಂದಸ್ಸಿನ ಪದ್ಯಕ್ಕೆ ತಿರುಗಿಸ್ಕೊಂಡಿದ್ದಾಳೆ. ಆಸೀದ್ ಅಶೇಷ ನರಪತಿ ಸಮಭ್ಯರ್ಚಿತ ಶಾಸನ ಪಾಕಶಾಸನ ಇವಾಪರಃ ಅಂತ ಆರಂಭ ಮಾಡ್ತಾನೆ. ಆಸೀದ್ ಅಶೇಷ ಸಾಮಂತ ನರಪತಿ ಸಮಭ್ಯರ್ಚಿತ ಶಾಸನ ಅನ್ನೋದ್ರೊಳಗೆ ಆಸೀದ್ ಅಶೇಷ ಸಾಮಂತ ಮಸ್ತಕನ್ಯಸ್ತ ಶಾಸನ ಅಂತ ಇವಳು ಹಾಗೆ ಬದಲಾಯಿಸ್ಕೊಂಡಿದ್ದಾಳೆ. ಪೂರ್ವ ಕವಿಗಳನ್ನು ತಗೊಳ್ಬೇಕು, ತಮ್ಮದನ್ನಾಗಿ ಮಾಡಿಕೊಳ್ಬೇಕು. ಹೀಗೆ ಪಂಪ ಮಾಡಿದನಲ್ಲ. ಎಂಹಿ ಸುಭಟ ಖಡ್ಗ ಮಂಡಲೋತ್ಪಲವನ ವಿಭ್ರಮ ಭ್ರಮರೀ ಅಂತ ಇವನು ಕಾದಂಬರಿಯಲ್ಲಿ ಏನೇ ಶುಕನಾಸೋಪದೇಶದಲ್ಲಿ ಭಟ್ಟ ಬಾಣ ಹೇಳಿದ್ರೆ, ಪಂಪ ನೆಲಸುಗೆ ನಿನ್ನ ವಕ್ಷದೊಳಗೆ ನಿಶ್ಚಳಮೀ ಭಟ ಖಡ್ಗ ಮಂಡಲೋತ್ಪಲವನ ವಿಭ್ರಮ ಭ್ರಮರಿಯಪ್ಪ ಮನೋಹರಿ ರಾಜ್ಯಲಕ್ಷ್ಮಿ ಅಂತ ಚಂಪಕಮಾಲೆಗೆ ಅದನ್ನು ಅಚ್ಚುಕಟ್ಟಾಗಿ ಅಕಾಮಡೇಟ್ ಮಾಡ್ತಾನಲ್ಲ. ಅಂದರೆ ನೋಡಿ, ಆ ಗದ್ಯದೊಳಗೆ ವೃತ್ತಗಂಧಿ ಪದ್ಯ ಸೇರಿಕೊಂಡಿದೆ ಅನ್ನೋದನ್ನು ತೆಗೆದು ನೋಡುವಂಥದ್ದು. ಇಲ್ಲಿ ಅವಳು ಹಾಗೆ ಮಾಡ್ತಾಳೆ. ಎಲ್ಲ ಸಾಮಂತರನ್ನು ವಶವರ್ತಿಗಳನ್ನಾಗಿಸಿಕೊಂಡ ಬುಕ್ಕರಾಜ ಹರಿಹರ ಅನ್ನುವ ಹಕ್ಕ ಯಾವನಿದ್ದ, ಅವನ ತಮ್ಮ ಇದ್ದ ಅಂಥೇಳಿ ಆರಂಭ ಮಾಡಿ ಅವನ ಪರಾಕ್ರಮವನ್ನು, ಅವನ ಅತಿಶಯವನ್ನು ಎಲ್ಲವನ್ನೂ ಕೂಡ ವರ್ಣಿಸೋಕ್ಕೆ ಹೋಗ್ತಾಳೆ. ನಾನು ಇಡೀ ಕಾವ್ಯದ ಪ್ರತಿಪದ್ಯಗಳನ್ನು ಓದುವ ಸಮಯವೂ ಇಲ್ಲ. ಅಲ್ಲಲ್ಲಿ ಗಚ್ಚದ ವ್ಯಾಖ್ಯಾನ ರೂಪವಾಗಿ ವಿವರಣೆ ಮಾಡಿಕೊಂಡು ಕೆಲವು ಪದ್ಯಗಳನ್ನು ನಿಮ್ಮ ಮುಂದೆ ಪ್ರಸ್ತುತಿ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಆತ ವಿವೇಕಮೇವ ಸಚಿವಂ ಧನುರೇವ ವರೂಥಿನಿಂ ಬಾಹುಮೇವ ರಣೋತ್ಸಾಹೆ ಯಸ್ಸಹಾಯ ಮಮನ್ಯತ. ಅವನು ವಿವೇಕವನ್ನೇ ಮಂತ್ರಿಯನ್ನಾಗಿ, ಬಿಲ್ಲನ್ನೇ ಸೈನ್ಯವನ್ನಾಗಿ, ತೋಳನ್ನೇ ಗೆಳೆಯನನ್ನಾಗಿ ಭಾವಿಸಿಕೊಂಡಿದ್ದ ಅಂತ. ಅಂದರೆ ವ್ಯಕ್ತಿಗತವಾದ ಯೋಗ್ಯತೆ ತುಂಬ ಮುಖ್ಯವಾದದ್ದು ಅಂತ ಹೇಳ್ತಾ ಇದ್ದಾರೆ. ಹೃದಯೇ ಚಂದನಾಲಯ ಲೇಪೈ ಕರ್ಣೇ ಮೌಕ್ತಿಕ ಕುಂಡಲೈ ಸತಾಂ ಮುಖೇ ಸ ಕರ್ಪೂರೈ ಯಸ್ಯಾಭಾವ ಯಶೋಭರೈ. ಅವನ ಕೀರ್ತಿ ಸಜ್ಜನರ ಎದೆಯಲ್ಲಿ ಚಂದನದಂತೆ, ಕಿವಿಯಲ್ಲಿ ಮುತ್ತಿನ ಕುಂಡಲದಂತೆ, ಬಾಯಲ್ಲಿ ಕರ್ಪೂರದಂತೆ ಬೆಳಗುತ್ತಾ ಇತ್ತು ಅಂತ. ಧವಳ ಕೀರ್ತಿ, ಬಿಳುಪು, ಚಂದನದ ಬಿಳುಪು ಇವರ ಎದೆಯಲ್ಲಿ. ಅಂದರೆ ರಾಜನ ಬಗ್ಗೆ ಸಜ್ಜನರಿಗೆ ಹೃದಯದಲ್ಲಿ ಗೌರವ ಇತ್ತು. ಮತ್ತು ಅವನ ಗುಣವರ್ಣನೆಗಳು ಮಾಡಿದಾಗ ಕಿವಿಗುಟ್ಟು ಕೇಳ್ತಾ ಇದ್ರು, ಅಯ್ಯೋ ಅವನ ಬಗ್ಗೆ ಕೇಳೋದೇನು ಅಂತಿರ್ತಿರಲಿಲ್ಲ. ಮತ್ತು ಬಾಯಲ್ಲಿ ಕರ್ಪೂರ ತುಂಬಿದಂತೆ, ತಾಂಬೂಲಕ್ಕೆ ಕರ್ಪೂರ ಹಾಕ್ಕೊಳ್ತಾರಲ್ಲ, ಹಾಗೆ ಇವನ ಕೀರ್ತಿಯನ್ನು ಕೊಂಡಾಡ್ತಾ ಇದ್ದರು.
ಮುತ್ತಿನ ಕರ್ಣಕುಂಡಲದಂತೆ ಇವನ ಕೀರ್ತಿಯನ್ನು ಕೇಳ್ತಾ ಇದ್ದರು ಅನ್ನುವಂಥ ಈ ಅಭಿಪ್ರಾಯದಿಂದ ಎಷ್ಟು ಚೆನ್ನಾಗಿ ಇರುವಂಥ ಒಂದು ಕವಿತೆಯನ್ನು ಅವಳು ರಚನೆ ಮಾಡಿದ್ದಾಳೆ ಅನ್ನುವುದು ಗೊತ್ತಾಗುತ್ತೆ. ಅದು ನಮ್ಮ ಈ ಕವಿಯ ರಚನಾ ಸೌಂದರ್ಯ, ಉಲ್ಲೇಖಾಲಂಕಾರ ಅಂತ ಈ ಬೇರೆ ಬೇರೆ ರೀತಿಯಲ್ಲಿ ಒಂದೇ ವಸ್ತುವನ್ನು ಉಲ್ಲೇಖ ಮಾಡಿದ್ರೆ ಗೊತ್ತಾಗುತ್ತದೆ. ಜಿಷ್ಣುನಾ ಭುವನೇಶೇನ ಶ್ರೀದೇನ ಸಮವರ್ತಿನ ಸಾನ್ನಿಧ್ಯಂ ಲೋಕಪಾಲಾನಾಂ ಧರಣೋ ಏನ ದರ್ಶಿತಂ. ಇವನು ಏಕಕಾಲದಲ್ಲಿ ದಿಕ್ಪಾಲಕರ ಎಲ್ಲರ ಲಕ್ಷಣವನ್ನು ಹೊಂದಿದ್ದ ಇಂದ್ರ, ಜಿಷ್ಣು, ಭುವನೇಶ ಅಂದರೆ ಜಲದ ಅಧೀಶ್ವರ ವರುಣ, ಮತ್ತು ಶ್ರೀದ ಅಂದರೆ ಸಂಪತ್ತನ್ನು ಕೊಡ್ತಕ್ಕಂಥ ಕುಬೇರ, ಮತ್ತು ಸಮವರ್ತಿ ಯಮ, ಈ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕುಗಳ ಅಧಿಪತಿಗಳ ಹಾಗೆ ಇವನು ಆ ದಿಕ್ಪಾಲಕರ ಶೋಭೆಯಿಂದ ಕಂಗೊಳಿಸ್ತಾ ಇದ್ದ ಅನ್ನುವ ಮಾತನ್ನು ಅವಳು ಹೇಳ್ತಾಳೆ. ಪರಿಪಂಥಿ ನೃಪಪ್ರಾಣ ಪವನಾಹಾರ ದಾರುಣ ಅಸೃಜತ್ ಭುಜಗೋ ಯಸ್ಯ ಕೃಪಾಣ ಕೀರ್ತಿ ಕಂಚುಕಂ. ತುಂಬ ಒರಿಜಿನಲ್ ಆದ ಕವಿತೆ ಇದು. ವೈರಿ ನೃಪಾಲರ ಪ್ರಾಣ ಅನ್ನುವ ಗಾಳಿಯನ್ನು ಹೀರುವುದರೊಳಗೆ ಕೋವಿದವಾಗಿದ್ದ ದಾರುಣವಾದ ಇವನ ಹೆತ್ತೋಳಿನ ಯಾವ ಆಯುಧ ಖಡ್ಗ ಇತ್ತು, ಅದೊಂದು ಹಾವಿನಂತೆ ಇತ್ತು, ಅದು ಕೀರ್ತಿ ಅನ್ನುವ ಪೊರೆಯನ್ನು ಮತ್ತೆ ಮತ್ತೆ ಬಿಡ್ತಾ ಇತ್ತು ಅಂತ ನೋಡಿ. ಅದು ಕಾಳಸರ್ಪ, ಕಪ್ಪಾದ ಕಬ್ಬಿಣದ ಆ ಖಡ್ಗ, ಮಂಡಲಾಗ್ರ, ನಿಸ್ತ್ರಿಮಿಷ, ಕುಠಾರ ಅಂತೆಲ್ಲ ಕರೀತಾರೆ. ಆ ಖಡ್ಗ ಅದು ಹೇಗಿತ್ತು ಅಂದರೆ ಕೃಷ್ಣಸರ್ಪ ಕಾರ್ಕೋಟಕದಂತೆ ಇತ್ತು. ಅದು ವೈರಿಗಳ ಪ್ರಾಣ ಅನ್ನುವ ಗಾಳಿಯನ್ನೇ ನುಂಗುಬಿಡ್ತಾ ಇತ್ತು. ಹಾವುಗಳು ಗಾಳಿ ಕುಡಿದು ಬದುಕುತ್ತವೆ ಅಂತ ಕವಿ ಸಮಯ. ಮತ್ತು ಅದು ಕೀರ್ತಿ ಎನ್ನುವ, ಬೆಳ್ಳಗಿರುವ ಕೀರ್ತಿ ಎನ್ನುವಂಥ ಪೊರೆಯನ್ನು ಮತ್ತೆ ಮತ್ತೆ ಕಳಚ್ತಾ ಇತ್ತು. ಪೊರೆ ಕಳಚೋದು ಅಂದರೆ ಹಾವಿಗೆ ಒಂದು ಪುನರ್ಜನ್ಮ ಬಂದಂತೆ, ಒಂದು ಹೊಸ ರೋಷ ಬಂದಂತೆ ಅಂತ. ಒಂದೊಂದು ಯುದ್ಧ ಆದಾಗಲೂ ಇವನ ಕೀರ್ತಿ ಹೆಚ್ಚುತ್ತಾ ಇತ್ತು. ಆ ಕತ್ತಿಗೂ ಕೂಡ ಮಸ್ದಾಟ ಆಗ್ತಾ ಇತ್ತು ಅನ್ನುವ ಎಷ್ಟು ಧ್ವನಿಗಳನ್ನು ಕೊಡುವಂತೆ ಅವಳು ಬರೀತಾಳೆ. ಯದಿಯೋ ದಕ್ಷಿಣ ಪಾಣಿ ಕೃಪಾಣಿ ಗ್ರಹಣಚ್ಛಲಾತ್ ಅಶಿಕ್ಷತ ವಿಪಕ್ಷಶ್ರೀ ವೇಣೀಕರ್ಷಣ ಕೌಶಲಂ. ಅವನ ಬಲಗೈ ಸದಾ ಆ ಕಪ್ಪಗಿರುವ ಕಬ್ಬಿಣದ ಖಡ್ಗವನ್ನು ಹಿಡಿದಿದ್ದರಿಂದ ಅದು ವೈರಿ ಸಂಪದ್ವನಿತೆ, ವೈರಿ ಲಕ್ಷ್ಮಿಯ, ವೈರಿ ವಿಜಯಲಕ್ಷ್ಮಿಯ ತುರುಬನ್ನು ಹಿಡಿಯೋದಕ್ಕೆ ಉದ್ಯುಕ್ತವಾದಂತೆ ಕಾಣಿಸ್ತಾ ಇತ್ತು ಅಂತ. ಉದ್ದಕ್ಕಿರುವ ತಲೆಗೂದಲಿನಂತೆ ಆ ಉದ್ದಕ್ಕಿರುವ ಖಡ್ಗ, ಅದರ ಬಣ್ಣ, ಇವೆಲ್ಲ ಕೂಡ ಅಲ್ಲಿ ಅಭಿಪ್ರೇತವಾಗತಕ್ಕಂಥದ್ದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಆಮೇಲೆ ಅವಳು ಹೇಳ್ತಾಳೆ, ಲಕ್ಷ್ಮೀಶ್ಚಿರಂ ಚಿರಾತ್ ಜಗದ್ರಕ್ಷಾ ಜಾಗರೂಕಮುಪೇತ್ಯಯಂ ಯೋಗನಿದ್ರಾ ಜಡಂ ವಿಷ್ಣುಂ ಕದಾಚಿದಪಿ ನಾಸ್ಮರತ್. ಲಕ್ಷ್ಮೀಶ್ಚಿರಾತ್ ಜಗದ್ರಕ್ಷಾ ಜಾಗರೂಕಮುಪೇತ್ಯಯಂ. ಸದಾಕಾಲ ಜಗತ್ತಿನ ರಕ್ಷಣೆಯಲ್ಲಿ ಜಾಗರೂಕನಾಗಿರ್ತಕ್ಕಂಥ ಬುಕ್ಕರಾಯನನ್ನು ಕಂಡು ಲಕ್ಷ್ಮಿ ಯೋಗನಿದ್ರಾ ಜಡಂ ವಿಷ್ಣುಂ ನ ಕದಾಚಿದಪಿ ಅಸ್ಮರತ್. ಯೋಗನಿದ್ರೆಯಲ್ಲಿ ಮುಳುಗೋಗಿದ್ದ ಜಡನಾದ ವಿಷ್ಣುವನ್ನು ಸ್ಮರಿಸ್ಕೊಳ್ಳೇ ಇಲ್ಲ ಅಂತ. ಅಂದರೆ ಇವನು ನಿರಂತರ ಜಾಗರೂಕನಾಗಿ ಪ್ರಜಾಪಾಲನೆ ಮಾಡ್ತಾ ಇದ್ದ, ಹಾಗಾಗಿ ಸಂಪತ್ತು ಬರ್ತಾ ಇತ್ತು ಅನ್ನುವಂಥದ್ದು. ನೋಡಿ, ಕಾವ್ಯದ ರಚನಾ ಸೌಂದರ್ಯದಲ್ಲಿ ಒಂದು ರಾಜನೀತಿಯ ಮೌಲ್ಯವನ್ನು ಹೇಳ್ತಾ ಇದ್ದಾಳೆ. ಅಂದರೆ ಏನು, ವ್ಯವಸಾಯಿಗಳಿಗೆ ಸಂಪತ್ತು ಬರ್ತಕ್ಕಂಥದ್ದು, ಅವ್ಯವಸಾಯಿಗಳಿಗೆ ಅಲ್ಲ ಅನ್ನುವಂಥದ್ದು. ಕಲಿಕಾಲ ಮಹಾಧರ್ಮ ಪ್ಲುಷ್ಟೋ ಧರ್ಮ ಮಹೀರ್ಹ ಯಸ್ಯ ದಾನಾಂಬುಸೇಕೇನ ಪುನರಂಕುರಿತೋಭವತ್. ಕಲಿಕಾಲದಲ್ಲಿ ಆ ಕಲಿಗಾಲ ಅನ್ನುವ ಬೇಸಿಗೆಯ ಬಿರುಬಿನಿಂದ ಧರ್ಮದ ವೃಕ್ಷ ಬಾಡಿ ಹೋಗ್ತಾ ಇತ್ತು. ಇವನ ದಾನದ ನೀರಿನ ಸೇಚನದಿಂದ ಮತ್ತೆ ಹೊಸ ಚಿಗುರನ್ನು ಪಡೆಯಿತು ಅಂತ. ಇವನು ಸಂಪತ್ತನ್ನು ಪಡ್ಕೊಂಡಿದ್ದ, ಮೊದಲು ವೈರಿಗಳನ್ನು ಗೆದ್ದ, ರಾಜ್ಯ ವಿಸ್ತರಣೆ ಮಾಡ್ದ, ಸಂಪತ್ತು ಬೊಕ್ಕಸ ತುಂಬಿಕೊಳ್ತು, ಆಮೇಲೆ ಅದನ್ನು ದಾನ ಮಾಡ್ದ ಅಂತ ಕ್ರಮಕ್ರಮವಾಗಿ ಆ ಸೋಪಾನವನ್ನು ಹೇಳ್ತಾ ಇದ್ದಾಳೆ. ದಾನದಿಂದಲೇ ಕಡೆಗೆ ಬರುವಂಥದ್ದು. ಯಸ್ಯಾಂಘ್ರಿಪೀಠ ಸಂಘರ್ಷ ರೇಖಾ ಲಾಂಛಿತ ಮೌಲಯ ಆಶಾಸ್ವರಿನೃಪಾ ಏವ ಜಯಸ್ತಂಭತೆಯಾ ಸ್ಥಿತಾ. ಯಾವನ ಪಾದಪೀಠಗಳಿಗೆ ಹಣೆಯನ್ನು ಉಜ್ಜಿಕೊಂಡ ಕಾರಣ ಹಣೆಯಲ್ಲಿಯೇ ಇವನ ದಾಸಾನುದಾಸರು ಅನ್ನುವುದನ್ನು ಬರೆಯಲ್ಪಟ್ಟಂತೆ ಆಗಿ ದೂರ ದೂರದಲ್ಲಿ ದಿಗಂತಕ್ಕೆ ಓಡಿಸಲ್ಪಟ್ಟ ಶತ್ರುರಾಜರು ಇವನ ಎಲ್ಲೆಗಳನ್ನು ನಿರ್ಧರಿಸುವ ಜಯಸ್ತಂಭಗಳಂತೆ ಇದ್ದರು ಅಂತ. ವಿಜಯಸ್ತಂಭಗಳ ಮೇಲೆ ಇದು ಇಂಥದ್ದು ವಿಜಯಸ್ತಂಭ, ಇಂಥ ರಾಜನ ದಿಗ್ವಿಜಯದಲ್ಲಿ ಕೆತ್ತಿಸಿದ್ದು ಅಂತೆಲ್ಲ ಅದನ್ನು ಕೆತ್ತಿರ್ತಾರೆ. ಈ ವೈರಿರಾಜರು ಇವನ ಪಾದಪೀಠಕ್ಕೆ ಹಣೆ ಉಜ್ಜಿಕೊಂಡು ಗೆರೆ ಆಗಿ ಆ ಹಣೆಯ ಗೆರೆಯೇ ಇವರ ಹಣೆಯ ಮೇಲೆ ಬರೆದಿರ್ತಕ್ಕಂಥ ವಿಜಯ ರೇಖೆಯಂತೆ ತೋರಿ ಅವರು ದಿಗಂತಕ್ಕೆ ಓಡಿಸಲ್ಪಟ್ಟು ದೇವರ್ ಡ್ರಿವನ್ ಟು ದಿ ಹೊರೈಸನ್, ದಿಕ್ಚಕ್ರವಾಲಕ್ಕೆ ಆ ಎಲ್ಲೆಗಳಲ್ಲಿ ಕಂಬುಗಳ ಥರ ನಿಂತುಬಿಟ್ಟಿದ್ರು ಅನ್ನುವಂಥ ಕಲ್ಪನೆಯನ್ನು ಮಾಡ್ತಾ ಇದ್ದಾಳೆ. ಯತ್ಪ್ರತಾಪಾನಲ ಜ್ವಾಲ ಮಾಲಾ ಕಬಲಿತ ಇವ ಕೀರ್ತಯ ಶತ್ರುಭೂಪಾನಾಂ ಆಸನ್ ಮಲಿನಮೂರ್ತಯ. ಇವನ ಪ್ರತಾಪಾಗ್ನಿಯ ಹೊಗೆಯಿಂದ ಆವರಿಸಲ್ಪಟ್ಟ ಶತ್ರುಭೂಪಾಲಕರ ಕೀರ್ತಿಯೆಲ್ಲ ಮಸಿಗೆಟ್ಟೋಗಿತ್ತು ಅಂತ ಹೇಳ್ತಾ ಇದ್ದಾಳೆ.
ಇಲ್ಲೆಲ್ಲ ನೋಡಿ ವಿಜಯನಗರ ಆಗಿದ್ದದ್ದು ಹೌದು. ಅಚಿರಕಾಲದಲ್ಲಿ ಸುಮಾರು ವಿಜಯನಗರ ಸ್ಥಾಪನೆ ಆದದ್ದು 1336ನೇ ಇಸ್ವಿಯಲ್ಲಿ. ಅಲ್ಲಿಂದ ಒಂದು 20-25 ವರ್ಷದೊಳಗೆ ಇಡೀ ದಕ್ಷಿಣ ಭಾರತ ಅವರ ಕೈ ಕೆಳಗೆ ಬಂದುಬಿಡ್ತು. ನೋಡಿ, ಇಡೀ ದಕ್ಷಿಣ ಭಾರತ ಅಂತಂದರೆ ಸುಮಾರು ಸಾರವತ್ತಾದ ಒಂದು ಪಶ್ಚಿಮ ಯುರೋಪ್ ಅಂತ ಅನ್ಬೋದು. ಆ ಮಟ್ಟದ ವ್ಯಾಪ್ತಿ. ಅಷ್ಟು ದೊಡ್ಡ ಪ್ರಾಂತ ಅಂತಂದರೆ ಎಷ್ಟು ಬೇಗ ಬಂದಿದೆ, ಎಷ್ಟು ಇಂಡಸ್ಟ್ರೀಸ್ ಆಗಿದ್ದರು, ಎಷ್ಟು ವಿರೋಚಿತವಾಗಿ ಹೋರಾಡಿದ್ದಾರೆ ಅಂತ ಅನ್ನೋದು ಗೊತ್ತಾಗುತ್ತದೆ. ಇಡೀ ದಕ್ಷಿಣ ಪಥವೆಲ್ಲ ಹಿಂದೆ ಯಾವ ಕಾಲದಲ್ಲೂ ಇರಲಿಲ್ಲ ಒಬ್ಬ ರಾಜನ ಕೈ ಕೆಳಗೆ. ನೋಡಿ, ಪ್ರಾಚೀನ ಕಾಲದಲ್ಲಿ ನೋಡಿದರೆ ತಮಿಳುನಾಡು ಮತ್ತು ಕೇರಳ ಎಲ್ಲ ಸೇರಿ ಚೋಳ ಪಾಂಡ್ಯ ಚೇರ ಅಂತಾಗಿತ್ತು. ಚೇರ ಅಂದರೆ ಕೇರಳ, ಚೋಳ ಪಾಂಡ್ಯರು ತಮಿಳುನಾಡು. ಅಲ್ಲಿಯೇ ಪಲ್ಲವರು ಇರ್ತಾಯಿದ್ರು. ಇನ್ನು ಕರ್ನಾಟಕದಲ್ಲಂತೂ ಒಮ್ಮೆ ಅಲ್ಲ ಇಮ್ಮೆ ಅಲ್ಲ ಅನೇಕ ಬಾರಿ ಬೇರೆ ಬೇರೆ ರಾಜರುಗಳಿರ್ತಾಯಿದ್ರು. ಚಾಲುಕ್ಯರಿದ್ದರು, ಹೊಯ್ಸಳರಿದ್ದರು, ಗಂಗರಿದ್ದರು, ಮತ್ತು ತಿರ್ಗ ಚುಟುಗಳಿದ್ದರು, ಬಾಣರಿದ್ದರು, ಬೇಕಾದಷ್ಟು ಜನ ಇದ್ದರು. ಕಲಚೂರಿಗಳಿದ್ದರು, ಹೊಯ್ಸಳರಿದ್ದರು. ಹೀಗೆ ಆಂಧ್ರ ಪ್ರದೇಶದಲ್ಲಂತೂ ಕಾಕತೀಯರಿದ್ದರು, ಚೋಳರಿದ್ದರು, ಮತ್ತು ವೆಂಗಿ ಚಾಲುಕ್ಯರಿದ್ದರು, ರೆಡ್ಡಿ ಭೂಪಾಲಕರಿದ್ದರು. ಹೀಗೆ ಹಲವು ಬಗೆಯಲ್ಲಿತ್ತು. ಇವೆಲ್ಲ ಕೂಡ ಒಂದೇ ಕ್ಯಾನೋಪಿಗೆ, ಒಂದೇ ಏಕಛತ್ರ ವ್ಯಾಪ್ತಿಗೆ ಬಂದದ್ದು ವಿಜಯನಗರ ಕಾಲದಲ್ಲಿ ಮಾತ್ರ. ಇಂಥ ವಿಜಯನಗರ ಸಾಮ್ರಾಜ್ಯದ ಈ ವ್ಯಾಪ್ತಿಯನ್ನು, ಈ ಘನತೆಯನ್ನು ನಮ್ಮ ಇತಿಹಾಸಕಾರರು, ಅದು ಇತಿಹಾಸಕಾರರು ಅಂತ ಅವ್ರಿಗೆ ಹೇಳೋದು ಕೆಟ್ಟ ಮಾತಾಗತ್ತೆ, ಯಾಕೆಂದರೆ ಅವ್ರು ನಿಜವಾಗಿ ಇತಿಹಾಸಕಾರರಲ್ಲ, ಇತಿಹಾಸಕಾರರು. ನಾವೆಲ್ಲ ಗೇಲಿ ಮಾಡಿ ಅವ್ರನ್ನ ಕೇಕೆ ಹಾಕಿ ಚಪ್ಪಾಳೆ ತಟ್ಟಿ ನಗಬೇಕಾದಂಥವರು, ಚೂಚಿ ಉಗಿಬೇಕಾದಂಥದ್ದು. ಅವರುಗಳು ವಿಜಯನಗರದ ಕೊಡುಗೆಯನ್ನು ಗಮನಿಸೋದೇನೇ ಇಲ್ಲ. ವಿಜಯನಗರದ ಬಗ್ಗೆ ಸರಿಯಾದ ವ್ಯವಸ್ಥೆಯ ರೂಪಣ ನಡೆದೇ ಇಲ್ಲ. ನಮ್ಮ ಪ್ರೌಢದೇವರಾಯ, ಕೃಷ್ಣದೇವರಾಯ ಮೊದಲಾದವ್ರನ್ನ ರಾಷ್ಟ್ರಮಟ್ಟದಲ್ಲಿ ಕೊಂಡೊಯ್ಯುವಂಥ ಪ್ರಯತ್ನ ನಡೆದೇ ಇಲ್ಲ ಅನ್ನೋದು ತುಂಬ ದುರ್ದೈವದ ಮಾತು. ಬದ್ಧಾ ಸಭಾಂಗಣೇ ಯಸ್ಯ ಭಾಂತಿ ಸ್ಮ ಜಯಸಿಂಧುರಾಹ ಬಂದೀಕೃತ ಇವಾಂಬೋಧಾಹ ಜೈತ್ರಯಾತ್ರಾ ನಿರೋಧಿನಃ. ಇವರ ಸಭೆಗಳಲ್ಲಿ ದೊಡ್ಡ ದೊಡ್ಡ ಕಪ್ಪು ಬಣ್ಣದ ಆನೆಗಳು ಕಟ್ಟಲ್ಪಟ್ಟಿದ್ದರೆ ಹೇಗಿರ್ತಾ ಇತ್ತು ಅಂದರೆ, ತಮ್ಮ ಜಯಯಾತ್ರೆಗೆ ಮಳೆಗಾಲ ತೊಂದರೆ ಕೊಡುತ್ತೆ ಅಂತ ಮಳೆಗಾಲದ ಮೋಡಗಳನ್ನೇ ಒಂದು ಕಡೆ ಕಟ್ಟಾಕಿದಂತೆ ಕಾಣಿಸ್ತಾ ಇತ್ತು ಅಂತ. ಎಂಥ ಸುಂದರವಾದ ಕಲ್ಪನೆ ನೋಡಿ. ಬಂದೀಕೃತ ಇವಾಂಬೋಧಾಹ ಜೈತ್ರಯಾತ್ರಾ ನಿರೋಧಿನಃ. ಇಷ್ಟು ಒರಿಜಿನಲ್ ಆದ ಇಮೇಜರಿ ನಾನು ಇಡೀ ಸಂಸ್ಕೃತ ಕಾವ್ಯದ ರೇಂಜಲ್ಲಿ ಎಲ್ಲಿಯೂ ನೋಡಿಲ್ಲ. ನಾನು ಮತ್ತು ನನ್ನ ಆತ್ಮೀಯ ಗೆಳೆಯ ಕವಿ ಶಂಕರ ಮತ್ತೆ ಮಾತಾಡ್ಕೊಳ್ತಾ ಇರ್ತೀವಿ, ಕಾವ್ಯ ಬರೆದರೆ ಗಂಗಾದೇವಿ ಶೈಲಿಯಲ್ಲಿ ಬರೀಬೇಕು, ಕಾಳಿದಾಸನ ಶೈಲಿನೂ ಅಲ್ಲ ಅಂತ. ಇಷ್ಟು ಲಲಿತಪೇಶಲವಾದದ್ದು ಇವಳ ಶೈಲಿ. ಹೆಣ್ಣೇನು ಗಂಡೇನು ನಮ್ಮಲ್ಲಿ ವ್ಯತ್ಯಾಸ ಮಾಡಿಲ್ಲ. ಇವರುಗಳು ಯಾರು ನಾವು ಹೆಂಗಸರು, ನಮಗೆ ರಿಯಾಯಿತಿ ಕೊಡಿ, ನಿಮಗೆ ಡಿಸ್ಕೌಂಟ್ ಕೊಡಿ, ನಮಗೆ ಪ್ರತ್ಯೇಕವಾದ ಮಹಿಳಾ ವೇದಿಕೆ ಕೊಡಿ, ನಮಗೆ ಮತ್ತೊಂದು ಕೊಡಿ, ಮಗದೊಂದು ಕೊಡಿ, ಇದು ಏನೂ ಇಲ್ಲವೇ ಇಲ್ಲ. ನಾನು ಬರೀತೀನಿ, ಗಂಡಸರ ತಲೆ ಮೇಲೆ ಹೊಡೆದಂಗೆ ಬರೀತೀನಿ ಅಂತ ಬೇಡ್ಕೊಂಡಲ್ಲ. ನಾ ಪ್ರಾರ್ಥನೀಯ ಪುರುಷ ಹೇಳಿದ್ದಾಳಲ್ಲ ಅವಳು, ಗೋಗರಿ ಬೇಕಾಗಿಲ್ಲ ಅಂತ ಕೇಳ್ಕೊತಾರೆ. ನಮಗೂ ನೋಡಿ ಒಂದು ಸಮ್ಮೇಳನ ಅಧ್ಯಕ್ಷತೆ ನಮಗೆ ರಿಯಾಯಿತಿ ಕೊಡಿ, ಸವಿತಾ ನಾಗಭೂಷಣ ಶುರು ಮಾಡ್ಕೋತಾರೆ, ಗೀತಾ ನಾಗಭೂಷಣ ಶುರು ಮಾಡ್ಕೋತಾರೆ, ಎಲ್ಲರೂ ಶುರು ಮಾಡ್ಕೊಳ್ಳೋರೇನೆ. ಒಬ್ಬರಿಗೂ ಯೋಗ್ಯತೆ ಇಲ್ಲ. ಮತ್ತೆ ಹೇಳ್ತೀನಿ ಆ ಮಾತನ್ನು, ಎಲ್ಲಿ ಬೇಕಾದರೂ ಹೇಳ್ತೀನಿ. ಏನು ಬರೆದಿದ್ದಾರೆ, ಏನು ಬರೆದಿಲ್ಲ. 2 ಕೈ ಸಾಲದು ಬಾಯಿ ಬಡ್ಕೊಳ್ಳೋದಕ್ಕೆ ಅವ್ರ ಕೃತಿ ನೋಡಿದ್ರೆ. ಎಂಥದ್ದು ಗಟ್ಟಿಯಾದ ಕವಿತೆಯನ್ನು ಬರೆದರೆ ಓದ್ತಾರೆ, ಸಂತೋಷ ಪಡ್ತಾರೆ. ಈಗಲೂ MK ಕಾದಂಬರಿಗಳು ಓದ್ತಾರೆ, ಅನುಪಮ ರಂಜನ ಕಾದಂಬರಿಗಳನ್ನು ಓದ್ತಾರೆ, ತ್ರಿವೇಣಿ ಕಾದಂಬರಿಗಳನ್ನು ಓದ್ತಾರೆ. ಇದೇ ಅದರೊಳಗೆ ಒಂದಷ್ಟು ಸತ್ವ. ಗಂಗಾದೇವಿ ಕಾವ್ಯವನ್ನು ಕೊಂಡಾಡ್ತೀವಿ, 10 ಬಾಯಿಂದ ಕೊಂಡಾಡಿವು, ಯಾತಕ್ಕಾಗೋದಿಲ್ಲ. ಯಸ್ಯ ಸೇನಾ ತುರಂಗಾಣಾಂ ಖುರೈರುತ್ಥಾಪಿತಂ ರಜಃ ಅಕಾಂಡೇ ರಾಹು ಸಂದೇಹಂ ಮಾರ್ತಾಂಡಸ್ಯೋದಪಾತಯತ್. ಅವನ ಸೇನೆಯ ಕುದುರೆಗಳ ಖುರಧೂಳಿ ಎದ್ದಾಗ ಸೂರ್ಯನಿಗೆ ಇದೇನು ಇವತ್ತು ಅಮಾವಾಸ್ಯೆ ಅಲ್ಲ, ಆದರೂ ಗ್ರಹಣ ಆಗ್ತಾ ಇದೆಯಾ ಅಂತ ಅನ್ನಿಸ್ತಾ ಇತ್ತಂತೆ. ಯದ್ವಿಭೂತಿ ಸ್ತುತೌ ಸ್ವಲ್ಪ ಲಕ್ಷ್ಮೀರ್ ಯಕ್ಷಾಮರೇಶಯೋ ದೂರೇ ದುರ್ಯೋಧನಾದೀನಾಂ ಸಂಪತ್ ಸಾದೃಶ್ಯ ಕಲ್ಪನಾ. ಆತನ ಸಂಪತ್ತನ್ನು ಹೊಗಳೋದಕ್ಕೆ ಕುಬೇರ ಇಂದ್ರರ ಸಂಪತ್ತೇ ಅಲ್ಪ ಇರುವಾಗ ಇನ್ನು ದುರ್ಯೋಧನ ಮೊದಲಾದ ಅಯೋಗ್ಯರ ಸಂಪತ್ತಿನ ಜೊತೆಗೆ ಹೋಲಿಸೋಕ್ಕಾದರೂ ಸಾಧ್ಯವಾಗುತ್ತದಾ ಅಂತ ಆ ವಿಜಯನಗರದ ಪ್ರಾಸ್ಪರಿಟಿಯನ್ನು ಹೇಳ್ಕೊಳ್ತಾ ಇದ್ದಾಳೆ. ಒಂದು ದೇಶಕ್ಕೆ ಸಮೃದ್ಧಿ ಬೇಕು, ಅದು ಇಲ್ಲದೆ ನಡೆಯುವಂಥದ್ದೇ ಅಲ್ಲ, ಅದನ್ನು ಹೇಳ್ತಾ ಇದೆ. ತಸ್ಯ ಆಸೀತ್ ವಿಜಯ ನಾಮ ವಿಜಯಾರ್ಜಿತ ಸಂಪದ ರಾಜಧಾನಿ ಬುಧೈಶ್ಲಾಘ್ಯ ಶಕ್ರಸ್ಯೇವಾಮರಾವತಿ. ಅವನಿಗೆ ರಾಜಧಾನಿ ವಿಜಯನಗರ ಇತ್ತು ಅಂತ ಹೇಳಿಬಿಟ್ಟು ಆ ವಿಜಯನಗರದ ಒಂದು ವರ್ಣನೆಯನ್ನು ಮಾಡ್ತಾಳೆ. ಸುರಲೋಕಾಂತ ಸಂಕ್ರಾಂತ ಸ್ವರ್ಣದಿ ಮತ್ಸರಾದಿವ ಪರಿಕಾಕಾರತಾಂ ಯಾಂತ್ಯ ಪರೀತಾ ತುಂಗಭದ್ರಯ.
ಅಲ್ಲಿ ತುಂಗಭದ್ರೆ ಇವನ ಒಂದು ರಾಜ್ಯದ ಸೊಗಸಾಗಿರುವಂಥ ನದಿ ಹರಿತಾ ಇತ್ತು. ಆ ಹರಿತಾ ಇದ್ದ ನದಿಯ ಸೊಗಸು ಯಾವ ಥರದ್ದಾಗಿತ್ತು ಅಂದರೆ ದೇವಗಂಗೆಯದಾಗಿತ್ತು. ದೇವಲೋಕದ ಆ ರಾಜಧಾನಿ ಅಮರಾವತಿ, ಆ ಅಮರಾವತಿಯ ಸುತ್ತಲೂ ಗಂಗೆ ಹರಿಯುತ್ತೆ, ಸ್ವರ್ಣದಿ ಸ್ವರದೀರ್ಘಿಕ ಅಂತ ಅಮರಕೋಶದಲ್ಲಿ ಹೇಳ್ತಾರೆ. ಆ ನದಿಯನ್ನು ನೋಡಿ ಮತ್ಸರಗೊಂಡು ತುಂಗಭದ್ರೆ ನಾನು ಕೂಡ ಈ ಭೂಲೋಕದ ಅಮರಾವತಿಗೆ ಒಂದು ಕಂದಕತ್ತರ ಹರಿತೀನಿ ಅಂತ ಅಂದುಕೊಂಡು ಅವಳು ಅಂಕುಡೊಂಕಾಗಿ ಹರಿತಾ ಇದ್ದಾಳೆ ಅಂತ ಹೇಳಿಬಿಟ್ಟಿದ್ನು. ತುಂಬ ಸೊಗಸಾಗಿರುವ ಒಂದು ಉತ್ಪ್ರೇಕ್ಷ ಅಲಂಕಾರವನ್ನು ಮಾಡ್ತಾನೆ, ಅವಳು ಮಾಡ್ತಾಳೆ ಕವಿ. ಆಮೇಲೆ ಉತ್ಫುಲ್ಲ ಚಂಪಕ ಅಶೋಕ ನಾಗಕೇಸರ ಕೇಸರೈ ವಸಂತ ವಾಸಭವನೈ ಆರಾಮೈರಭಿತೋವೃತ. ಹೂಗಳು, ಹಣ್ಣುಗಳು, ಚಿಗುರುಗಳು, ಬಳ್ಳಿಗಳು ಎಲ್ಲ ಸೇರಿ ಚಂಪಕ, ಅಶೋಕ, ಪುನ್ನಾಗ, ಕೇಸರ, ಗಜಕೇಸರ ಮೊದಲಾದ ಹೂಗಳಿಂದ ಪ್ರತಿದಿನವೂ ವಸಂತ ಶೋಭೆಯನ್ನು ಅದು ಕೈಗೊಂಡಿತ್ತು ಅಂತಾಳೆ. ಮತ್ತು ಅಲ್ಲಿಯ ಕ್ರೀಡಾಶೈಲಗಳನ್ನು ವರ್ಣನೆ ಮಾಡ್ತಾಳೆ. ಮತ್ತು ಅಲ್ಲಿರುವ ಕ್ರೀಡಾ ಸರೋವರಗಳ ವರ್ಣನೆ ಮಾಡ್ತಾಳೆ. ಕಸ್ತೂರಿ ಹರಿಣಾಕ್ರಾಂತ ಕರ್ಪೂರ ಕದಲೀತಲೈ ಮನೋಭವ ಮಹೀದುರ್ಗೈ ಮಹಿತಾ ಕೇಲಿ ಪರ್ವತೈ. ಮನ್ಮಥನ ಕೋಟೆಗಳೆಂಬಂತೆ ಇದ್ವು ಅಲ್ಲಿಯ ವಿಹಾರದ ಲಘು ಪರ್ವತಗಳು. ಕಮಲಾಮೋದ ಮಧುರೈ ಕಲಹಂಸ ಕುಲಾಕುಲೈ ಕ್ರೀಡಾಸರೋಭಿ ಸಹಿತ ಮಣಿಸೋಪಾನ ಮಂಜುಲೈ. ತುಂಬ ಸೊಗಸಾದ ಮಣಿಸೋಪಾನಗಳಿಂದ, ಸ್ಫಟಿಕದ ವೇದಿಕೆಗಳಿಂದ, ಕಲಹಂಸ ಕುಲಾಕುಲ, ಕಲಹಂಸಗಳ ಕುಲದಿಂದ ಆಕುಲವಾದ ಆ ಇಂಪು ನೋಡಿ, ಕಲಹಂಸ ಕುಲಾಕುಲವಾದ ಕಮಲಾಮೋದ ಮಧುರ, ಕಮಲ ಅಂದರೆ ಕಮಲ ಪುಷ್ಪಗಳ ಪರಿಮಳದಿಂದ ಪರಿಶೀಲಿತವಾದ ಕ್ರೀಡಾ ಸರೋವರಗಳು ಇದ್ದುವು. ಮತ್ತು ಉನ್ನತೋನ್ನತವಾದ ಭವನಗಳು ಇದ್ದುವು. ಅಲ್ಲಿ ವಿಕಸಧ್ವನಿತಾ ವಲ್ಲಿ ವಿಲಾಸವನ ವಾಟಿಕ ದಕ್ಷಿಣಾಶಾ ಸರೋಜಾಕ್ಷಿ ಫಾಲಲೀಲಾಲಲಾಟಿಕ. ಈ ಇಡೀ ವಿಜಯನಗರ ಹೇಗಿತ್ತು ಅಂದರೆ ವಿಲಸಧ್ವನಿತಾವಲ್ಲಿ ವಿಲಾಸ ವನವಾಟಿಕ. ಹೆಣ್ಣುಮಕ್ಕಳು ಸಂತೋಷದಿಂದ ಓಡಾಡ್ತಾ ಇರ್ತಕ್ಕಂಥ ಆ ವನ ಪ್ರದೇಶಗಳು ಎಷ್ಟು ಚೆನ್ನಾಗಿದ್ದವು ಅಂತಂದರೆ ಆ ಇಡೀ ಒಂದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ದಕ್ಷಿಣಾಶಾ ಸರೋಜಾಕ್ಷಿ ಫಾಲಲೀಲಾ ಲಲಾಟಿಕ. ದಕ್ಷಿಣ ದಿಕ್ಕು ಅನ್ನುವ ಸುಂದರಿಯ ಹಣೆಯ ಬೈತಲೆಯ ಬೊಟ್ಟಿನಂತೆ ಓಡಾಡ್ತಾ ಇತ್ತಂತೆ ಅಂತ. ಅಂದರೆ ದಕ್ಷಿಣ ದಿಕ್ಕಿಗೇ ಇದು ಬೈತಲೆ ಬೊಟ್ಟಿನಂತೆ ಹೊಳೆಯುತ್ತಾ ಇತ್ತು ಅಂತನ್ನುವಂಥ ಈ ಥರದ ಒಂದು ಹೋಲಿಕೆ ಹೆಣ್ಣು ಮಕ್ಕಳು ಕೊಡೋದಕ್ಕೆ ಸಾಧ್ಯ, ಆ ರೀತಿಯಾದದ್ದು. ಮತ್ತು ಇದರ ಸಂಗೀತ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ದ್ವಿಜರಾಜ ಸಮುಲ್ಲಾಸ ನಿತ್ಯರಾಕಾನಿ ಶೀಥಿನಿ ಗಂಧರ್ವ ಗಣಸಾನ್ನಿಧ್ಯ ನವ್ಯ ದಿವ್ಯವರೂಥಿನಿ. ಚಂದ್ರನ ಬೆಳದಿಂಗಳಿಂದ ಪ್ರತಿದಿನವೂ ಪೂರ್ಣಿಮೆ ಎಂಬಂತೆ ತೋರ್ತಾ ಇತ್ತು. ಗಂಧರ್ವ ಗಾನ, ಗಂಧರ್ವ ನಾಟ್ಯ ಅದು ಆಗುವಂತೆ ಆ ಸಮೂಹವೇ ಇಲ್ಲಿದ್ದಂತೆ ತೋರ್ತಾ ಇತ್ತು. ಲೀಲೇವ ದಿಷ್ಟಿವೃದ್ಧೀನಾಂ ಶಾಲೇವ ಸಕಲಶ್ರಿಯಾಂ ಮಾಲೇವ ಸರ್ವರತ್ನಾನಾಂ ವೇಲೇವ ಸುಕೃತಾಂಬುದೇಹೆ. ಅದೃಷ್ಟ ಮತ್ತು ಬೆಳವಣಿಗೆಗಳ ಲೀಲೆ ಎಂಬಂತೆ, ಸಕಲ ಸಂಪತ್ತಿನ ಅಧ್ಯಯನ ಶಾಲೆ ಎಂಬಂತೆ, ಸರ್ವರತ್ನಗಳ ಮಾಲೆ ಎಂಬಂತೆ, ಪುಣ್ಯ ಸಮುದ್ರದ ತೀರವೆಂಬಂತೆ ಈ ಊರು ಕಾಣಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ಅಂತಾಳೆ. ಆಮೇಲೆ ಅವಳು ಹೇಳ್ತಾಳೆ, ಯತ್ಸೌಧ ಚಂದ್ರಶಾಲಾಸು ವಿಹರಂತ್ಯೋ ಮೃಗೇಕ್ಷಣಾ ಶಶಾಂಕಮವಲಂಬಂತೆ ಮುಕ್ತಾ ಕಂದುಕ ಶಂಕೆಯ. ವಿಜಯನಗರದ ಉಪ್ಪರಿಗೆಗಳ ಮೇಲೆ ಆಟ ಆಡ್ತಕ್ಕಂಥ ಹೆಣ್ಣು ಮಕ್ಕಳು ಚಂದ್ರಬಿಂಬವನ್ನು ಆಗೀಗ ಚೆಂಡಾಗಿ ಬಳಸ್ಕೊಳ್ತಾ ಇದ್ರು ಅಂತ. ಯತ್ರ ಸೌಧೇಶು ಸಂಗೀತ ಮೃದಂಗ ಪ್ರತಿನಾದಿಷು ಅಕಾಂಡೇ ತಾಂಡವಾರಂಭಂ ವಿತನ್ವಂತಿ ಶಿಖಂಡಿನಃ. ಆ ಒಂದು ಸೌಧಗಳ ಮೇಲೆ ಮೃದಂಗದ ನಾದ ಆದರೆ ಆಕಾಶದಿಂದ ಗುಡುಗಿನ ನಾದ ಬಂತು ಅಂತ ಕೆಳಗಿರ್ತಕ್ಕಂಥ ನವಿಲುಗಳು ಕುಣಿಯೋದಕ್ಕೆ ಆರಂಭ ಮಾಡ್ತಾ ಇದ್ವು ಅಂತ ಕಾಳಿದಾಸ ಇದನ್ನು ತರ್ತಾನೆ. ಸಂಧ್ಯಾಸು ಯತ್ರ ನಿರ್ಯಾಂತಿ ಜಾಲೇಭ್ಯೋ ಧೂಪರಾಜಯ ಅಂತಃ ಪ್ರದೀಪಿಕಾ ಲೋಕ ಚಕಿತ ಧ್ವಂತ ಸನ್ನಿಭ. ಅತ್ಯದ್ಭುತವಾದ ಕಲ್ಪನೆ, ಅತ್ಯದ್ಭುತವಾದ ಕಲ್ಪನೆ. ಇದು ತುಂಬ ಸುಂದರವಾದದ್ದು. ಅಲ್ಲಿ ಅವಳ ಆ ಕಲ್ಪನೆಯ ಸ್ವಾರಸ್ಯವನ್ನು ಮಾತ್ರ ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ನೋಡಿ. ಯಾಕೆಂದರೆ ಸಾಯಂಕಾಲದಲ್ಲಿ ಧೂಪ ಹಾಕ್ತಾಯಿದ್ರು, ಜಾಲರಂಧ್ರಗಳ ಮೂಲಕವಾಗಿ ಧೂಪ ಹೊರಗೆ ಬರ್ತಾ ಇತ್ತು ಮನೆಗಳಿಂದ. ಅದು ಹೇಗೆ ಕಾಣಿಸ್ತಾ ಇತ್ತು ಅಂದರೆ ಒಳಗಿರುವ ದೀಪದ ಬೆಳಕಿಗೆ ಕತ್ತಲೆಯೇ ಓಡೋಗ್ತಾ ಇದೆಯೇ ಎಂಬಂತೆ ಕಾಣಿಸ್ತಾ ಇತ್ತು ಅಂತ ಹೇಳ್ತಾಳೆ. ಅಂತಃ ಪ್ರದೀಪಿಕಾಲೋಕ ಚಕಿತ ಧ್ವಂತ ಸನ್ನಿಭಾಹ. ಒಂದು ಪದ್ಯವೂ ನಿರಲಂಕೃತ ಇಲ್ಲ, ಒಂದು ಪದ್ಯದಲ್ಲಿಯೂ ಶಬ್ದಾರ್ಥಾಲಂಕಾರಗಳಿಗೆ ಬಡತನವೇ ಇಲ್ಲ. ದೀರ್ಘಿಕಾಸು ಮಾಣಿಕ್ಯ
ಮಾಣಿಕ್ಯಮಯ ಸೋಪಾನಚಾರಿಭಿ ಕ್ಷಣದಾಸ್ವಪಿ ಚಕ್ರಾಕ್ವೈ ವಿರಹೋ ನಾನುಭೂಯತೆ. ಯಾವ ಸರೋವರಗಳ ನೀಳ್ಗೊಳಗಳ ಹತ್ತಿರದಲ್ಲಿರುವ ಮಾಣಿಕ್ಯಮಯವಾದ ಸೋಪಾನಗಳು ಹೊಳೆಹೊಳಿತಾ ಇದ್ದರೆ ರಾತ್ರಿಯಲ್ಲೂ ಚಕ್ರವಾಕಗಳಿಗೆ ವಿರಹ ಆಗ್ತಾ ಇರಲಿಲ್ಲ. ಬೆಳದಿಂಗಳಿದೆ, ಸೂರ್ಯ ಇದ್ದಾನೆ ಅನ್ನುವಂತೆ ಕಾಣಿಸ್ತಾ ಇತ್ತು. ಯದಂಗನಾ ಮುಖಾಂಭೋಜ ಲಾವಣ್ಯ ಲಾಭ ಲಜ್ಜಿತ ಕಲಂಕಚ್ಛದ್ಮನಾಚಂದ್ರೋ ವ್ಯನಕ್ತಿ ಹೃದಯ ವ್ಯಥಾಂ. ಈ ವಿಜಯನಗರದ ಹೆಣ್ಣು ಮಕ್ಕಳ ಮುಖದಲ್ಲಿರುವ ಗೆಲ, ನಗೆ, ಸೊಗ ಅದನ್ನು ನೋಡಿ ಚಂದ್ರ ತನ್ನ ಹೃದಯದ ವ್ಯಥೆಯೇ ಇದು ಎಂಬಂತೆ ಕಳಂಕವನ್ನು ಹೊತ್ತಿದ್ದಾನೆ ಅಂತ. ಚಂದ್ರನ ಮಧ್ಯದ ಮಚ್ಚೆಗೆ ಕಾರಣ ಈ ವಿಜಯನಗರದ ಹೆಂಗಸರ ಮುಖದಲ್ಲಿ ಎಷ್ಟು ಸಂತೋಷ ಇದೆ, ನನಗಿಲ್ವಲ್ಲ ಅದು ಅಂತ ಹೇಳ್ಬಿಟ್ಟು ಸಂಕಟಪಟ್ಟು ಹೊಟ್ಟೆ ಒಳಗಿನ ಸಂಕಟವನ್ನು ಕಳಂಕದ ರೂಪದಿಂದ ತೋರಿಸ್ತಾ ಇದ್ದ ಅಂತ. ಯತ್ರ ಸ್ತ್ರೀಣಾಂ ಕಟಾಕ್ಷೇಷು ಯೂನಾಂ ಹೃದಯಹಾರಿಷು ಪುಷ್ಪಾಸ್ತ್ರ ಸಂಚಯೇ ವಾಂಛಾಂ ಮುಂಚತೆ ಪಂಚಸಾಯಕ. ಇಲ್ಲಿಯ ಹೆಣ್ಣು ಮಕ್ಕಳ ಕಣ್ಣೋಟದಲ್ಲಿ, ಗಂಡಸರ ಹಾವಭಾವಗಳಲ್ಲಿ ತನ್ನ ಹೂಬಾಣಗಳಿಗೆ ಪ್ರಯೋಜನವೇ ಇಲ್ಲ ಅಂತ ಮನ್ಮಥ ಅಂದುಕೋತಿದ್ದು, ಅದು ಬಾಡೋಗ್ಬಿಟ್ಟಿತ್ತು ಅಂತ ಹೇಳ್ತಾಳೆ. ಯತ್ರಾವಲಗ್ನ ಸಾದೃಶ್ಯ ವಾಂಛಾ ವಿಮತ ಮಂಬರಂ ಪ್ರಾಯಃ ಪಯೋಧರೋತ್ಸೇದೈ ನಿರುಂಧಂತಿ ಪುರಂಧರಯ. ಮತ್ತು ಇಲ್ಲಿಯ ಆ ಜನರ ಸೌಂದರ್ಯವನ್ನು, ಸೊಗಸನ್ನು ಹೇಳ್ತಾ ಇದ್ದಾಳೆ ಕವಿಯಿತ್ರಿ. ಆ ಊರಿನ ಹೆಣ್ಣು ಮಕ್ಕಳ ಬಡನಡುವನ್ನು ನೋಡಿ ಆ ರೀತಿಯಾದ ಒಂದು ಸೊಗಸನ್ನು ಸಾಧಿಸಬೇಕು ಅಂತ ಹೇಳಿಬಿಟ್ಟು, ತೆಳ್ಳುತನವನ್ನು ಸಾಧಿಸಬೇಕು ಅಂತ ಆಕಾಶ ತನ್ನ ಮೋಡಗಳನ್ನು ಈ ಕಡೆ ತಳ್ಳಿಬಿಡ್ತಾ ಇತ್ತು ಅಂತ. ಅಂದರೆ ಆಕಾಶ ತೆಳ್ಳಗಿರೋದು ಸೂಕ್ಷ್ಮ ಅಂತ. ಇಲ್ಲಿಯ ವನಿತೆಯರ ತೆಳ್ಳಗಿನ ನಡುವಿನ ಸೂಕ್ಷ್ಮತೆಯನ್ನು ನೋಡಿ ಆಕಾಶ ತಾನು ಹಾಗಾಗಬೇಕು ಅಂತ ತನ್ನೊಳಗಿರುವ ಪಯೋಧರ ಅಂದರೆ ಮೋಡಗಳನ್ನು ತಳ್ಳಿಬಿಡ್ತಾ ಇತ್ತು ಅಂತ. ಪಯೋಧರಕ್ಕೆ ಸ್ತನ ಅನ್ನುವ ಶ್ಲೇಷ ಉಂಟು. ಅಂದರೆ ಇಲ್ಲಿ ಸಮೃದ್ಧಿಯಾಗಿ ಮಳೆ ಆಗ್ತಾ ಇತ್ತು ಅಂತಲೂ ಗೊತ್ತಾಗುತ್ತೆ. ಆ ರೀತಿಯಾದ ಚಮತ್ಕಾರವನ್ನು ಅವಳು ಮಾಡ್ತಾಳೆ. ಆಮೇಲೆ ಮೊದಲೇ ಹೇಳಿದಂತೆ ರಾಮಸ್ವಾಮಿಯವರು ಯಚ್ಚಾಕ ನಗರೀಂ ಪಂಪಾಂ ಅನೇಕ ಧನದಶ್ರಿತಾಂ ಅದಿತಿಷ್ಠನ್ ವಿರೂಪಾಕ್ಷೋ ನ ಸ್ಮರತ್ಯಲಕಾಪುರಿಂ. ಆ ಶಾಖಾನಗರಿಂದ ಅಲ್ಲಿ ಒಂದು ಸಣ್ಣ ಎಕ್ಸ್ಟೆನ್ಷನ್ನು, ಅಲ್ಲಿವರೆಗೂ ಹೊಂದಿರತಕ್ಕಂಥ ಒಂದು ಸಿಟಿಯ ಎಕ್ಸ್ಟೆನ್ಷನ್ನೇ ವಿರೂಪಾಕ್ಷನ ನಗರಿ, ಪಂಪಾ ನಗರಿ. ಅದು ನೂರಾರು ಕುಬೇರನ್ನು ಹೊಂದಿದ್ದರಿಂದ ಕೈಲಾಸವನ್ನೇ ಮರೆತು ಬಿಟ್ಟಿದ್ದ ಶಿವ ಅನ್ನುವಂಥದ್ದು. ಮತ್ತು ಸಮೋಪಿ ಪುರುಷಾರ್ಥೇಶು ಸಧರ್ಮಂ ಸಮ್ಮತಸ್ಸತಾಂ ಬಹ್ವಮಂಸ್ತ ಪುಮಾನದ್ಯ ಸತ್ವಂ ತ್ರಿಷುಗುಣೇಶ್ವಿವ. ಇಂಥ ಊರನ್ನು ಬುಕ್ಕರಾಜ ಆಳ್ತಾ ಇದ್ದ. ಅವನು ಪುರುಷಾರ್ಥಗಳಲ್ಲಿ ಸಮವಾದ ದೃಷ್ಟಿ ಹೊಂದಿದ್ದರೂ ಧರ್ಮವನ್ನು ಅಧಿಕವಾಗಿ ನೋಡ್ತಾ ಇದ್ದ. ಹೇಗೆ ಮನುಷ್ಯರು 3 ಗುಣಗಳಿಂದ ಹೊಂದಿದ್ದರೂ ಕೂಡ, ಅಂದರೆ ಸತ್ವ ರಜಸ್ಸು ತಮಸ್ಸುಗಳನ್ನು, ಸತ್ವವನ್ನು ಹೆಚ್ಚಾಗಿ ಗೌರವಿಸ್ತಾರೋ ಆ ರೀತಿ ದೇವಾಯಿ ನಾಮ ತಸ್ಯ ಆಸೀತ್ ದೇವಿ ವಸುಮತೀಪತೇ ಪದ್ಮಾ ಪದ್ಮೇಕ್ಷಣಸ್ಯೇವ ಶಂಕರಸ್ಯೇವ ಪಾರ್ವತಿ. ಅವನಿಗೆ ದೇವಾಯಿ ಅಥವಾ ದೇಪಾಯಿ ಅಂತ ಒಬ್ಬ ರಾಣಿ ಇದ್ಳು. ಅವಳನ್ನು ಗೌರಾಂಬಿಕೆ ಅಂತಲೂ ಕರೀತಾರೆ ಅಂತಾರೆ. ಅವಳು ಪರಮಾತ್ಮ ಪರಮೇಶ್ವರನಿಗೆ ಪಾರ್ವತಿಯಂತೆ, ಮಹಾವಿಷ್ಣುವಿಗೆ ಲಕ್ಷ್ಮಿಯಂತೆ ಇದ್ದಳು ಅಂತ ಹೇಳಿ ಈ ಸರ್ಗವನ್ನು ಅವಳು ಮುಗಿಸ್ತಾಳೆ. ಮುಂದಿನ ಸರ್ಗಗಳ ಸ್ವಾರಸ್ಯವನ್ನು ನಾಳೆ ನೋಡೋಣ. ನಮಸ್ಕಾರ.